मे शरणं भवशङ्करदेशिक मे शरणम् वरुणालय पालय मां भवसागरदुःखविधूनहृदम् चिताखिलदर्शनतत्त्वविदं भवशङ्करदेशिक मे शरणम् भवशङ्करदेशिक मे शरणम् जनता सुहिता भविता निजबोधविचारणचारुमते हृदयेश्वर जीवविवेकविदं भवशङ्करदेशिक मे शरणम् भवशङ्करदेशिक मे शरणम् एव भवानिति मे नितरां समदाख्यतचेतसि कौतुकिता मम वारय मोहमहाजलधिं भवशङ्करदेशिक मे शरणम् भवशङ्करदेशिक मे शरणम् कृते बहुधा भवतो भविता समदर्शनलालसता अतिधीनमिमं परिपालय मां भवशङ्करदेशिक मे शरणम् भवशङ्करदेशिक मे शरणम् मवितुं कलिता कृतयो विचरन्ति महामहसच्छलतः अत्र विभासि गुरो भवशङ्करदेशिक मे शरणम् भवशङ्करदेशिक मे शरणम् पुङ्गवपुङ्गवकेतनते समतामयतां नहि कोऽपि सुधीः शरणागतवत्सलतत्त्वनिधे भवशङ्करदेशिक मे शरणम् भवशङ्करदेशिक मे शरणम् आनमया विशदैककला न च किञ्चन काञ्चनमस्ति गुरो कृतमेव विदेहि कृपां सहजा भवशङ्करदेशिक मे शरणम् गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां। सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ओम ಶ್ರೀರಾಮಗೀತ ಶ್ಲೋಕ 24, 25, 26 ವನಸತಿ ಹೇಳಿದ್ರೆ ಆಯಿತು. ಶ್ರದ್ಧಾನ್ವಿತಸ್ತತ್ವಮಸೀತಿ ವಾಕ್ಯತಃ ಗುರೋಃ ಪ್ರಸಾದಾದಪಿ ಶುದ್ಧಮಾನಸಃ ವಿಜ್ಞಾಯ ಚೈಕಾತ್ಮ್ಯಮಥಾತ್ಮಜೀವಯೋಃ ಸುಖೀ ಭವೇನ್ಮೇರುರಿವಾಪ್ರಕಂಪನಃ ಆದೌ ಪದಾರ್ಥಾವಗತಿರ್ಹಿ ಕಾರಣಂ ವಾಕ್ಯಾರ್ಥವಿಜ್ಞಾನವಿಧೌ ವಿಧಾನತಃ
ತತ್ವಂ ಪದಾರ್ಥೌ ಪರಮಾತ್ಮಜೀವಿಕಾ ವಸೀತಿ ಚೈಕಾತ್ಮ್ಯಮಥಾನಯೋರ್ಭವೇತ್ ಪ್ರತ್ಯಕ್ ಪರೋಕ್ಷಾದಿ ವಿರೋಧಮಾತ್ಮನಃ ವಿಹಾಯ ಸಂಗೃಹ್ಯ ತಯೋಶ್ಚಿದಾತ್ಮತಾಂ ಸಂಶೋಧಿತಾಂ ಲಕ್ಷಣಯಾ ಚ ಲಕ್ಷಿತಾಂ ಜ್ಞಾತ್ವಾ ಸ್ವಮಾತ್ಮಾನಮಥಾದ್ವಯೋ ಭವೇತ್. ರಾಮಗೀತೆಯ ಮುಖ್ಯವಾದ ಉಪದೇಶದ ಸಂಗತಿ ಏನೋ ಮಹಾವಾಕ್ಯ ವಿಚಾರ. ಆ ಮಹಾವಾಕ್ಯ ವಿಚಾರ ಕೊನೆಯ ದಿವಸ ನಡೀತಾ ಇದೆ. 24ನೇ ಶ್ಲೋಕದಲ್ಲಿ ಜ್ಞಾನಯೋಗದ ಲಕ್ಷಣವನ್ನು ರಾಮ ತಿಳಿಸ್ದ. ಕೊನೆಗೆ ಫಲವನ್ನು ತಿಳಿಸಿ ಆಯಿತು. ಮತ್ತೆ ಮುಂದೆ 40, 35, 36 ಆದಮೇಲೆ ಮತ್ತೆ ಫಲ ಎಲ್ಲ ಬರ್ತಾ ಹೋಗುತ್ತೆ. ಆತ್ಮಜ್ಞಾನದ ಫಲ ಏನು ಅಂತ. ಶುದ್ಧ ಮನಸ್ಸಿನಿಂದ ವೇದಾಂತ ವಿಚಾರವನ್ನು ಮಾಡಬೇಕು. ಶುದ್ಧ ಮನಸ್ಸಿಗೆ ಬೇಕಾಗಿರುವುದು ಕರ್ಮಯೋಗ ಹಾಗೂ ಉಪಾಸನ ಯೋಗ. ಶುದ್ಧ ಮನಸ್ಸನ್ನು ಗಳಿಸಿ ವೇದಾಂತದಲ್ಲಿ ಶ್ರದ್ಧೆ ಇರಬೇಕು. ನಮಗೆ ವೇದ ಪೂರ್ವ ಭಾಗದಲ್ಲಿ ಶ್ರದ್ಧೆ ಇದೆ. ವೇದ ಪೂರ್ವ ಭಾಗಕ್ಕಿಂತ ಪುರಾಣ ಗ್ರಂಥಗಳಲ್ಲಿ ಶ್ರದ್ಧೆ ಇದೆ ನಮಗೆ. ಪುರಾಣಗಳಿಗಿಂತ ಜ್ಯೋತಿಷ್ಯರ ಮೇಲೆ ಶ್ರದ್ಧೆ ಇದೆ ನಮಗೆ. ಅದಕ್ಕಿಂತ ಪ್ರಯೋಗದಲ್ಲಿ ಇನ್ನೂ ಶ್ರದ್ಧೆ ಇದೆ. ಇದೆಲ್ಲ ಗ್ರಡೇಷನ್ಸ್ ಆಫ್ ಶ್ರದ್ಧಾ. ಗ್ರಡೇಷನ್ಸ್ ಅಂದರೆ ಲೆವೆಲ್ಸ್ ಆಫ್ ಶ್ರದ್ಧಾ. ವೇದವನ್ನು ಅಧ್ಯಯನ ಮಾಡಿಲ್ಲ, ಅದಕ್ಕೆ ನಮಗೆ ಶ್ರದ್ಧೆ ಕಮ್ಮಿ. ಯಾರು ಹೇಳಿದ್ರೆ ಕೇಳ್ತೀವಿ. ಆದರೆ ನಮ್ಮ ಜೀವನದಲ್ಲಿ ತೊಂದರೆ ಬಂದಾಗ ಜ್ಯೋತಿಷ್ಯರು ಹೇಳಿದ್ದನ್ನು ಶ್ರದ್ಧೆಯಿಂದ ಮಾಡ್ತೀವಿ. ಅದು ಜ್ಯೋತಿಷ್ಯದ ಗ್ರಂಥದ ಶ್ರದ್ಧೆ. ಹಾಗೆ ಈ ತಂತ್ರಶಾಸ್ತ್ರದಲ್ಲೆಲ್ಲನೂ ಶ್ರದ್ಧೆ ಬೇಕು. ಯಾಕಂದರೆ ಏನೇನೋ ಒಂದು ಪ್ರಯೋಗಗಳೆಲ್ಲ ಹೇಳ್ತಾರೆ. ಇನ್ನೂ ಸುಲಭವಾಗಿ ಹೇಳಬೇಕು ಅಂದರೆ ಸೌಂದರ್ಯ ಲಹರಿ ಶ್ಲೋಕದ ಪ್ರಯೋಗದ ಮೇಲೆ ಸುಮಾರು ಜನಕ್ಕೆ ಶ್ರದ್ಧೆ ಇದೆ ಅಲ್ವಾ. ಒಂದು ಮಂತ್ರವನ್ನು ತಗೊಂಡು ಒಂದು ಮಂಡಲ ಇಷ್ಟು ಜಪ ಮಾಡಿದ್ರೆ, ಈ ರೀತಿಯಾಗಿರುವಂಥ ಹೂವನ್ನು ಅಮ್ಮನವ್ರಿಗೆ ಅರ್ಚನೆ ಮಾಡಿದ್ರೆ, ಈ ರೀತಿಯಾಗಿರುವಂಥ ನೈವೇದ್ಯಾದಿಗಳನ್ನು ಮಾಡಿದ್ರೆ ನೀವು ಅಂದ್ಕೊಂಡಿದ್ದಾಗತ್ತೆ. ಇದಕ್ಕೆ ಶ್ರದ್ಧೆ ಬೇಕಲ್ವ. ಹೇಳಿದವ್ರ ಮೇಲೂ ಶ್ರದ್ಧೆ ಬೇಕು, ನಾವು ಶ್ರದ್ಧೆಯಿಂದ ಮಾಡಬೇಕು. ಅದು ಬೇಕು ಮನುಷ್ಯನಿಗೆ, ಇಲ್ಲ ಅಂತಲ್ಲ. ಅದಕ್ಕಿಂತ ಹೆಚ್ಚಾಗಿ ಮಹಾವಾಕ್ಯದಲ್ಲಿ ಶ್ರದ್ಧೆ ಇರಬೇಕು. ಇಲ್ಲದೆ ಹೇಳ್ತಾ ಇರೋದು ಮಹಾವಾಕ್ಯ ಅನ್ನುವಂತಹ ತತ್ವಮಸಿ ಮಹಾವಾಕ್ಯ, ಅದಲ್ಲಿ ಇನ್ನೂ ಶ್ರದ್ಧೆಯನ್ನು ಬೆಳೆಸಬೇಕು. ಶುದ್ಧ ಮನಸ್ಸು ಆಗಲಿಲ್ಲ ಅಂದರೆ ಶ್ರದ್ಧೆ ಬರೋದಿಲ್ಲ. ಶ್ರದ್ಧೆ ಬರಲಿಲ್ಲ ಅಂದರೆ ಏನಾಗುತ್ತೆ, ಪ್ರತಿಯೊಂದು ಸನ್ನಿವೇಶವನ್ನು ಡೌಟ್ ಮಾಡ್ತೀವಿ, ಸಂಶಯದಿಂದ ನೋಡ್ತೀವಿ. ಗುರುಗಳನ್ನು ಸಂಶಯವಾಗಿ ನೋಡೋದು, ಶಾಸ್ತ್ರವನ್ನು ಕಡೆಗಣಿಸೋದು. ಈಗಿನ ಕಾಲದಲ್ಲಿ ಇದೆಲ್ಲ ಪ್ರಾಕ್ಟಿಕಲ್ ಅಲ್ಲ ಅಂತ ಹೇಳೋದು, ಅದೆಲ್ಲ ಲ್ಯಾಕ್ ಆಫ್ ಶ್ರದ್ಧಾ. ಯಾವ ಕಾಲದಲ್ಲೂ ಶಾಸ್ತ್ರವು ಬೇಕೇ ಬೇಕು ಅಲ್ವಾ. ಯೋಚನೆ ಮಾಡಿ. ಆ ಮಹಾವಾಕ್ಯದ ಶ್ರದ್ಧಾ ಆದಮೇಲೆ ಆ ಮಹಾವಾಕ್ಯವನ್ನು ತಿಳಿಸ್ಕೊಡೋರು ಯಾರು? ಗುರು. ಸಾಧಾರಣವಾದ ಗುರು ಅಲ್ಲ, ಆತ್ಮವಿದ್ಯೆಯನ್ನು ಉಪದೇಶ ಮಾಡುವಂತಹ ಗುರು ಶಾಸ್ತ್ರದಲ್ಲಿ ತುಂಬ ಮೇಲಕ್ಕೆ ನೋಡಿದ್ದಾರೆ. ಎಲ್ಲ ಲೌಕಿಕ ವಿದ್ಯೆಯನ್ನು ಮಾಡಿದವ್ರಿಗೂ ಒಂದು ಸ್ಥಾನ ಇದೆ. ನೀನು ಜೀವಾತ್ಮ ಅಲ್ಲ ಪರಮಾತ್ಮ ಅಂತ ಉಪದೇಶ ಮಾಡಬೇಕು, ಈ ಜನ್ಮದಿಂದ ಪಾರಾಗು ಅನ್ನುವಂತಹ ಗುರು ಸಿಕ್ಕಿದ ಮೇಲೆ ಆ ಗುರು ಉತ್ಕೃಷ್ಟನ ನಿಕೃಷ್ಟನ ಅಲ್ವಾ. ಅದಾದಮೇಲೆ ವಿಜ್ಞಾಯ, ಲಾಂಗ್ ಇಯರ್ಸ್ ಆಫ್ ಶ್ರವಣ ಮನನ ನಿಧಿಧ್ಯಾಸನ. ಒಂದು ದಿವಸಕ್ಕೆ ಬರಲ್ಲ, ಮಾಡ್ತಾ ಇರಬೇಕು. 2 ಗಂಟೆ ಕಾಲ 3 ಗಂಟೆ ಕಾಲ ಇದನ್ನೇ ಅನುಸಂಧಾನ ಮಾಡ್ತಿರ್ಬೇಕು. ನೋಟ್ಸ್ ಬರಿಬೇಕು, ಪ್ರಶ್ನೆಗಳು ಬರುತ್ತೆ, ಅವಾಗ ಕೇಳಬೇಕು. ಅವಾಗೇನಾಗುತ್ತೆ, ಎಷ್ಟು ಗಂಟೆಗಳ ಕಾಲ ಪಾರಾಯಣಾದಿಗಳನ್ನು ಮಾಡಿಕೊಂಡ್ವೋ ಚಿತ್ತಶುದ್ಧಿಗೆ, ಆಮೇಲೆ ಆ ಪಾರಾಯಣಗಳೆಲ್ಲ ಕಮ್ಮಿ ಮಾಡಿಕೊಂಡು ಹೆಚ್ಚು ವೇದಾಂತದಲ್ಲಿ ಮನಸ್ಸು ತೊಡಗಿಸ್ಕೊಳ್ಬೇಕು. 4 ಗಂಟೆಗಳ ನಾನು ಜಪಕ್ಕೆ ಕೂರ್ತೀನಿ, ಧ್ಯಾನ ಮಾಡ್ತೀನಿ, ಪೂಜೆ ಮಾಡ್ತೀನಿ ಬೇಕು. ಯಾಕಂದರೆ ಮನಸ್ಸು ಶುದ್ಧವಾಗಬೇಕು. ಕರ್ಮಯೋಗ ರೀತಿಯಲ್ಲಿ ಮಾಡಿದ್ರೆ ಮನಸ್ಸು ಶುದ್ಧವಾಗುತ್ತೆ. ಕಾಮ್ಯಾರ್ಥ ರೀತಿಯಲ್ಲಿ ಮಾಡಿದ್ರೆ ಶುದ್ಧ ಆಗಲ್ಲ. ನಾವು ಮಾಡುವಂತಹ ಪೂಜೆ ಯಾತಕ್ಕೋಸ್ಕರ ಅಂತ ನಾವು ಫಸ್ಟ್ ಪ್ರಶ್ನೆ ಮಾಡಬೇಕು.
ವೇದಾಂತ ಅರ್ಥ ಆಗಬೇಕು ಮಾಡುವಂತಹ ಪೂಜೆ ಕರ್ಮಯೋಗದ ಪೂಜೆ, ನಿಸ್ವಾರ್ಥದ ಪೂಜೆ, ಮನಸ್ಸನ್ನು ಶುದ್ಧಿಗೊಳಿಸೋದಕ್ಕೋಸ್ಕರ. ವೇದಾಂತ ಆಮೇಲೆ ನನ್ನ ಫಸ್ಟ್ ಲಿಸ್ಟ್ ತುಂಬ ಇದೆ. ವೇದಾಂತ ಕೊನೆಗಿದೆ ಲಿಸ್ಟಲ್ಲಿ. 108 ಆಸೆ ಇದೆ ಸ್ವಾಮೀಜಿ. 108ನೇದಾಗಿ ಕೊನೆಗೆ ವೇದಾಂತವನ್ನು ಇಟ್ಟಿದ್ದೀನಿ. ಫಸ್ಟು 107 ಮುಗಿಸ್ಕೊಳ್ತೀನಿ. ಅದು 107 ಏನು? ಎಲ್ಲ ಸ್ವಾರ್ಥದ ಆಸೆನೇ. ನಿಸ್ವಾರ್ಥದ ಆಸೆ ಒಂದೂ ಇರಲ್ಲ ಅದರಲ್ಲಿ. ಯೋಚನೆ ಮಾಡಿ. ಆ 107 ಮುಗಿಸ್ಕೊಳ್ಳೋಷ್ಟರಲ್ಲಿ ಈ ಜನ್ಮ ಆಗೋಗಿರುತ್ತೆ. 54 ಆಸೆಯಲ್ಲಿ ಮುಗಿಸಿರ್ತೀರ, ಅಷ್ಟರಲ್ಲಿ 80-85 ಆಗಿರುತ್ತೆ. ಮುಂದಿನ ಜನ್ಮ ಯಮಲೋಕಕ್ಕೆ ಹೋದಾಗ ಕೇಳ್ತಾನೆ, ಮನುಷ್ಯ ಜನ್ಮನ ಪ್ರಾಣಿ ಜನ್ಮನ? ಮನುಷ್ಯನ ಜನ್ಮ. 55 ಶುರು ಮಾಡ್ತೀಯ, 1 ಮಾಡ್ತೀಯ? 55 ಮಾಡ್ತೀಯ. ಸರಿ, ಯೋಚನೆ ಮಾಡಿ. ಹೀಗೆ ಆಗಿರೋದು. ಹಾಗೇನೇ ಇಷ್ಟು ಜನ್ಮಗಳು ಬಂದಿದ್ದೀವಲ್ಲ. ಜನ್ಮ ತಗೊಂಡಿದ್ದೀವಿ ಅಂದರೆ ನಮಗೆ ವೇದಾಂತದಲ್ಲಿ ಆಸಕ್ತಿ ಬಂದಿಲ್ಲ ಅಂತ ಅರ್ಥ. ಇವಾಗ ರಾಮಗೀತೆಯಿಂದ ಬಂತು, ಇದನ್ನು ಮಿಸ್ ಮಾಡಿಕೊಂಡ್ರೆ ಅಷ್ಟೆ, ಮತ್ತೆ ತಿರ್ಗ. ಯೋಚನೆ ಮಾಡಿ. ಶ್ರದ್ಧಾ ಬಹಳ ಮುಖ್ಯ. ವಿಜ್ಞಾಯ ಹಲವಾರು ವರ್ಷಗಳ ಕಾಲ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಬೇಕು, ಕೇಳಿಸ್ಕೊಳ್ತಾ ಇರಬೇಕು. ಆ 4 ಗಂಟೆಯ ಪೂಜೆ ಜಪ ಅನುಷ್ಠಾನ ಏನಿತ್ತು ಚಿತ್ತಶುದ್ಧಿ ಮಾಡಿದಾಗ, ವೇದಾಂತದಲ್ಲಿ ಆಸೆ ಬಂದಾಗ ಅದನ್ನು ಬಿಡೋದು ಬೇಡ, ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೇಕು. 4 ಗಂಟೆಯಿಂದ 1 ಗಂಟೆ ಮಾಡಿದ್ರೆ ಸಾಕು. ಇನ್ನು 2 ಗಂಟೆ 3 ಗಂಟೆ ಕಾಲ ಭಗವದ್ಗೀತಾ, ಉಪನಿಷತ್, ರಾಮಗೀತಾ ಶ್ಲೋಕವನ್ನು ಓದೋದು, ಅರ್ಥವನ್ನು ನೋಡೋದು, ಮನನ ಮಾಡೋದು, ನಿಧಿಧ್ಯಾಸನ ಮಾಡೋದು, ಅನುಸಂಧಾನ. ಪ್ರತಿಯೊಂದು ನರದಲ್ಲಿಯೂ ನಾಡಿಯಲ್ಲಿಯೂ ರಾಮಗೀತಾ ಹರಿತಾ ಇರಬೇಕು, ಗೀತೆಯ ಶ್ಲೋಕಗಳು ಹರಿತಾ ಇರಬೇಕು. ಯಾವ ಜೀವನದಲ್ಲಿ ಯಾವ ತೊಂದರೆ ಬಂದ್ರೂ ಗೀತೆಯ ಶ್ಲೋಕ ಜ್ಞಾಪಕ ಬರಬೇಕು. ಅದು ಆತ್ಮಜ್ಞಾನಿಯ ಲಕ್ಷಣ. 2ನೇ ದಿವಸದ ಹಿಂದೆ ಹೇಳಿದೆ, ಗುರುದೇವ ಸ್ವಾಮಿ ಚಿನ್ಮಯಾನಂದರಿಗೆ ಆರೋಗ್ಯ ಸಮಸ್ಯೆ ಇದ್ದಾಗ ಡಾಕ್ಟರ್ ನೋಡಿದಾಗ ಜೋರಾಗಿ ಹೇಳಬೇಡ. ಅದಕ್ಕೆ ಅವ್ರೇನು ಗೊತ್ತಾ? ಡೋಂಟ್ ವೆರಿ ಡಾಕ್ಟರ್, ಐ ಹ್ಯಾವ್ ಮೆಡಿಸಿನ್ಸ್. ವಾಟ್ ಈಸ್ ದಿ ಮೆಡಿಸನ್? ಮಾರ್ನಿಂಗ್ 2 ಶ್ಲೋಕಾಸ್ ಆಫ್ ಭಗವದ್ಗೀತಾ, ಆಫ್ಟರ್ನೂನ್ 2 ಶ್ಲೋಕಾಸ್ ಆಫ್ ಭಗವದ್ಗೀತಾ, ಈವ್ನಿಂಗ್ 2 ಶ್ಲೋಕಾಸ್ ಆಫ್ ಭಗವದ್ಗೀತಾ ಫಾರ್ ಎ ಕೋರ್ಸ್ ಆಫ್ 15 days. ಡಾಕ್ಟರ್ ಕೇಳಿದ್ರು, ವಾಟ್ ಇಫ್ ಪ್ರಾಬ್ಲಮ್ ಪರ್ಸಿಸ್ಟ್ಸ್? ಇನ್ಕ್ರೀಸ್ ದ ಕೋರ್ಸ್. ಅಷ್ಟೇ. 7 ದಿವಸ 15 ದಿವಸದ ಆ್ಯಂಟಿಬಯೋಟಿಕ್ ಕೋರ್ಸ್ ಏನೋ ಇರುತ್ತಲ್ವ, ತೊಂದರೆ ಇತ್ತು, ಅದು ಸರಿ ಹೋಗಲಿಲ್ಲ, ಏನು ಮಾಡ್ತೀರಾ? ಇನ್ಕ್ರೀಸ್ ಮಾಡಿ ಅದನ್ನು. mg ಜಾಸ್ತಿ ತಗೊಳ್ಳಿ, 2 ಶ್ಲೋಕವನ್ನು 4 ಶ್ಲೋಕ ಮಾಡಿ ಅಷ್ಟೇ. ಗುರುದೇವದಕ್ಕೆಲ್ಲ ಎತ್ತಿದ ಕೈ. ಸೊ ಹಲವಾರು ವರ್ಷಗಳ ಪೂಜೆ ಜಪ ಕಮ್ಮಿ ಮಾಡೋದ್ರಿಂದ ನೀವು ಪಾಪ ಮಾಡ್ತಿದ್ದೀರಿ ಅಂತಲ್ಲ, ಅದೊಂದು ದಾರಿ. ಆ ದಾರಿ ಆದಮೇಲೆ ಅದವತ್ತು ಪೋಲ್ ವಾಲ್ಟ್ ಎಕ್ಸಾಂಪಲ್ ಕೊಟ್ಟನಲ್ಲ, ಬಿಡಬೇಕು, ಈ ಕಡೆ ಬರಬೇಕು. ನೀವು ನೆಕ್ಸ್ಟ್ ಜನ್ರೇಷನ್ಗೆ ಅದನ್ನು ತೋರಿಸ್ಬೇಕು. ನಾನು ಹೀಗಿದ್ದೆ, ಅಪ್ಪ ಇದ್ದ, ಮಗ ತಾಯಿ ಹೀಗಿದ್ಲು ಅಂತ ತೋರಿಸ್ಬೇಕು ಅಂದರೆ ಹೇಗೆ? ಅಪ್ಪ ಅಮ್ಮ 70 ವರ್ಷ ಆಗೋದ್ರು ಪೂಜೆನೇ ಮಾಡ್ತಿದ್ರು. ಅಡುಗೆ ಮನೆಗೆ ದೇವ್ರ ಮನೆಗೆ ಹೋದ್ರೆ ಆಚೆನೇ ಬರುತ್ತಿರಲಿಲ್ಲ. ಆಗಬಾರ್ದು. ಧರ್ಮಾನುಷ್ಠಾನದಲ್ಲಿ ಎಸ್, ನಮ್ಮನ್ನು ಇಂಡಿಪೆಂಡೆಂಟಾಗಿ ಇರೋ ಹಾಗೆ ಮಾಡಿದ್ರು ಅಂತ ಅಪ್ಪ ಅಮ್ಮನ ಕರ್ತವ್ಯ ಆಗಬೇಕು ಮಕ್ಕಳಿಗೆ, ಅಲ್ವಾ? ಆತ್ಮಜ್ಞಾನ ಬಂದ ಮೇಲೂ ಪೂಜೆ ಪುನಸ್ಕಾರಗಳಲ್ಲಿ ಆಗಲಿ ತೊಂದರೆ ಇಲ್ಲ, ಅದು ಲೋಕ ಸಂಗ್ರಹ. ಆತ್ಮಜ್ಞಾನ ಬರೋಕ್ಕಿಂತ ಮುಂಚೆ ಚಿತ್ತಶುದ್ಧಿಗೋಸ್ಕರ, ಆತ್ಮಜ್ಞಾನ ಬಂದ ಮೇಲೆ ಪೂಜೆ ಅನುಷ್ಠಾನ ಅಲ್ಲ, ಲೋಕ ಸಂಗ್ರಹಕ್ಕೋಸ್ಕರ. ನಮೇ ಪಾರ್ಥಾಸಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ಅರ್ಜುನ, 3 ಲೋಕದಲ್ಲಿಯೂ ನನಗೇನು ಮಾಡೋಕ್ಕಿಲ್ಲ, ಆದರೂ ಮಾಡ್ತಾ ಇದ್ದೀನಿ. ಯಾಕೆ? ಲೋಕ ಸಂಗ್ರಹ ದೃಷ್ಟಿಯಿಂದ. ನಮೇ ಪಾರ್ಥಾಸಿ ಕರ್ತವ್ಯಂ ತ್ರಿಷು ಲೋಕೇಶು, 3 ಲೋಕದಲ್ಲಿಯೂ ಇಲ್ಲ. ಕೃಷ್ಣ ಇರಲಿಲ್ವ ಹಾಗೆ? ಕೃಷ್ಣವನ್ನು ಮನುಷ್ಯ ರೀತಿಯಾಗಿ ನೋಡಬೇಕು. ಅವನು ಜಗದ್ಗುರು ಅಂತ ನೋಡಿದ್ರೆ ನಾವು ದೇವರು ರೀ, ನಾವು ಅಲ್ಪರು, ಬಿಟ್ಬಿಡ್ತೀವಿ. ಮನುಷ್ಯ ಹೇಗೆ ನಡ್ಕೊಳ್ತಿದ್ದ, ಮನುಷ್ಯನ ರೀತಿಯಾಗಿ ಅವತಾರ ಹೇಗೆ ಬಂತು ತೋರಿಸ್ದ, ಆ ರೀತಿಯಾಗಿರಬೇಕು. ವಿಜ್ಞಾಯ 24ನೇ ಶ್ಲೋಕಕ್ಕೆ ಹೇಳ್ತಿದ್ದೀನಿ, ವಿಜ್ಞಾಯ. ಆ ಥರ ಮಾಡ್ಕೊಂಡು ಬಂದಾಗ ಏನಾಗುತ್ತೆ? ಆತ್ಮಜ್ಞಾನ ಮನಸ್ಸಿನಲ್ಲಿ ಪ್ರಬಲವಾಗಿದ್ದಾಗ ಸುಖವಾಗಿರ್ಬೋದು, ಸುಖೀ ಭವೇತ್, ಅಚಲವಾಗಿರ್ಬೋದು. ಯಾವ ತೊಂದರೆ ಬಂದ್ರೂ ಧೈರ್ಯದಿಂದ ಎದುರಿಸ್ಬೋದು.
ಇಲ್ಲಾಂದರೆ ಅಳ್ತೀವಿ, ನನಗೆ ಹೀಗೆ ಆಗೋಯ್ತಲ್ಲ ಅಂತ ಅಳ್ತೀವಿ. ಮಾಡಿದ್ದುಣ್ಣೋ ಮಾರಾಯ ಅಷ್ಟೇ. ಪ್ರಾರಬ್ಧ, ನೀವು ಒಳ್ಳೆ ಕೆಲಸ ಮಾಡಿದರೆ ಪ್ರಾರಬ್ಧ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಭಗವಂತನ ಅವಶ್ಯಕತೆನೇ ಇಲ್ಲ. ಪ್ರಾರಬ್ಧಕ್ಕೆ ಇನ್ನೊಂದು ಹೆಸರು ಭಗವಂತ. ಯಾಕೆ? ಪ್ರಾರಬ್ಧ ಅದೃಷ್ಟ, ಭಗವಂತ ಅದೃಷ್ಟ. ಅದೃಷ್ಟ ಆದ್ರೇನು? ಇನ್ವಿಸಿಬಲ್, ನಾವು ಕಣ್ಣು ಕಾಣಲ್ಲ. ಪ್ರಾರಬ್ಧವೂ ಕಣ್ಣು ಕಾಣಲ್ಲ. ಚೆನ್ನಾಗಿರ್ತೀವಿ ಮತ್ತು ಸಡನ್ನಾಗಿ ಏನೋ ಆಗುತ್ತೆ, ಅದಕ್ಕೆ ಪ್ರಾರಬ್ಧ ಅಂತ ಹೇಳೋದು. ಭಗವಂತನಲ್ಲಿ ಯಾಕೆ ಪ್ರಾರ್ಥನೆ ಮಾಡಬೇಕು? ಆ ಮನಸ್ಥಿತಿಯನ್ನು ಕೊಡು, ಅಕ್ಸೆಪ್ಟ್ ಮಾಡಿಕೊಳ್ಳುವಂತಹ ಸಿಚುವೇಶನ್ ಬಂದಾಗ ಶಾಕ್ ಅಬ್ಸರ್ವರ್, ಅದಕ್ಕೆ ಭಗವಂತ ಬೇಕು. ರೋಡು ಚೆನ್ನಾಗಿಲ್ಲ ಅಂತ ಏನಾಗುತ್ತೆ, ಗಾಡೀಲಿ ಶಾಕ್ ಅಬ್ಸರ್ವರ್ ಚೆನ್ನಾಗಿದ್ದರೆ ಹೇಗೋ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದಲ್ವಾ? ಹಾಗೆ ಭಗವಂತ ಬೇಕು ನಮಗೆ. ಆ ಬ್ಯಾಲೆನ್ಸ್ ಮಾಡೋಕ್ಕೆ ಶಕ್ತಿ ಕೊಡು ಅಂತ ಕೇಳಬೇಕು. ನನ್ನ ಪ್ರಾಬ್ಲಮ್ನೇ ತೆಗೆದ್ಬಿಡು ಅಂದರೆ ಅವನು ಕರ್ಮಫಲ ದಾತ. ಸುಪ್ರೀಂ ಕೋರ್ಟ್ ಜಡ್ಜಿದ್ದ ಹಾಗೆ ಭಗವಂತ ಎಲ್ಲ ವ್ಯೂ ಪಾಯಿಂಟ್ಸ್ನೂ ತೊಗೊಳ್ತಾನೆ. ಆ ಲಾ ಬುಕ್ ಅನ್ನುವಂತಹ ವೇದದಲ್ಲಿ ಏನು ಫಲ ಹೇಳಿದೆಯೋ ಆ ಫಲವನ್ನು ಕೊಡ್ತಾನೆ. ಭಗವಂತನಿಗೆ ಬೈಯೋ ಹಾಗೆ ಇಲ್ಲ. ಯಾಕೆ ನನಗೆ ಹೀಗೆ ಮಾಡ್ದ? ಅಪ್ಪ ನೀ ತಪ್ಪು ಮಾಡಿದ್ಯಾ, ಲಾ ಬುಕ್ ಪ್ರಕಾರ ಈ ತಪ್ಪು ಈ ಶಿಕ್ಷೆ, ಅವನು ಜಡ್ಜ್ ಕೊಟ್ಟಿದ್ದಾನೆ ಅಷ್ಟೇ. ಅವನಿಗೆ ಭಗವಂತನಿಗೆ ಅಧಿಕಾರ ಇಲ್ಲ ಚೇಂಜ್ ಮಾಡೋಕ್ಕೆ. ಆ ಪ್ರಾರಬ್ಧ ಕರ್ಮವೇ ಭಗವಂತನ ರೂಪವಾಗಿ ನಮಗೆ ಕಾಣಿಸ್ಕೊಳ್ತಿದೆ. ನಾವು ಒಳ್ಳೆ ಕೆಲಸಗಳನ್ನು ಮಾಡಿದರೆ, ಒಳ್ಳೆ ಕೆಲಸ ಈ ಜನ್ಮದಲ್ಲ, ಅನೇಕ ಜನ್ಮದಿಂದ ಮಾಡ್ತಾ ಬಂದಿರಬೇಕು. ಈ ಜನ್ಮದಲ್ಲಿ ಮಾತ್ರ ಸುಮಾರು ಜನ ಹೇಳ್ತಾರೆ, ಎಷ್ಟು ಒಳ್ಳೆ ಕೆಲಸ, 85 ವರ್ಷದವರೆಗೂ ನಮ್ಮ ತಂದೆ ತುಂಬ ಚೆನ್ನಾಗಿದ್ದರು, ಸಡನ್ನಾಗಿ ಅವ್ರಿಗೊಂಥರ ಆಯಿತು. ಏನು ಹೇಳ್ತೀರಾ? ಅದಕ್ಕೇನು ಲಾಜಿಕಲ್ ಆನ್ಸರ್ ಏನು ಹೇಳ್ತೀರಾ? ಏನು ಮಾಡ್ತಿರಲಿಲ್ಲ, ಸಡನ್ನಾಗಿ ಹೋಗ್ಬಿಟ್ರು, ಏನು ಹೇಳ್ತೀರಾ? ಪ್ರಾರಬ್ಧ. ಅಕ್ಸೆಪ್ಟ್ ದಿ ಪ್ರಾರಬ್ಧ ಹ್ಯಾಪಿಲಿ. ಸ್ವಕರ್ಮಸೂತ್ರೇ ಗ್ರಥಿತೋ ಹಿ ಲೋಕಃ. ಆಧ್ಯಾತ್ಮ ರಾಮಾಯಣದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರಾರಬ್ಧ ಅನ್ನೋದು ಕಟ್ಟಿದೆ, ಚೆನ್ನಾಗಿ ಬಿಡಿಸ್ಕೊಳಕ್ಕಾಗಲ್ಲ. ಅದೇನು ಶ್ಲೋಕ? ಲಕ್ಷ್ಮಣನ ಮಾತೆ ಅದು ರಾಜನಿಗೆ. ಪರೋ ದದಾತೀತಿ ಕುಬುದ್ಧಿರೇಶ. ಒಂದು ಒಳ್ಳೆ ಶ್ಲೋಕ ಇದೆ, ಅದೇ ಮೊನ್ನೆ ಕ್ಲಾಸಲ್ಲೂ ಹೇಳಿದೆ ಅದನ್ನು, ಆನ್ಲೈನ್ ಕ್ಲಾಸಲ್ಲಿ. ಅಹಂ ಕರೋಮೀತಿ ವೃಥಾ ಅಭಿಮಾನ. ನಾನು ಮಾಡಿದೆ ಅಂತ ಹಿಗ್ಬೇಡ. ಪರೋ ದದಾತೀತಿ ಕುಬುದ್ಧಿರೇಶ. ಇನ್ನೊಬ್ಬರು ನನ್ನ ಜೀವನಕ್ಕೆ ಬಂದಿದ್ದರಿಂದ ತಪ್ಪಾಯಿತು ಅಂತ ಹೇಳ್ಬೇಡ. ಸ್ವಕರ್ಮಸೂತ್ರೇ ಗ್ರಥಿತೋ ಹಿ ಲೋಕಃ. ನಿನ್ನ ಕರ್ಮ ಅದಷ್ಟೇ. ನಿನ್ನ ಪ್ರಾರಬ್ಧ ಕರ್ಮವನ್ನು ಅನುಭವಿಸೋದಕ್ಕೋಸ್ಕರ ಮನುಷ್ಯ ರೂಪದಲ್ಲಿ ಬರ್ತಾರೆ. ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಲ್ಲ, ಮನುಷ್ಯರಿಂದ ತಾನೇ ಪ್ರಾರಬ್ಧ ಎಕ್ಸಾಷನ್ ಆಗೋದು. ಯೋಚನೆ ಮಾಡಿ. ಯಾರನ್ನು ಇವರು ಬೇಕು ಅವ್ರು ಬೇಡ, ಗೆಟ್ ಔಟ್ ಆಫ್ ಮೈ ಲೈಫ್ ಅನ್ನಕ್ಕೆ ಸಾಧ್ಯವಿಲ್ಲ. ದ ಮೋರ್ ಯು ಸೇ ಗೆಟ್ ಔಟ್ ಆಫ್ ಮೈ ಲೈಫ್, ಮೋರ್ ದೇ ವಿಲ್ ಕಮ್ ಇನ್ ಟು ಯುವರ್ ಲೈಫ್ ಅಲ್ವಾ? ಯು ಆರ್ ರೆಬೆಲಿಂಗ್, ಯು ಆರ್ ಗೋಯಿಂಗ್ ಅಗೇನ್ಸ್ಟ್ ದ ಪ್ರಾರಬ್ಧ ಅಂತ ಅರ್ಥ. ಯು ಆರ್ ಅವಾಯ್ಡಿಂಗ್ ಯುವರ್ ಪ್ರಾರಬ್ಧ. ಎಷ್ಟು ಪ್ರಾರಬ್ಧವನ್ನು ಅವಾಯ್ಡ್ ಮಾಡ್ತೀವೋ ಇನ್ನು ಜನ್ಮ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಆ ಕರ್ಮ ಕಳೀತಿಲ್ವಲ್ಲ. ಕರ್ಮ ಕಳೀಲಿಲ್ಲ, ಅದಕ್ಕೆ ರೆಬೆಲ್ ಮಾಡ್ತಿದ್ವಿ ಅಂದರೆ ಮತ್ತೆ ಜನ್ಮ. ಅದನ್ನು ಅವಾಯ್ಡ್ ಮಾಡೋಕ್ಕೆ ಇನ್ನೂ ಹಲವಾರು ಕರ್ಮಗಳನ್ನು ಮಾಡ್ತಾ ಹೋಗ್ತೀವಿ. ಹಲವಾರು ಕರ್ಮ ಮಾಡಿದಾಗ ಅದಕ್ಕೆ ಫಲ ಕೊಡಬೇಕಲ್ಲ, ಅದಕ್ಕೆ ಫಲ ಬರಬೇಕಾದ್ರೆ ಮತ್ತೊಂದು ಜನ್ಮ. ಈ ಥರನೇ ಮಾಡ್ಕೊಂಬಂದಿದ್ದೀವಿ. ಅನೇಕ ಜನ್ಮ ಸಂಸಿದ್ಧ ಮಾಡ್ಕೊಂಡು ಬರ್ತಾನೆ ಇದ್ದೀವಿ, ನಮಗೆ ಗೊತ್ತೇ ಆಗ್ತಾ ಇಲ್ಲ. ಅದು ನಮಗೆ ಯಾವಾಗ ಗೊತ್ತಾಗೋದು? 6:30 8 ಗಂಟೆಗೆ ಮಾತ್ರ ಗೊತ್ತಾಗೋದು. ನಾಳೆಯಿಂದ ಅದು ಗೊತ್ತಾಗಲ್ಲ ಅಲ್ವಾ? ಲೈಫನ್ನು ನಮ್ಮ ಗುರುನಾಥ್ ಹೇಳ್ತಾರೆ, ಮೆರಿಗೋ ರೌಂಡ್ ಥರ ನೋಡ್ಬೇಕಂತೆ, ರೋಲರ್ ಕೋಸ್ಟರ್ ಥರ ನೋಡ್ಬೇಕಂತೆ ಲೈಫ್ನ. ಅಂದರೆ ಏನು? ಅಕ್ಸೆಪ್ಟ್ ಮಾಡಲಿಲ್ಲ, ಯುವರ್ ಲೈಫ್ ಇಸ್ ಎ ರೋಲರ್ ಕೋಸ್ಟರ್. accept the prarabdha, life is simple. If you don't accept, it is a roller coaster, merry go round. ಎಲ್ಲ ಕಡೆ ತಿರುಗುತ್ತೆ. ಏನು ವೀಲ್ ಅದು? ಜೈಂಟ್ ವೀಲ್. ಹೊಟ್ಟೆಲ್ಲ ತಿರುಗಿಸ್ಬಿಡುತ್ತಲ್ವ ಹಾಗೆ. ಅಲ್ಲಿ ಹೇಗಾಗುತ್ತೋ ಜೀವನದಲ್ಲೂ ಹಾಗೆ ಹೊಟ್ಟೆ ಸಂಕಟ ಆಗ್ತಿದೆ ಅನ್ನಲ್ವಾ? ಜೈಂಟ್ ವೀಲಲ್ಲಿ ಏನಾಗುತ್ತೆ ಹಾಗೆ. ಎಲ್ಲದಕ್ಕೂ ನಿದರ್ಶನ ಇದೆ ನೋಡಿ ನಮ್ಮ ಜೀವನದಲ್ಲಿ. ಯೋಚನೆ ಮಾಡಿ. ಮೇರುಹು ಅಕ್ರಂಪನಃ, ಪರ್ವತದಂತೆ ಅಚಲವಾಗ್ತಾರಂತೆ. ಏನು ಬಂದರೂ ನಾನು ಎದುರಿಸ್ತೀನಿ. ಅದಕ್ಕೆ ವಿವೇಕಾನಂದರಿಗೆ ಅವರು ಇಲ್ಲಿಂದ ಪಂಜಾಬ್ ಹೋಗಬೇಕು ಅಂದರೆ ಟ್ರೈನ್ ತೊಗೊಂಡಾಗ, ಕಂಪ್ಲೀಟ್ ವರ್ಕ್ಸಲ್ಲೆಲ್ಲ ಓದಿರ್ತೀರ ಅಂದ್ಕೊಳ್ತೀವಿ,
ರೈಲ್ವೆ ಸ್ಟೇಷನ್ ಇದ್ದಾಗ ಕೋತಿಗಳೆಲ್ಲ ಅವ್ರನ್ನ ಅಟ್ಟಿಸ್ಕೊಂಡು ಹೋಯ್ತಲ್ಲ, ಅವರು ಭಯ ಪಡ್ಕೊಂಡು ಓಡಿದ್ರು. ಅಲ್ಲಿ ಯಾರೊಬ್ಬ ಭಿಕ್ಷುಕ ಇದ್ದ. ಅದು ಯಾಕಪ್ಪ ಅಟ್ಟಿಸ್ಕೊಂಡು ಹೋಗ್ತೀಯ, ಒಂದು ಸತಿ ತಿರುಗು, ಫೇಸ್ ದ ಬ್ರೂಟ್ಸ್. ಅವ್ರು ಹಿಂಗೆ ಒಂದು ಸತಿ ತಿರುಗಿದ್ರು, ಆ ಕೋತಿಗಳೆಲ್ಲ ಓಡೋಯ್ತು. ಅವ್ರು ಅದಕ್ಕೆ ಆಮೇಲೆ ಅಲ್ಲ, ಕೋತಿಗಳು ಪ್ರಾರಬ್ಧ ಇದ್ದ ಹಾಗೆ ನೀನು ಓಡಬೇಡ, ಒಂದು ಸತಿ ತಿರುಗು, ಪ್ರಾರಬ್ಧ ಎಲ್ಲ ಬೀಳತ್ತೆ, ಎದುರಿಸು. ಹಾಗೆ ಏನು ಇಂಪಾರ್ಟೆಂಟ್, 24ನೇ ಮಂತ್ರ ತುಂಬ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ಮನಪಾಠ ಮಾಡಿಬಿಡಿ, ಪುಣ್ಯ ಆದರೂ ಬರುತ್ತೆ. ಕೊನೆ ಪಕ್ಷ ಮೋಕ್ಷ ಸಿಗಲಿಲ್ಲ ಅಂದರೆ ಪುಣ್ಯ ಗ್ಯಾರಂಟೀಡ್ ರಾಮಗೀತೆಯಿಂದ. ಶುದ್ಧ ಮಾನಸಃ ಶ್ರದ್ಧಃ, ಮಹಾವಾಕ್ಯದಲ್ಲಿ ಶ್ರದ್ಧೆ, ಗುರು ಪ್ರಸಾದ, ವಿಜ್ಞಾಯ ಶ್ರವಣಮನ ನಿಧಿಧ್ಯಾಸನ, ಅದರಿಂದ ಸುಖ ಫಲ, ಮೇರು ಅಪ್ರಕಂಪನ, ಇದು ಫಲ. 4 ಯೋಗಗಳು, 2 ಫಲ. ಇದಾದ ಮೇಲೆ ರಾಮ ಮಹಾವಾಕ್ಯವನ್ನು ಹೇಗೆ ಅನುಸಂಧಾನ ಮಾಡೋದು ಅದನ್ನು 25ನೇ ಶ್ಲೋಕದಲ್ಲಿ ನೋಡಿದ್ವಿ. ಒಂದು ವಾಕ್ಯವನ್ನು ಅರ್ಥ ಮಾಡಬೇಕು ಅಂದರೆ ಪದ ಅರ್ಥ ಗೊತ್ತಾಗಬೇಕು. ಅದನ್ನು 25ನೇ ಶ್ಲೋಕದಲ್ಲಿ ನೋಡಿದ್ವಿ. 26 ಮುಗಿಸಿದ್ವಾ? 26 ಆಗಿತ್ತು. 26ರಲ್ಲಿ ಮೇಲ್ನೋಟಕ್ಕೆ ದ್ವೈತ ಪ್ರಪಂಚ ಕಾಣಿಸ್ತಾ ಇದೆ. ಮೇಲ್ನೋಟಕ್ಕೆ ಅದಕ್ಕೆ ಉದಾಹರಣೆ ಕೊಟ್ಟಿದ್ದು ಸಮುದ್ರ ಹಾಗೂ ಅಲೆಗಳ ಉದಾಹರಣೆ. ಅದು ಪ್ರತಿಯೊಂದು ಸತಿಗೂ ಮನಸ್ಸಿಗೆ ಬರ್ತಾ ಇರಬೇಕು. ಅಲೆಗಳು ಅನೇಕ, ಅಲೆಗಳು ಕಾರ್ಯ, ಅದಕ್ಕೆ ಹುಟ್ಟು ಸಾವು ಇದೆ. ಸಮುದ್ರ ಏಕಃ, ಅದಕ್ಕೆ ಹುಟ್ಟು ಸಾವು ಇಲ್ಲ. ಆದರೆ ಎರಡಕ್ಕೂ ಗುಣಗಳಿದೆ ಅಲ್ವಾ? ಗುಣಗಳಿದೆ ಅಂದರೆ ಒಂದು ಚಿಕ್ಕದು, ಒಂದು ಅಲ್ಪ, ಸಮುದ್ರ ಬೃಹದಾಕಾರ. ಅದಕ್ಕೆ ಒಂದು ಅರ್ಥ ಚೆನ್ನಾಗಿದೆ. ಅಲೆ ಈಸ್ ಅಲ್ಪೀಷಿಯಂಟ್ ಅಂತಾರೆ ನಮ್ಮ ಗುರುಗಳು. ಅಲೆ, ವೇವ್ ಇಸ್ ಅನ್ ಅಲ್ಪೀಷಿಯಂಟ್, ಓಷನ್ ಇಸ್ ಎ ಓಷನ್ ಆಲ್ಪರ್ವೇಸಿವ್ಗೆ ಏನೋ ಅಂತ ಹೇಳ್ತಾರೆ. ಚೆನ್ನಾಗಿದೆ. ಅಲ್ಪವಾಗಿದೆಯಲ್ಲ, ನಾನು ಇಷ್ಟು ನನ್ನ ಗುಣ ಏನು ಇಷ್ಟೇ, 5'8", 5'9", ಒಂದು 85-79 kg ಇರ್ತೀವಿ ಅಷ್ಟೇ, ಅಲ್ಪೀಷಿಯಂಟ್. ಆದರೆ ಪರಮಾತ್ಮ ಬೃಹದಾಕಾರವಾಗಿದ್ದಾನೆ. ಅದು ಮೇಲ್ನೋಟದ ಗುಣಗಳು. ಆದರೆ ಆಳಕ್ಕೆ ಹಿಡಿದು ಹೋದಾಗ ಎರಡಲ್ಲಿಯೂ ಆತ್ಮವಸ್ತು ಇದೆಯಾ? ಪರಮ ಅನ್ನುವಂಥದ್ದು ಆತ್ಮ, ಜೀವಾತ್ಮ ಅನ್ನುವಂಥದ್ದು 2 ಡೆಫಿನಿಷನ್ಸ್, ಲಕ್ಷಣಗಳು. ಆ ಡೆಫಿನಿಷನ್ನ ತೆಗೆದುಬಿಡಬೇಕು, ಆತ್ಮ ಮಾತ್ರ. ಹಾಗೆ ಅಲೆ ಅನ್ನುವಂಥದ್ದು ಒಂದು ನಾಮರೂಪ, ಸಮುದ್ರ ಅನ್ನೋದೊಂದು ನಾಮರೂಪ. ನಾಮರೂಪವನ್ನು ತೆಗೆದ್ರೆ ಅಲ್ಲಿರೋದು ಕೇವಲ ನೀರು ಮಾತ್ರ. ಸಮುದ್ರದ ಮುಂದೆ ಹೋಗಿ ನೀರಂತ ನೋಡ್ಬೇಕು ನಾವು. ನಿಮ್ಮ ಆಭರಣದಲ್ಲಿ, ಚಿನ್ನದ ಆಭರಣದಲ್ಲಿ ಏನನ್ನು ನೋಡಬೇಕು? ಆಭರಣ ನೋಡಬಾರ್ದು, ಚಿನ್ನವನ್ನೇ ನೋಡ್ತಾ ಇರಿ. ನಿಮ್ಗೆ ಆವಾಗ ಆಭರಣ ಮಾಡಿಸ್ಕೊಳ್ಳೋಕೆ ಇಷ್ಟನೇ ಬರಲ್ಲ. ನಿಮಗೆ ಗೋಲ್ಡ್ ಮೇಲೆ ವೈರಾಗ್ಯ ಬರಬೇಕು ಅಂದರೆ ಅದನ್ನು ನೋಡ್ತಾ ಇರಿ. ಆಭರಣ ಇದು ಆಭರಣ, ಇದು ಬಳೆ ಅಲ್ಲ. ಎಷ್ಟು ಮನಸ್ಸಿಗೆ ಬಳೆ ಅಂತ ಹೋಗಿದೆ ನೋಡಿ. ಅದು ಬಳೆ ವೇಸ್ಟೇಜ್ ಬೇರೆ, ಲೇಬರ್ ವರ್ಕ್, ಮೇಕಿಂಗ್ ಚಾರ್ಜ್, ಆ ಥರ ನೋಡೋದೇ ದೊಡ್ಡ ಮಾಯ. ಅದಲ್ಲಿ ಇದು ಎಕ್ಸ್ಟ್ರಾ ಮಾಯ, ಮೇಕಿಂಗ್ ಚಾರ್ಜ್, ಲೇಬರ್. ಎಲ್ಲಿದೆ ನಿಮಗೆ ಬಳೆ? ಎಲ್ಲಿದೆ ತೋರಿಸಿ, ಎಲ್ಲಿದೆ ಬಳೆ? ಕೈಯಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಎಲ್ಲಿದೆ ಬಳೆ? ಚಿನ್ನ ಅದಿರೋದು ನಿಮ್ಮ ಕೈಯಲ್ಲಿ ಇರೋದು ಚಿನ್ನ ಮಾತ್ರವೇ, ಬಳೆ ಎಲ್ಲಿದೆ? ಸರಿ, ಚಿನ್ನ ನನಗೆ ಕೊಡಿ, ಬಳೆ ನೀವು ಇಟ್ಕೊಳ್ಳಿ. ಕೈಯಲ್ಲಿ ಇದೆಯಲ್ವಾ, ಕೊಡಿ, ನಮಗೂ ಬೇಕು ಇವಾಗ ಸ್ವಲ್ಪ. ಇಲ್ಲ, ಸರ ಎಲ್ಲಿದೆ? ಕಾಣಿಸ್ತಾ ಇದೆ, ಸಬ್ಸ್ಟೆನ್ಸ್ ಇಲ್ಲ. ಬಳೆ ಅನ್ನೋದಕ್ಕೆ ಸಬ್ಸ್ಟೆನ್ಸ್ ಇಲ್ಲ. ಸಬ್ಸ್ಟೆನ್ಸ್ ಅಂದ್ರೆ ಏನು? ಸತ್ ಅನ್ನುವಂಥದ್ದೇ ಇಲ್ಲ, ನಾಮರೂಪ ಮಾತ್ರ. ನಾಮರೂಪ ಕ್ರಿಯಾ ಕಾಣಿಸುವುದು ಹಾಗೆ. ದ್ವೈತ ಹಾಗೂ ಅದ್ವೈತ ಸಮಕಾಲ. ಎಲ್ಲ ಕ್ಲಾಸಲ್ಲೂ ನಾನು ಮತ್ತೆ ಹೇಳ್ತೀನಿ, ಈಗ ನಾವಿರೋದು ದ್ವೈತದಲ್ಲಿ. ಅದ್ವೈತ ಸ್ಥಿತಿಗೆ ಹೋಗಬೇಕು ಅಂತ ಇಲ್ಲ. ಎಲ್ಲಿ ನೀವು ಬಳೆ ನೋಡ್ತಾ ಇದ್ದೀರೋ ಅಲ್ಲೇ ಚಿನ್ನವೂ ಇದೆ. ಬಳೆ, ನೆಕ್ಲೆಸ್, ಆಭರಣ ಎಲ್ಲ ದ್ವೈತ. ಅದೇ ದೃಷ್ಟಿಯಲ್ಲಿ, ಜ್ಞಾನ ದೃಷ್ಟಿಯಲ್ಲಿ ಅದನ್ನು ಸ್ವರ್ಣ ಅಂತ ನೋಡಬೇಕು.
ಸೊ ದ್ವೈತ ಅದ್ವೈತ ಸಮಕಾಲ. ದ್ವೈತವನ್ನು ದಾಟ್ತೀನಿ, ಅದ್ವೈತಕ್ಕೆ ಹೋಗ್ತೀನಿ ಇಲ್ಲ. ವೇರ್ ಯು ಹ್ಯಾವ್ ಬ್ಯಾಂಗಲ್ ದೇರ್ ಗೋಲ್ಡ್ ಈಸ್. ಎಲ್ಲಿ ಅಲೆಗಳಿದೆಯೋ ಅಲ್ಲಿ ನೀರಿದೆ, ಎಲ್ಲಿ ಸಮುದ್ರ ಇದೆಯೋ ಅಲ್ಲಿ ನೀರಿದೆ. ನಮ್ಮ ಗಮನ ಎಲ್ಲಿ? ನಾಮರೂಪ ಕ್ರಿಯೆಯಲ್ಲಿ. ಅದು ಸಂಸಾರ. ನಾಮರೂಪ ಕ್ರಿಯೆಯಲ್ಲಿ ಸಂಸಾರ. ನಮ್ಮ ದೃಷ್ಟಿ ಎಲ್ಲಿರಬೇಕು? ನೀರಿನಲ್ಲಿರಬೇಕು, ಸ್ವರ್ಣದಲ್ಲಿರಬೇಕು. ನೀರಿನಲ್ಲಿ ಸ್ವರ್ಣದಲ್ಲಿ ನಮ್ಮ ದೃಷ್ಟಿ ಇದ್ದರೆ ರಾಗದ್ವೇಷಗಳು ಬರಲ್ವೇ? ನೀರಿನಲ್ಲಿ ಸ್ವರ್ಣದಲ್ಲಿ ದೃಷ್ಟಿ ಇಲ್ಲದೆ ಇರೋದಕ್ಕೋಸ್ಕರನೇ ಜಾಯ್ ಅಲುಕ್ವಾಸಿಂದ GRTಗೆ ಹೋಗೋದು, GRTಯಿಂದ ಹೇಳಿ, ನಿಮಗೆ ಗೊತ್ತಿರಬೇಕು, ಸಹಸ್ರನಾಮ ಅಂಗಡಿಗಳೆಲ್ಲ ಹೆಸರು. ಎಲ್ಲೋ ಹೋಗೋದು. ಒಂದೇ ಕಡೆ ಸಿಕ್ಕಿದ್ದೆ, ಅದು ಬರೀ ಒಂದೇ ಗೋಲ್ಡ್ ಆಗಿಬಿಟ್ರೆ ತೊಗೊಂಡು ಬರ್ಬೋದಾಗಿತ್ತಲ್ಲ. ಇಲ್ಲಿ ಮೇಕಿಂಗ್ ಚಾರ್ಜ್ ಅಂತೆ, ಅಲ್ಲಿ ಇದಂತೆ. ಯೋಚನೆ ಮಾಡಿ, ಅನ್ನೆಸೆಸರಿಯಾಗಿ ಕಾಸ್ಟ್ ಹೇಳ್ತಾರೆ. ಕೇರಳದವರು ಜಾಯ್ ಅಲುಕ್ವಾಸ್ ನಿಮಗೆ ಗೊತ್ತು, ಅದೆಲ್ಲ ಚರ್ಚೆ, ಡಿಸ್ಕಷನ್. ತುಂಬ ದುಡ್ಡಿಟ್ಬಿಟ್ಟಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಏನು ಮಾಡೋದು, ಅದಕ್ಕೋಸ್ಕರ ಬೆಲೆ ಜಾಸ್ತಿ. ಇವಾಗ ಕಮ್ಮಿ ಕೊಡಿ. ಎಲ್ಲಿ ಇಲ್ಲವೇ ಇರದೆ ಗೋಲ್ಡ್. ಮಿಥ್ಯಾ ಪ್ರಪಂಚದ ಮೇಲೆ ಮಾತು ಹೇಗಿರುತ್ತೆ ನೋಡಿ. ನಾವು ಮಾಡ್ತಿರೋದು ಅದೇ, ಅನಾತ್ಮ ಪ್ರಪಂಚ. ಎಂಟೈರ್ ವರ್ಲ್ಡ್ ಇಸ್ ಅನಾತ್ಮ. ಓನ್ಲಿ ನಾಮರೂಪ ಕ್ರಿಯಾ ಅಲ್ವಾ? ಹೇಗೆ ಆಭರಣಗಳು ಅನೇಕವೋ ಹಾಗೆ ನಾವೆಲ್ಲ ಜೀವಾತ್ಮರು ಅನೇಕ. ನಮ್ಮ ಮೂಲ ಸ್ವರೂಪ ಏನು? ಆತ್ಮ. ನೀವು ನೀರನ್ನು ಒಪ್ಪೋತರ ಇದ್ದರೆ, ಆಭರಣವನ್ನು ಒಪ್ಪೋತರ ಇದ್ದರೆ, ನಮ್ಮಲ್ಲಿಯೂ ಆತ್ಮ ಇದೆ ಅಂತ ಒಪ್ಪಬೇಕು. ಅಲ್ಲಿ ಉದಾಹರಣೆಗೆ ನಮ್ಮ ಮನಸ್ಸು ಸರಿ, ಇಲ್ಲಿ ವಾಸ್ತವಕ್ಕೆ ಬಂದ ಒಪ್ಪಕ್ಕಾಗಲ್ಲ ಅಂದರೆ, ಉದಾಹರಣೆಗೆ ಕೊಟ್ಟಾಗ ವಿವೇಕ ಬುದ್ಧಿ ಇದೆ, ನಮ್ಮ ಜೀವನಕ್ಕೆ ಅದು ಅಳವಡಿಸ್ಕೊಳ್ಬೇಕು ಅಂದರೆ ವಿವೇಕ ಇಲ್ಲ ಅಂದರೆ ಹೇಗೆ? ಯೋಚನೆ ಮಾಡಿ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು 26ನೇ ಶ್ಲೋಕದಲ್ಲಿ. ಪ್ರತ್ಯೇಕ ಜೀವಾತ್ಮ ಪ್ರತ್ಯೇಕವಾಗಿದ್ದಾನೆ, ಪರಮಾತ್ಮ ಪರೋಕ್ಷ, ಕಾಣಿಸ್ತಾ ಇಲ್ಲ. ಅದನ್ನೆರಡನ್ನು ವಿಹಾಯ ಸಂಗೃಹ್ಯ, ಒಂದೊಂದು ಪದನೂ ಇಂಪಾರ್ಟೆಂಟ್. ಯಾವುದು ಬೇಡವೋ ಅದನ್ನು ವಿಹಾಯ ಮಾಡು, ಉಲ್ಟಾ ಹಾಕಬಾರ್ದು. ಯಾವುದು ಬೇಕೋ ವಿಹಾಯ ಮಾಡಿ, ಬೇಡದೇ ಇರೋದು ಸಂಗೃಹ್ಯ ಮಾಡಿದ್ರೆ ಅಲ್ವಾ? ಆ ಅಬ್ಜೆಕ್ಟಿವ್ಸ್ನ ವಿಹಾಯ ಮಾಡಬೇಕು. ನಾಮರೂಪ ಕ್ರಿಯೆಯನ್ನು ವಿಹಾಯ ಮಾಡಿ ಮೂಲವಾಗಿರುವಂಥ ತತ್ವವನ್ನು ಸಂಗೃಹ್ಯ ಮಾಡಬೇಕು. ಆ ಥರ ಮಾಡಿದಾಗ ಏನಾಗುತ್ತೆ? ಸ್ವಾತ್ಮಾನಂ ಜ್ಞಾತ್ವ ಅದ್ವಯೋ ಭವೇತ್. ಏಕವಾಗಿರುವಂತಹ ನಾನು, ಆಕಾಶ ರೀತಿಯಲ್ಲಿ ಇರುವಂತಹ ನಾನು, ಯಾವುದೇ ಕಲ್ಮಶ ಬಂದರೂ ಅಂಟುವುದಿಲ್ಲ ನನಗೆ. ಆಕಾಶದಲ್ಲಿ ಏನು ಅಂಟತ್ತೆ? ನೀವು ಆಕಾಶದಲ್ಲಿ ಉಗುಳಿದ್ರೂ ಆಕಾಶಕ್ಕೆ ಏನಾಗಲ್ಲ, ಆಕಾಶದಲ್ಲಿ ಹೊಗಳಿದ್ರೂ ಏನೂ ಆಗೋದಿಲ್ಲ. ಮಂತ್ರವನ್ನು ಹೇಳಿ, ಜೋರಾಗಿ ಮಂತ್ರವನ್ನು ಹೇಳಿ, ಆಕಾಶ ಸುಮ್ಮನಿರತ್ತೆ. ಬೈರಿ, ಏನೂ ಆಗೋಲ್ಲ, ಏನು ಅಂಟದೇ ಇಲ್ವೇ? ಹಾಗಂದ್ರೆ ಸ್ವಾಮೀಜಿ ನಾ ಕಲ್ ಥರ ಇರಬೇಕಾ? ಈಗಲೇ ನಾ ಏನು ಮಾಡ್ದೇನೆ ಮನೆಯಲ್ಲಿ ನನ್ನ ಕಲ್ಲು ಅಂತ ಹೇಳೇ ಆಯಿತು. ಯಾತಕ್ಕಿದ್ದೀರಾ ಅಂತ ಹೇಳಿ ಆಯಿತು. ಇನ್ನೇನು ಕಳಿಸ್ಬೇಕು ಇವಾಗ ನನ್ನ? ಏನೋ ದೇವ್ರು ಕಳಿಸ್ಬಾರ್ದು ಅಂತ ಕೇಳ್ಕೊಳ್ತಿದ್ದೀನಿ ಅಂತ ಅನಿಸುತ್ತೆ. ಹಾಗಲ್ಲ, ಅದು ದುಃಖದಿಂದ ಹೇಳುವಂಥ ಮಾತು. ದುಃಖದಿಂದ ಹೇಳುವಂಥ ಮಾತು ಏನು ಅಂದರೆ, ಅಲ್ಲಿ ಅಹಂಕಾರ ಇದೆ. ನನ್ನನ್ನು ಯಾರು ಇಷ್ಟು ರೆಸ್ಪೆಕ್ಟ್ ಮಾಡ್ತಿಲ್ವೇ, ಮರ್ಯಾದೆ ಕೊಡ್ತಿಲ್ವೇ? ಮರ್ಯಾದೆ ಇಸ್ ಬೇಸ್ಡ್ ಆನ್ ಅಹಂಕಾರ. ಮತ್ತೆ ಯೋಚನೆ ಮಾಡಿ, ಒಬ್ಬರು ಏನಾದ್ರು ಹೀಗೆ ಹಾಗೆ ಹೇಳಿಬಿಟ್ರೆ ನಮಗೆ ಫ್ರಸ್ಟ್ರೇಷನ್. ಎಲ್ಲ ಅನಾತ್ಮ. ಆ ಮಹಾವಾಕ್ಯವನ್ನು ಸಂಶೋಧನೆ ಮಾಡು, ಚರ್ಚೆ ಮಾಡು, ಅನಾಲಿಸಿಸ್ ಮಾಡು, ಮೀಮಾಂಸಾ ಮಾಡು. ಮೀನು ಮಾಂಸ ಬೇಡ, ಮೀಮಾಂಸಾ ಮಾಡು ಅಂತ ಅದನ್ನು ಹೇಳಿ ಈಗ ಮಹಾವಾಕ್ಯದ ವಿಚಾರ ಶುರುವಾಗುತ್ತೆ. ಟೆಕ್ನಿಕಲ್ ಆದಷ್ಟು ಸುಲಭವಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಗಮನ ಇಟ್ಟು ಕೇಳಿದ್ರೆ ಮಹಾವಾಕ್ಯ ಅರ್ಥ ಆಗುತ್ತೆ. ಮಹಾವಾಕ್ಯ ಅರ್ಥ ಆಯಿತು, ಜ್ಞಾನ ಬಂತು. ಜ್ಞಾನ ಬಂತು, ಮೋಕ್ಷ ಪ್ರಾಪ್ತಿ. 27 ಏಕಾತ್ಮಕತ್ವಾತ್ ಜಹತಿ ನ ಸಂಭವೇತ್. ಇನ್ನೊಂದ್ಸತಿ. ತಥಾ ಜಹಲ್ಲಕ್ಷಣತಾ ವಿರೋಧತಃ. ಸೋಯಂ ಪದಾರ್ಥಾವಿವ ಭಾಗಲಕ್ಷಣ. ಯುಜ್ಯೇತ ತತ್ವಂ ಪದಯೋರದೋಷತಃ.
ಶ್ಲೋಕವನ್ನು ನೋಡೋಕ್ಕಿಂತ ಮುಂಚೆ ಅರ್ಥ ಏನು ಅಂತ ತಿಳಿಯುವ. ಯಾವುದೇ ಭಾಷೆಯನ್ನು ಮಾತಾಡಿದಾಗ ನಮಗೊಂದು ಮುಖ್ಯ ಅರ್ಥ, ಗೌಣ ಅರ್ಥ ಅಂತ ಇರುತ್ತೆ. ಮುಖ್ಯ ಅರ್ಥಕ್ಕೆ ಡೈರೆಕ್ಟ್ ಮೀನಿಂಗ್, ಗೌಣ ಅರ್ಥಗೆ ಕೇವಲ ಅಂತ ತಗೊಳ್ಬಾರ್ದು, ಇಂಡೈರೆಕ್ಟ್ ಮೀನಿಂಗ್, ಇಲ್ಲಾಂದರೆ ಲಕ್ಷಣ ಅರ್ಥ, ಇಲ್ಲ ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಇಂಪ್ಲೈಡ್ ಮೀನಿಂಗ್. ಡೈರೆಕ್ಟ್ ಮೀನಿಂಗ್ ಶಬ್ದಕೋಶದ ಅರ್ಥ, ಡಿಕ್ಷನರಿ ಮೀನಿಂಗ್. ಎರಡನೇ ಅರ್ಥ ಸೆಕೆಂಡ್ರಿ ಮೀನಿಂಗ್, ಗೌಣ ಅರ್ಥ, ಲಕ್ಷ್ಯಾರ್ಥ, ಇಂಪ್ಲೈಡ್ ಮೀನಿಂಗ್. ಯಾವುದಕ್ಕೆ ಇರುತ್ತೆ. ಉದಾಹರಣೆ ಕೊಡಬೇಕು ಅಂದರೆ ಬ್ಲ್ಯಾಕ್ ಮನಿ ಇಂಪಾರ್ಟೆಂಟ್. ಈಗ ಬೇಕಲ್ವಾ, ಕಪ್ಪು ಹಣ. ಹಣ ಎಲ್ಲಿ ಕಪ್ಪಾಗಕ್ಕೆ ಸಾಧ್ಯ? ಫಸ್ಟ್ ಪ್ರತಿಯೊಂದನ್ನು ಡೈರೆಕ್ಟ್ ಮೀನಿಂಗಲ್ಲಿ ತಗೊಳ್ಬೇಕು. ಮುಖ್ಯ ಅರ್ಥ ಹಣ ಎಲ್ಲಿದೆ? ಕಪ್ಪು. ಮತ್ತು ಯಾತಕ್ಕೆ ಕಪ್ಪು ಹೇಳ್ತೀವಿ? ಇಂಪ್ಲೈಡ್ ಮೀನಿಂಗ್, ಸೆಕೆಂಡ್ರಿ ಮೀನಿಂಗ್. ಅಂದರೆ ಯಾವುದೋ ರೀತಿಯಾಗಿ ಬಂದಿದೆ ಹಣ, ಅದು ಶುದ್ಧವಾಗಿಲ್ಲ, ಅದಕ್ಕೆ ಬ್ಲ್ಯಾಕ್ ಮನಿ. ಇದು ಜೀವನದಲ್ಲಿ ನಾವೆಲ್ಲರೂ ಹೇಳ್ತೀವಿ ಹೀಗೆ. ಎಲ್ಲ ಮಾತಾಡೋದೆಲ್ಲ ಮುಖ್ಯವಾಗಿ ಮಾತಾಡಲ್ಲ. ಮೋಸ್ಟ್ ಆಫ್ ಅವರ್ ಟ್ರಾನ್ಸಾಕ್ಷನ್ ಇನ್ ಡೇ ಟು ಡೇ ಲೈಫ್ ಆರ್ ನಾಟ್ ಡೈರೆಕ್ಟ್ ಮೀನಿಂಗ್, ಎಲ್ಲ ಇಂಡೈರೆಕ್ಟ್ ಮೀನಿಂಗ್. ಇವತ್ತು ನಾಳೆ ಬರ್ತಾರೆ ಅಂದರೆ ಏನರ್ಥ? ಇವತ್ತು ನಾಳೆ ಬರ್ತಾರೆ ಅಂದರೆ ಏನರ್ಥ? ಮುಂದೆ ಯಾವಾಗಲೂ ಬರ್ತಾರೆ ಅಂತ ಅರ್ಥ. ಅದು ಡೈರೆಕ್ಟ್ ಮೀನಿಂಗ, ಇಂಡೈರೆಕ್ಟ್ ಮೀನಿಂಗ, ಸೆಕೆಂಡ್ರಿ ಮೀನಿಂಗ್. ಪ್ರತಿಯೊಂದು ನಾವು ಹೀಗೆ ಮಾಡೋದು. ಮುಖ್ಯ ಅರ್ಥವನ್ನು ತಗೊಳ್ಬೇಕು. ಯಾವ ವಿಚಾರದಲ್ಲಿ? ಮಹಾವಾಕ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಫಸ್ಟು ಮುಖ್ಯ ವಿಚಾರವನ್ನು ತಗೊಳ್ಬೇಕು. ಮುಖ್ಯ ವಿಚಾರದಲ್ಲಿ, ಮುಖ್ಯ ಅರ್ಥದಲ್ಲಿ ಅದು ಆಗಲಿಲ್ಲ, ಸೂಟ್ ಆಗಲಿಲ್ಲ ಅಂದರೆ ಇಂಪ್ಲೈಡ್ ಮೀನಿಂಗ್, ಸೆಕೆಂಡ್ರಿ ಮೀನಿಂಗಲ್ಲಿ ತಗೊಳ್ಬೇಕು. ಆ ರೀತಿಯಾಗಿ ತಗೊಂಡ್ರೆ ನಮಗೆ ಮೂರು ರೀತಿ ಲಕ್ಷಣಾವೃತ್ತಿ ಅಂತ ಹೇಳಿದ್ನಲ್ಲ, ಸೆಕೆಂಡ್. ಆ ಲಕ್ಷಣಾವೃತ್ತಿ ಅಥವಾ ಲಕ್ಷಣ ಅರ್ಥದಲ್ಲಿ ಮೂರು ಭಾಗವನ್ನು ಮಾಡಿಕೊಳ್ಬೇಕು, ಮೂರು ರೀತಿಯಾಗಿ. ಜಹತಿ ಲಕ್ಷಣ ಒಂದು, ಜಹತಿ ಲಕ್ಷಣ. ಎರಡನೇದು ಅಜಹತಿ ಲಕ್ಷಣ. ಮೂರನೇದು ಜಹತಿ ಅಜಹತಿ ಲಕ್ಷಣ. ಎರಡು ಸೇರಿಸ್ಕೊಳ್ಬೇಕು. ಜಹತಿ ಒಂದನೇದು, ಎರಡನೇದು ಅಜಹತಿ, ಮೂರನೇದು ಜಹತಿ ಅಜಹತಿ. ಇದಕ್ಕೆ ಇನ್ನೊಂದು ಅರ್ಥ, ಜಹತಿಗೆ ಜಹಲ್ ಲಕ್ಷಣ, ಅಜಹತಿಗೆ ಅಜಹಲ್ ಲಕ್ಷಣ, ಜಹತಿ ಅಜಹತಿಗೆ ಜಹಲ್ ಅಜಹಲ್ ಲಕ್ಷಣ. ಏನು ಭಾಷೆ ಹೀಗಿದೆಯಲ್ಲ, ಹಾಗೆ ಇರುತ್ತೆ. ಜಹಲ್ ಅಜಹಲ್ ಲಕ್ಷಣಗೆ ಇನ್ನೊಂದು ಅರ್ಥ ಭಾಗ ಲಕ್ಷಣ, ಭಾಗ ಲಕ್ಷಣ. ಇನ್ನೊಂದು ಅರ್ಥ ಭಾಗತ್ಯಾಗ ಲಕ್ಷಣ. ಇಷ್ಟು ಅರ್ಥಗಳಿವೆ. ಯಾವ್ದು ಅರ್ಥ ಆಯ್ತು ಇವಾಗ? ಯಾವುದೂ ಅರ್ಥ ಆಗಲಿಲ್ಲ ಸರ್. ನಾವು ಮುಕ್ತ ಪುರುಷರು, ಈ ವಿಚಾರದಲ್ಲಿ ನಾವು ಮುಕ್ತರು. ನೀವು ಹೇಳಿದ್ರೆ ಬರ್ಕೊಡ್ತೀವಿ. ಜಹತಿ ಅಜಹತಿ, ಜಹಲ್ ಅಜಹತಿ, ಇಲ್ಲ ಭಾಗ ಲಕ್ಷಣ, ಭಾಗತ್ಯಾಗ ಲಕ್ಷಣ. ಇದು ಮಹಾವಾಕ್ಯಕ್ಕೆ ಬೇಕಾಗಿರುವಂಥದ್ದು, ಎಸ್ಪೆಷಲಿ ತತ್ವಮಸಿ ಮಹಾವಾಕ್ಯಕ್ಕೆ. ಯಾಕಂದರೆ ಈ ಶ್ಲೋಕದಲ್ಲಿ ಅದನ್ನು ಉದ್ಧಾರ ಮಾಡಿರೋದ್ರಿಂದ. ಈಗ ಒಂದು ಎರಡೆರಡು ಉದಾಹರಣೆ, ಲೌಕಿಕವಾದ ಉದಾಹರಣೆಯನ್ನು ನೋಡೋಣ. ಜಹತಿ ಲಕ್ಷಣ. ಜಹತಿ ಅಂದರೆ ಮುಖ್ಯ ಅರ್ಥವನ್ನು ಸಂಪೂರ್ಣವಾಗಿ ತೆಗೆದುಬಿಡೋದು. ನೋ ಡೈರೆಕ್ಟ್ ಮೀನಿಂಗ್ ಅಟ್ ಆಲ್, ಸೆಕೆಂಡ್ರಿ ಮೀನಿಂಗ್ ಮಾತ್ರ ತಗೊಳ್ಳೋದು. ಅದಕ್ಕೆ ಜಹತಿ ಲಕ್ಷಣ ಅಂತ ಹೆಸರು. ಉದಾಹರಣೆಗೆ, ಇವತ್ತು ಮೊನ್ನೆ ಇಂಡಿಯಾ ಸೌತ್ ಆಫ್ರಿಕಾ, ಭಾರತ ಹಾಗೂ ದಕ್ಷಿಣ ಆಫ್ರಿಕಾದ ಕ್ರಿಕೆಟ್ ಮ್ಯಾಚ್ ಆಯಿತು ಅಲ್ವಾ? ಗೆದ್ದರು. ಕ್ರಿಕೆಟ್ ಮ್ಯಾಚ್ ಎಲ್ಲ ಭಾರತ ಈ ಥರ ಗೆಲ್ತಿದ್ರೆ ಸಂಶಯ ಬರುತ್ತೆ ಸ್ವಲ್ಪ. 60 ಕಾಲೌಟು, 55 ಕಾಲೌಟ್ ಆದರೆ ಅಲ್ವಾ? ಸರಿ, ಭಾರತ ಹಾಗೂ ದಕ್ಷಿಣ ಆಫ್ರಿಕಾದ ಎರಡು ಪಂದ್ಯಗಳು, ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ. ಜಹತಿ ಲಕ್ಷಣ. ಇವಾಗ ಎರಡು ದೇಶ, ಭೂಪ್ರದೇಶ, ಇಟ್ ಇಸ್ ಎ ಜಾಗ್ರಫಿಕಲ್ ಲ್ಯಾಂಡ್. ಭಾರತ ಅನ್ನೋದು ಒಂದು ಜಾಗ್ರಫಿಕಲ್ ಲ್ಯಾಂಡ್, ಭೂಪ್ರದೇಶ. ಹಾಗೆ ದಕ್ಷಿಣ ಆಫ್ರಿಕಾ ಭೂಪ್ರದೇಶ. ಈ ಎರಡು ಭೂಪ್ರದೇಶಗಳು ಹೇಗೆ ಆಡಕ್ಕೆ ಸಾಧ್ಯ? ಹೌ ಕ್ಯಾನ್ ಟೂ ಲ್ಯಾಂಡ್ಸ್ ಪ್ಲೇ ಟುಗೆದರ್? ಭಾರತ ಹಾಗೂ, ಯಾಕೆ ಎರಡು ಚೇತನ ಅಚೇತನ, ಇಟ್ ಈಸ್ ಇನರ್ಟ್ ಇನ್ ನೇಚರ್. ಕಂಟ್ರಿ ಬೈ ಇಟ್ ಸೆಲ್ಫ್ ಈಸ್ ವೆರಿ ಇನರ್ಟ್. ಅದಕ್ಕೆ ಭಾರತವನ್ನು ಪ್ರತಿನಿಧಿಸುವಂತಹ 11 ಆಟಗಾರರು ಬೇಕು. ಹಾಗೆ ದಕ್ಷಿಣ ಆಫ್ರಿಕಾ, ಸೌತ್ ಆಫ್ರಿಕಾಗೂ ಬೇಕು. ಅವರೇನು ಚೇತನಾ ವಸ್ತುಗಳು. ಚೇತನಾ ವಸ್ತು ಅಂದರೆ ವೆರಿ ಆ್ಯಕ್ಟಿವ್, ಲಿವಿಂಗ್.
ಏನಾಯಿತು, ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ಮಧ್ಯೆ ಪಂದ್ಯ ಇರೋದನ್ನು ನಾವು ಜಹತಿ ಲಕ್ಷಣದಲ್ಲಿ ಮುಖ್ಯ ಅರ್ಥವಾಗಿ ತಗೊಂಡ್ರೆ ಎರಡು ದೇಶಗಳು ಆಡೋಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ. ಟೋಟಲ್ ಎಕ್ಸ್ಕ್ಲೂಷನ್, ಇಂಡೈರೆಕ್ಟ್ ಮೀನಿಂಗಾಗಿ ತಗೊಳ್ಬೇಕು. ಅರ್ಥ ಆಗ್ತಿದೆಯಾ? ಒಂದು ಚೇತನ ವಸ್ತು ಬೇಕು ಆಡಬೇಕು ಅಂತಂದರೆ. ಚೇತನ ವಸ್ತು ಅಂದರೆ ವ್ಯಕ್ತಿ, ಮನುಷ್ಯ. ಇದು ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಉದಾಹರಣೆ ನೋಡೋಣ. ಎರಡೆರಡು ಉದಾಹರಣೆ ಇಲ್ಲ ಹೇಳ್ತಾ ಹೋದರೆ ಟೈಮ್ ಆಗುತ್ತೆ. ರಾಜಕೀಯದಲ್ಲಿ ರಾಜ್ಯಸಭೆಯಲ್ಲಿ ಇವತ್ತು ಕುರ್ಚಿಗೆ ಅವಮಾನ ಮಾಡಲಾಯಿತು. ಕೇಳಿಸ್ಕೊಂಡಿದ್ದೀರಾ ಪೇಪರಲ್ಲಿ? ಬೆಳಗ್ಗೆ ಎದ್ದ ತಕ್ಷಣ ಪ್ರಜಾವಾಣಿ ಇಟ್ಕೊಳ್ಬೇಕಲ್ಲ. ಕುರ್ಚಿಗೆ ಅವಮಾನ ಮಾಡಿದಾಯಿತು. ಇನ್ ರಾಜ್ಯಸಭಾ ಸೀಟ್ ವಾಸ್ ಡಿಸ್ರೆಸ್ಪೆಕ್ಟೆಡ್. ಕುರ್ಚಿ ಅಚೇತನ ವಸ್ತು, ಅಂದರೆ ದ ಪರ್ಸನ್ ಹೂ ಇಸ್ ಸಿಟ್ಟಿಂಗ್ ಇನ್ ದ ಸೀಟ್ ಈಸ್ ಚೇತನ ವಸ್ತು, ಮನುಷ್ಯ. ಆ ರಾಜ್ಯ ಸಭೆಯಲ್ಲಿ ಆ ಸ್ಪೀಕರ್ಗೆ ಅವಮಾನ ಮಾಡಲಾಯಿತು ಅಲ್ವಾ. ಜಹತಿ ಲಕ್ಷಣ ಅಂದ್ರೇನು? ಮುಖ್ಯ ಅರ್ಥವನ್ನು ಬಿಟ್ಟು ದ್ವಿತೀಯ ಅರ್ಥ, ಸೆಕೆಂಡ್ರಿ ಗೌಣ ಅರ್ಥವನ್ನು ತಗೊಳ್ಳೋದಕ್ಕೆ ಜಹತಿ ಲಕ್ಷಣ. ಅರ್ಥ ಆಯ್ತಾ? ಎರಡು ಉದಾಹರಣೆ ಗೊತ್ತಾಯ್ತಾ? ಸಾಕು. ಒಂದೊಂದು ಇದಕ್ಕೆ ಎರಡೆರಡು ಉದಾಹರಣೆ ನೋಡೋಣ. ಇವಾಗ ಅಜಹತಿ ಲಕ್ಷಣಕ್ಕೆ ಬರೋಣ, ಇಲ್ಲ ಅಜಹಲ್ ಲಕ್ಷಣ. ಅಜಹಲ್ ಲಕ್ಷಣ ಏನಂದರೆ ಮುಖ್ಯ ಅರ್ಥವನ್ನು ತಗೊಂಡು ಇನ್ನು ಇತರ ಅರ್ಥವನ್ನು ಸೇರಿಸ್ಕೊಳ್ಳೋದು. ಆ್ಯಡ್ ಎಕ್ಸ್ಟ್ರಾ ಮೀನಿಂಗ್ ಟು ದ ಮೇನ್ ಮೀನಿಂಗ್. ಜಹತಿ ಗೌಣ ಅರ್ಥವನ್ನು ತಗೊಳ್ಳೋದು, ಅಜಹತಿ ಮುಖ್ಯ ಅರ್ಥದ ಜೊತೆಗೆ ಇನ್ನು ಸೇರಿಸ್ಕೊಳ್ಳೋದು, ಆ್ಯಡ್. ಬಸ್ ಸ್ಟ್ಯಾಂಡಲ್ಲಿ ನಿಂತಿರ್ತೀರಪ್ಪ, ಬಸ್ ಬಂತು ಅಂತ ಹೇಳ್ತೀವಿ. ನಮಗೆ ಗೊತ್ತು ಬಸ್ ಬರಲ್ಲ. ಬಸ್ ಬರುತ್ತಾ? ಬಸ್ ಜೊತೆಗೆ ಬಸ್ಸು ಮುಖ್ಯ ಅರ್ಥ, ಅದ್ರ ಜೊತೆಗೆ ಡ್ರೈವರ್ ಕೂತಿರಬೇಕು. ಸ್ವಾಮೀಜಿ ಏನು ಇಷ್ಟು ಕೇವಲವಾಗಿ ಹೇಳ್ತಿದ್ದೀರಲ್ಲ, ಇದು ಎಕ್ಸಾಂಪಲ್ಲ. ಇದೇ ಮಹಾವಾಕ್ಯಕ್ಕೆ ಇದೇ ಬೇಕು. ಲೌಕಿಕವಾಗಿ ಯೂಸ್ ಮಾಡೋದನ್ನು ನಾವು ಮರ್ತು ಬಿಟ್ಟಿರ್ತೀವಿ. ಅದಕ್ಕೆ ಮಹಾವಾಕ್ಯ ನಮಗೆ ಎಲ್ಲಿ ಡೈರೆಕ್ಟಾಗಿ ಯೂಸ್ ಮಾಡಬೇಕು, ನೇರವಾಗಿ ಯೂಸ್ ಮಾಡಬೇಕು, ಎಲ್ಲಿ ವಿರುದ್ಧವಾಗಿ ಯೂಸ್ ಮಾಡಬೇಕು ಅಂತ ಗೊತ್ತಿರಲ್ಲ. ಬಸ್ ಬಂತು ಅಂತೀವಿ, ಬಸ್ ಸುಮ್ಮನೆ ಹಾಗೆ ಬರಲ್ಲ. ಬಸ್ ಜೊತೆಗೆ ಒಬ್ಬ ಡ್ರೈವರ್ ಇರಬೇಕು, ಚಾಲನೆ ಮಾಡೋನು ಇರಬೇಕು ಅಲ್ವಾ. ಅದಕ್ಕೆ ಏನು ಹೇಳ್ತೀವಿ? ಮುಖ್ಯ ಅರ್ಥದ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳೋದು. ಸರಿ, ಇದು ಅರ್ಥ ಆಗಲಿಲ್ಲ ಅಂದರೆ 3 ದಿವಸದ ಹಿಂದೆ ಒಂದು ಉದಾಹರಣೆ ಕೊಟ್ಟೆ. ಏನೋ ಇಡ್ಲಿ ಅಲ್ವಾ. ಇಡ್ಲಿ ಬೇಕು ಅಂತ ಹೋಟ್ಲಲ್ಲಿ ಹೋಗಿ ನೀವು ಕೇಳಿದ್ರೆ ಇಡ್ಲಿ ತಂದು ಕೊಡ್ತಾನೆ, ಅದ್ರ ಜೊತೆಗೆ ಚಟ್ನಿ ಸಾಂಬಾರು ತಂದು ಕೊಡ್ತಾನೆ. ಅದಕ್ಕೆ ಅಜಹತಿ ಲಕ್ಷಣ ಅಂತ ಹೆಸರು. ನೀವೇನು ಮಾಡಬೇಕು, ನಾಳೆ ಶಾಂತಿ ಸಾಗರ್ ಹೋಗಿ ಅಜಹತಿ ಲಕ್ಷಣವನ್ನು ಕೊಡಪ್ಪ ಅಂತ ಕೇಳಬೇಕು. ಆಯಿತಾ? ಇದು ಯಾವುದೋ ಬಂತು ಅಂತ ಅಂದ್ಕೊಳ್ತಾನೆ. ಹಾಗಲ್ಲ, ಮುಖ್ಯ ಅರ್ಥದ ಜೊತೆಗೆ ಇನ್ನು ಸೇರಿಸ್ಕೊಳ್ಳೋದು. ಇಡ್ಲಿ ಅಂತ ಕೇಳಿದ ತಕ್ಷಣ ಹೇಗೆ ತಟ್ಟೆ ಲೋಟ ಎಲ್ಲ ಬರುತ್ತೋ ಹಾಗೆ ಮುಖ್ಯ ಅರ್ಥದ ಜೊತೆಗೆ ಸೆಕೆಂಡ್ರಿ ಮೀನಿಂಗ್ ಅಲ್ಲ, ಅಡಿಷ್ನಲ್ ಮೀನಿಂಗ್ ಆಲ್ಸೋ ವಿಲ್ ಕಮ್. ಇದಕ್ಕೆ ಅಜಹತಿ ಲಕ್ಷಣ. ಮೂರನೇದು, ಇವಾಗ ಒಂದೊಂದು ಕೇಸ್ಗೂ ಎರಡೆರಡು ಅರ್ಥವನ್ನು ನೋಡ್ತಾ ಇದ್ದೀವಿ, ಎರಡೆರಡು ಉದಾಹರಣೆಯನ್ನು ನೋಡ್ತಾ ಇದ್ದೀವಿ. ಮೂರನೇದು ಭಾಗಲ. ಇದಕ್ಕೆ ಎಸ್ ಸಮುಚ್ಚಯ ಹೇಳ್ಬೋದು. ಅಜಹತಿಗೆ ಸಮುಚ್ಚಯ ಹೇಳ್ಬೋದು. ಮೂರನೇದು ಭಾಗಲಕ್ಷಣ ಇಲ್ಲ ಭಾಗತ್ಯಾಗ ಲಕ್ಷಣ. ಭಾಗಲಕ್ಷಣಕ್ಕೆ ಒಂದು ಉದಾಹರಣೆ, ನಾನು ಮಾವನ ಹಣ್ಣು ತಿಂದೆ. ಭಾಗ ತ್ಯಾಗ ಜ್ಞಾಪಿಸ್ಕೊಳ್ಳಿ, ಅರ್ಥದಲ್ಲೇ ಗೊತ್ತಾಗುತ್ತೆ. ಮಾವನ ಹಣ್ಣಲ್ಲಿ ಹಣ್ಣು ಇದೆ, ಸಿಪ್ಪೆ ಇದೆ, ಬೀಜ ಓಟೆ ಇದೆ. ಹಣ್ಣನ್ನು ನಾವೆಲ್ಲರೂ ತಿಂತೀವಿ, ಅದು ಭಾಗ. ಕೆಲವರು ತುಂಬ ನ್ಯೂಟ್ರಿಷನ್ ಇಲ್ಲ, ತಿನ್ನಲೇಬೇಕು ರೀ, ಅದು ಮಿನರಲ್ಸ್, ನಿಮ್ಮ ಕೂದಲು ಚೆನ್ನಾಗಿ ಬರುತ್ತೆ, ನೀವು ಡೈ ಹಾಕೋ ಅವಶ್ಯಕತೆನೇ ಇಲ್ಲ ಸಿಪ್ಪೆ ತಿಂದರೆ. ಅದು ಏನಾಗುತ್ತೆ, ಸಿಪ್ಪೆನ ಕೆಲವರು ತಿಂತಾರೆ. ನೀವು ಡೈ ಹಾಕ್ತೀರಾ ಬೀಜ ತಿಂದರೆ ಅಲ್ವಾ. ಅದು ತ್ಯಾಗ, ಭಾಗ ತ್ಯಾಗ ಲಕ್ಷಣ. ಓಟೆಯನ್ನು ಬಿಡೋದು ತ್ಯಾಗ, ಭಾಗವಾಗಿ ಮಾಡ್ತಿರಲ್ಲ, ಹಣ್ಣನ್ನು ತಗೊಳ್ಳೋದು ಭಾಗ ತ್ಯಾಗ ಲಕ್ಷಣ. ಗೊತ್ತಾಯ್ತಾ? ಹಣ್ಣನ್ನು ತಗೊಳ್ಳೋದು ಭಾಗ, ಬೀಜವನ್ನು ಸಿಪ್ಪೆಯನ್ನು ತೆಗೆಯೋದು ತ್ಯಾಗ, ಭಾಗತ್ಯಾಗ ಲಕ್ಷಣ. ಇನ್ನೊಂದು ಉದಾಹರಣೆ ನೋಡೋಣ. ನಾನು ದಪ್ಪವಾಗಿದ್ದೇನೆ. ಎಲ್ರಿಗೂ ಕಾನ್ಷಿಯಸ್ ಇದೆಯಾ? ದಪ್ಪವಾಗಿದ್ದೇನೆ. ದಪ್ಪ ಅನ್ನೋದು ಯಾರಿಗೆ? ನನಗೆ. ಈ ನನಗೆ ಅನ್ನೋದಲ್ಲಿ 3 ಶರೀರ ಇದೆ, ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರ ಇದೆ. ಸ್ಥೂಲ ಶರೀರಕ್ಕೆ ಮಾತ್ರ ದಪ್ಪ, ಚಿಕ್ಕದು, ದೊಡ್ಡದು, ಉದ್ದ ಇದ್ದೀನಿ, ಬೆಳಕಾಗಿದ್ದೀನಿ, ಕಪ್ಪಗಾಗಿದ್ದೀನಿ ಅಲ್ವಾ. ಸೂಕ್ಷ್ಮ ಶರೀರಕ್ಕೆ ದಪ್ಪಿಲ್ಲ, ಕಾರಣ ಶರೀರಕ್ಕೆ ಚಿಕ್ಕದು ದೊಡ್ಡದು ಅಂತಿಲ್ಲ. ಸೊ ಭಾಗ ಸ್ಥೂಲ ಶರೀರಕ್ಕೆ ದಪ್ಪವಾಗಿದ್ದೇನೆ, ತ್ಯಾಗ ಸೂಕ್ಷ್ಮ ಹಾಗೂ ಕಾರಣ ಶರೀರಕ್ಕೆ.
ಭಾಗತ್ಯಾಗ ಲಕ್ಷಣ. ಅರ್ಥ ಆಗ್ತಿದೆಯಾ? ಸರಳವಾಗಿ ಹೇಳ್ತಿದ್ದೀನಿ. ಶಾಸ್ತ್ರೀಯವಾದ ಉದಾಹರಣೆ ಕೊಟ್ಟರೆ ಮುಗೀತು, ಸಿಂಪಲ್ ಆಗಿ. ಜಹತಿ ಅಜಹತಿ, ಜಹಲ್ ಅಜಹಲ್, ಇಲ್ಲ ಭಾಗತ್ಯಾಗ ಲಕ್ಷಣ. ಈಗ ತತ್ವಮಸಿ ಅನ್ನುವಂಥ ಮಹಾವಾಕ್ಯವನ್ನು ಈ ಮೂರಲ್ಲಿ ಯಾವ್ದು ಫಿಟ್ ಆಗುತ್ತೆ ಅಂತ ನೋಡಬೇಕು. ಇವಾಗ ತತ್ ಪರಮಾತ್ಮ, ತ್ವಂ ಜೀವಾತ್ಮ, ಅಸಿ ನೀವಾಗಿದ್ದೀರಿ. ಈಗ ಪರಮಾತ್ಮನಲ್ಲಿ 5 ಅಂಶ ಇದೆ, ಜೀವಾತ್ಮನಲ್ಲಿ 5 ಅಂಶ ಇದೆ. ಅಸಿಯಲ್ಲಿ ಯಾವ್ದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನೋಡಬೇಕು. ಪರಮಾತ್ಮ ಅಂತ ತಗೊಂಡ್ರೆ ಇವಾಗ ಸ್ಥೂಲ ಪ್ರಪಂಚ, ಸೂಕ್ಷ್ಮ ಪ್ರಪಂಚ, ಕಾರಣ ಪ್ರಪಂಚ, ಪ್ರತಿಬಿಂಬ ಚೈತನ್ಯ, ಬಿಂಬ ಚೈತನ್ಯ, ಇಷ್ಟಿದೆ. ಅರ್ಥ ಆಗ್ತಿದೆಯಾ? ಮಾವಿನ ಹಣ್ಣು ಅರ್ಥ ಆಯಿತು, ನಾ ದಪ್ಪ ಇದ್ದೀನಿ ಅಂತ ಅರ್ಥ ಆಯಿತು, ಇಡ್ಲಿ ಅರ್ಥ ಆಯಿತು. ಇದು ಸ್ಥೂಲ ಸೂಕ್ಷ್ಮ ಎಲ್ಲ ಅರ್ಥ ಆಗಲಿಲ್ಲ ನಮಗೆ. ಪ್ರಪಂಚ ಅಂತ ತಗೊಂಡ್ರೆ ಸಮಷ್ಟಿ ಪ್ರಪಂಚ. ಇವಾಗ ಎಲ್ಲ ಸ್ಥೂಲವಾಗಿ ಭೂಹು ಭುವಃ ಸ್ವಃ ಮಹಃ ಜನಃ ತಪಃ ಸತ್ಯಂ 7 ಲೋಕ, ಮೇಲೆ 7 ಕೀಳೆ 7 ಇದೆಯಲ್ಲ, ಅದಕ್ಕೆ ಸಮಷ್ಟಿ ಸ್ಥೂಲ ಪ್ರಪಂಚ ಅಂತ ಹೆಸರು. ಗ್ರಾಸ್ ಯೂನಿವರ್ಸ್, ಕಾಸ್ಮಾಸ್ ಅಂತ ಏನು ಕರೀತಾರಲ್ಲ ಇವಾಗ, ಅದಕ್ಕೆ ಸಮಷ್ಟಿ ಸ್ಥೂಲ ಪ್ರಪಂಚ. ಅದಕ್ಕೆ ಸಂಸ್ಕೃತದಲ್ಲಿ ಹೆಸರು ವಿರಾಟ್ ಪುರುಷ. ವಿರಾಟ್ ಹಿರಣ್ಯಗರ್ಭ, ಆಮೇಲೆ ಸೂಕ್ಷ್ಮ. ವಿರಾಟ್ ಪುರುಷ. ವಿರಾಟ್ ಪುರುಷನಿಗೆ ಎಲ್ಲಿ ಉದಾಹರಣೆ ಸಿಗುತ್ತೆ ನಿಮಗೆ? ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ಸಂದರ್ಶನ ಯೋಗದಲ್ಲಿ ವಿರಾಟ್ ಪುರುಷನ ಉಲ್ಲೇಖ ಸಿಗತ್ತೆ. ಎಲ್ಲ ಲೋಕಗಳು ಕೃಷ್ಣನಲ್ಲೇ ಇತ್ತು ಸ್ಥೂಲವಾಗಿ ಅಲ್ವಾ. ಅವನು ಹಿ ಎಕ್ಸ್ಪ್ಯಾಂಡೆಡ್ ಹಿಮ್ಸೆಲ್ಫ್. ಅದು ಸ್ಥೂಲ ಪ್ರಪಂಚ. ಸೂಕ್ಷ್ಮ ಪ್ರಪಂಚ. ಸೂಕ್ಷ್ಮ ಪ್ರಪಂಚ ಅಂದರೆ ಹಿರಣ್ಯಗರ್ಭ ಅಂತ ಶಾಸ್ತ್ರದಲ್ಲಿ ಹೆಸರು. ಹಿರಣ್ಯಗರ್ಭ ಅಂದರೆ ಸಮಷ್ಟಿ, ಎಲ್ಲರ ಮನಸ್ಸು ಒಟ್ಟಿಗೆ ಸೇರಬೇಕು. ನಿಮ್ಮ ಮನಸ್ಸು ಮಾತ್ರ ಇದ್ದರೆ ಅದು ವ್ಯಷ್ಟಿ, ಇಂಡಿವಿಜುವಲ್. ಎಲ್ಲರ ಮನಸ್ಸು ಸೇರಿದರೆ ಅದು ಸಮಷ್ಟಿ, ಟೋಟಲ್. ನಿಮ್ಮ ಮನಸ್ಸು, ನನ್ನ ಮನಸ್ಸು, ಇಲ್ಲಿರೋರೆಲ್ಲ ಮನಸ್ಸು, ಭಾರತದಲ್ಲಿರುವಂತಹ ಮನಸ್ಸು, ದಕ್ಷಿಣ ಆಫ್ರಿಕಾದಲ್ಲಿ ಭೂಮಿ ಮೇಲೆ ಇರುವಂಥ ಎಲ್ಲ ಮನಸ್ಸು, ಅದಕ್ಕೆ ಸೂಕ್ಷ್ಮ ಶರೀರ. ಅದಕ್ಕೆ ಹೆಸರು ಹಿರಣ್ಯಗರ್ಭ. ಸ್ಥೂಲ ಶರೀರಗಳು, ನಮ್ದೆಲ್ಲ ಸ್ಥೂಲ ಶರೀರ ಸೇರಿಸಿದ್ರೆ ಅದಕ್ಕೆ ವಿರಾಟ್. ಗೊತ್ತಾಗ್ತಿದೆಯಾ? ಆಲ್ ಫಿಸಿಕಲ್ ಬಾಡಿ ಪುಟ್ ಟುಗೆದರ್ ವಿರಾಟ್. ಆಲ್ ಸಟಲ್ ಬಾಡಿ ಪುಟ್ ಟುಗೆದರ್, ಸಟಲ್ ಅಂದರೆ ಸೂಕ್ಷ್ಮ ಶರೀರ, ಪುಟ್ ಟುಗೆದರ್ ಇಸ್ ಕಾಲ್ಡ್ ಹಿರಣ್ಯಗರ್ಭ. ಆಮೇಲೆ ಕಾರಣ, ಸಮಷ್ಟಿ ಕಾರಣ ಶರೀರ, ಅದಕ್ಕೆ ಅಂತರ್ಯಾಮಿ ಇಲ್ಲ ಈಶ್ವರ ಅಂತ ಹೆಸರು. ಸಮಷ್ಟಿ ಕಾರಣ ಶರೀರ, ಅಂತರ್ಯಾಮಿ ಇಲ್ಲಾಂದರೆ ಈಶ್ವರ. ಏನು? ನಮ್ಮಲ್ಲಿರುವಂತಹ ಎಲ್ಲ ವಾಸನೆಗಳು, ನಮ್ಮಲ್ಲಿರುವಂತಹ ಆಸೆ ದುಃಖ ಎಲ್ಲ ಇರುತ್ತಲ್ಲ, ಈ ಪ್ರಾರಬ್ಧಕ್ಕೆ ಎಷ್ಟು ಜನ್ಮ ತಗೊಳ್ಬೇಕು ಅಂತೆಲ್ಲ ಇರುತ್ತಲ್ಲ, ಎಲ್ಲರ ಜನ್ಮವು ಸೇರಿಸಿದ್ರೆ ಅದಕ್ಕೆ ಸಮಷ್ಟಿ ಕಾರಣ. ಟೋಟಲ್ ಕಾಸಲ್ ಬಾಡಿ, ಕ್ಯಾಶುಯಲ್ ಅಲ್ಲ, ಅದು ಜೀನ್ಸಲ್ಲಿ ಮಾತ್ರ. ಟೋಟಲ್ ಕಾಸಲ್ ಬಾಡಿ. ವಾಸನ ಅಂದರೆ ಏನು ಸ್ವಾಮೀಜಿ? ವಾಸನ ಅಲ್ಲಿ ಒಗ್ಗರಣೆ ವಾಸನೆ ಬರ್ತಿದೆ ಅದಲ್ಲ, ಆಯಿತಾ? ನಮಗದೇ ಒಗ್ಗರಣೆ ಏನೋ ಹಾಕಿದ್ದಾರೆ ಅದೇ ವಾಸನ, ಅದಲ್ಲ. ವಾಸನ ಅನ್ನೋದು ಸಂಸ್ಕೃತದ ಒಂದು ಪಾರಿಭಾಷಿಕ ಶಬ್ದ, ಟೆಕ್ನಿಕಲ್ ವರ್ಡ್. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡಬೇಕು ಅಂದರೆ ಗುರುದೇವ್ ತುಂಬ ಚೆನ್ನಾಗಿ ಹೇಳ್ತಾರೆ. ಚಿನ್ಮಯಾನಂದರು ಒಬ್ಬ ಕಾಲೇಜ್ ಹುಡುಗ ಗುರುದೇವನ ಕೇಳಿದ್ರು. ಕಾಲೇಜ್ ಹುಡುಗನಿಗೆ ಹೇಗೆ ಆನ್ಸರ್ ಮಾಡಬೇಕು ಅವ್ರಿಗೆ ಗೊತ್ತಿರೋದು, ನಮಗೆಲ್ಲ ಗೊತ್ತಾಗಲ್ಲ. ವೃದ್ಧರಿಗೆ ಹೇಗೆ ಉತ್ತರ ಕೊಡಬೇಕು ಹಾಗೆ ಕೊಡ್ತಾರೆ. ಸಿಂಗಾಪುರಲ್ಲಿ ಒಂದು ಪ್ರವಚನ ನಡೀತಾ ಇತ್ತು. ಎಲ್ಲ ಪ್ರವಚನ ಟಾಕ್ ಎಲ್ಲ ಆದಮೇಲೆ, ಆಸ್ಟ್ರೇಲಿಯಾ ಅಂದ್ಕೊಳ್ತೀನಿ, 1991 ಇಫ್ ಐ ಆಮ್ ರೈಟ್. ವಾಟ್ ಈಸ್ ವಾಸನ? ಹುಡುಗರಿಗೆಲ್ಲ ಇವಾಗೇನು ಕಾಲೇಜ್ ಹುಡುಗರಿಗೆಲ್ಲ ಗೊತ್ತಲ್ಲ. ವಾಟ್ ಈಸ್ ವಾಸನ ಸ್ವಾಮೀಜಿ? ಕ್ಯಾನ್ ಯು ಟೆಲ್? ಇಫ್ ಯು ನೋ ಪ್ಲೀಸ್ ಟೆಲ್. ಹಾಗೆ ಅಂತ ಕೇಳಿದೆ. ಗೊತ್ತಾಯಿತು ಆ ಗರ್ವ ಏನೋ, ಯಾವ ಕಡೆಯಿಂದ ಕ್ವಶನ್ ಬರ್ತಿದೆ, ನಾನು ಹೇಗೆ ಉತ್ತರ ಮಾಡಬೇಕು. ಅವ್ರು ಇಂಗ್ಲೀಷಲ್ಲಿ ಹೇಳಿರೋದು, ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ. ಕನ್ನಡದಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ. ವೆನ್ ಎ ಗರ್ಲ್ ಈಸ್ ಪಾಸಿಂಗ್ ನೆಕ್ಸ್ಟ್ ಟು ಯು and when she is exposing more than what she should expose, that tendency to look again and again is vasana. ಅರ್ಥ ಆಯ್ತಾ? ಏನು ಉತ್ತರ ನೋಡಿ.
ವೆನ್ ಎ ಗರ್ಲ್ ಈಸ್ ಪಾಸಿಂಗ್ ನೆಕ್ಸ್ಟ್ ಟು ಯು ಆ್ಯಂಡ್ ಶಿ ಈಸ್ ಎಕ್ಸ್ಪೋಸಿಂಗ್ ಮೋರ್ ದೆನ್ ವಾಟ್ ಶಿ ಶುಡ್ ಎಕ್ಸ್ಪೋಸ್, ಆ ಹುಡುಗನಿಗೆ, ಆ ಯೌವನದಲ್ಲಿರುವಂಥ ಹುಡುಗಿಗೆ ಒಂದು ಸತಿ ಹಾಗೆ ನೋಡಬೇಕು, ಹೀಗೆ ತಿರುಗಬೇಕು, ಮತ್ತೆ ನೋಡಬೇಕು ಅನ್ನತ್ತಲ್ಲ, ಎಲ್ಲಿಂದ ಬಂತು ಅದು ಮನಸ್ಸಿನಲ್ಲಿ? ಅದು ಮನಸ್ಸಿನಲ್ಲಿ ಏನೋ ಒಂದು ವೃತ್ತಿ ಇತ್ತಲ್ಲ, ಅದಕ್ಕೆ ವಾಸನ, ಅದು ಕಾರಣ ಶರೀರ. ಅವನಿಗೆ ಮನಸ್ಸು ನಿಂತು ಇನ್ನು ಮತ್ತೆ ನೋಡಲ್ಲ ಅವನ ಆ ಕಡೆ. ಯೋಚನೆ ಮಾಡಿ. ಉತ್ತರ ಅಂದರೆ ಹಾಗೆ ರಾಮಬಾಣ ಥರ ಇರಬೇಕು. ಸಮಷ್ಟಿ ಕಾರಣ ಶರೀರ. ಎಲ್ಲರ ಮನಸ್ಸಿನಲ್ಲಿರುವಂತಹ, ಮನಸ್ಸಿಗಿಂತ ಹಿಂದೆ ಇರುವಂತಹ ವಾಸನಾದಿಗಳು, ಯಾರಲ್ಲಿ ಯಾವ ವೃತ್ತಿ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಅಲ್ಲಿ ಯಾರೋ ಪ್ರವಚನ ಕೊಡ್ತಾ ಇದ್ದಾರೆ. ಯಾರಲ್ಲಿ ಯಾವ ವೃತ್ತಿ ಇದೆ ಅಂತಲೇ ಗೊತ್ತಾಗಲ್ವಲ್ಲ. ಸ್ಥೂಲವಾಗಿ ನಾವೆಲ್ಲ ತುಂಬ ಲಕ್ಷಣವಾಗಿದ್ದೀವಿ ಅಲ್ವಾ? ಇದೀವೋ ಇಲ್ವಾ? ಇದೀವಿ. ಪ್ರೆಸೆಂಟಬಲ್ ಆಗಿ ಬರ್ತೀವಲ್ವಾ? ನಮ್ಮಲ್ಲಿ ಪ್ರೆಸೆಂಟಬಲ್ ಏನು, ಮಖಕ್ಕೆ ಬಳ್ಕೊಳ್ಳೋದನ್ನು ಪ್ರೆಸೆಂಟಬಲ್ ಅಂತ ಅಂದ್ಬಿಟ್ಟಿದ್ದೀವಿ. ಚೆನ್ನಾಗಿ ಲೇಪನ ಮಾಡ್ಕೊಳ್ಳೋದು, ಆಯಿತಾ? ಏನೋ ಒಂದು ನಮ್ಮ ಕಾನ್ಷಿಯನ್ಸ್, ನನ್ನ ನೋಡಿ ಎಲ್ಲರೂ ಒಪ್ಕೊಳ್ಬೇಕು, ಅದಕ್ಕೆ ಹಾಕೊಳ್ತಾನೇ ಇರೋದು, ಲೇಯರ್ ಮೇಲೆ ಲೇಯರು. ಅಪ್ಪ ನಿನ್ನ ಮುಖನೇ ಹೀಗಿರೋದು, ನಿನ್ನ ಚರ್ಮದ ಬಣ್ಣನೇ ಹೀಗಿರೋದು, ಭಗವಂತ ನಿನ್ನ ಹೀಗೆ ಸೃಷ್ಟಿ ಮಾಡಿದ, ಅದನ್ನು ಅಕ್ಸೆಪ್ಟ್ ಮಾಡ್ಕೊ. ಎಲ್ಲ ಲೋಷನ್ಗಳು ಹಚ್ಕೊಂಡು ಕೊನೆಗೆ ನೋಡೋಕ್ಕಾಗಲ್ಲ ಅಲ್ವಾ? ಮೇಕಪ್ ಇಲ್ಲದೆ ಯಾರು ಮನೆಗಾದರೂ ನೀವು ಇನ್ವೈಟ್ ಮಾಡದೆ ಹೋಗಿ ಭಯ ಪಡ್ಕೊಳ್ತಿರಲ್ಲ. ಹಗಲೊತ್ತಲ್ಲೇ ಗೋಸ್ಟ್, ಪ್ರೇತಾತ್ಮ, ರಾತ್ರಿ ಬರೋ ಅವಶ್ಯಕತೆ ಇಲ್ಲ. ಅದಕ್ಕೆ ಸ್ವಾಮೀಜಿ ಹೇಳಿದೆ, ನೀವು ಇನ್ವೈಟ್ ಮಾಡಬೇಕು ಅಂದರೆ ಫಸ್ಟ್ ನೀವು ಈಗ ಇಷ್ಟೊತ್ತಿಗೆ ಬರ್ತಿದ್ದೀನಿ ಅಂತ ಹೇಳಿ, ಐ ವಿಲ್ ಬಿ ಪ್ರೆಸೆಂಟಬಲ್. ಕೇಳದೆ ಬರಬೇಡಿ, ಯೋಚನೆ ಮಾಡಿ. ಪ್ರೆಸೆಂಟಬಲ್ ಅನ್ನೋದ್ರೆ ಏನು? ದೈವಿಕವಾದ ಯಾವ್ದಾದ್ರು ದ್ರವ್ಯಗಳು ಶರೀರದ ಮೇಲೆ ಬೀಳಬೇಕು ಅಂತಿದ್ರೆ, ಚಂದನವೋ, ಅಷ್ಟಗಂಧವೋ, ಆಯಿತಾ, ವಿಭೂತಿಯೋ, ಕುಂಕುಮವೋ, ಅದು ಅಷ್ಟೇ. ಈ ಲೋಷನ್ಗಳಲ್ಲ. ನಮಗೆ ಸ್ಥೂಲ ಶರೀರವನ್ನು ಚೆನ್ನಾಗಿ ಕಾಣಿಸ್ಬೇಕು. ಮನಸ್ಸು ಹೇಗೆ ಬೇಕಂದ್ರೂ ಇರಲ್ಲ, ಪರವಾಗಿಲ್ವಾ? ಮನಸ್ಸಿನಲ್ಲಿ ಅಷ್ಟು ಕೊಳೆ ಇಟ್ಕೊಂಡು ಹೊರಗಡೆ ಮಾತ್ರ ಚೆನ್ನಾಗಿರಬೇಕು ಅಂದರೆ, ಅದಕ್ಕೆ ಹೇಳ್ತಾರೆ ಸ್ವಾಮೀಜಿ ತುಂಬ ಲಕ್ಷಣವಾಗಿದ್ದರು, ಈ ಥರ ತಪ್ಪು ಮಾಡ್ತಾನೆ ಅಂತಲೇ ಗೊತ್ತಿರಲಿಲ್ಲ ಅಲ್ವಾ? ನಾವು ಮೋಸ ಹೋಗ್ಬಿಟ್ವಿ. ಯಾತಕ್ಕೆ? ಸ್ಥೂಲ ಶರೀರಕ್ಕೆ ಬೆಲೆ ಕೊಟ್ಟರೆ ಹೀಗಾಗೋದು, ಮನಸ್ಸಿಗೆ ಬೆಲೆ ಕೊಟ್ಟರೆ ಆಗಲ್ಲ. ಈ ಕ್ಷಣದಲ್ಲಿ ಅಂದರೆ ಈ ಶ್ಲೋಕದ ವೃತ್ತಿಗಳು ಮನಸ್ಸಿನಲ್ಲಿ ನಡೀತಿದೆ. ಬೇರೆ ಕ್ಷಣದಲ್ಲಿ ನನ್ನ ಮನಸ್ಸಿನಲ್ಲಿ ಯಾವ ವೃತ್ತಿ ಇದೆ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಅಥವಾ ನಿಮ್ಮ ಮನಸ್ಸಿನಲ್ಲಿ ಯಾವ ವೃತ್ತಿ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ನನಗೆ? ನೀವು ನೋಡೋಕ್ಕೆ ಮಾತ್ರ ತುಂಬ ಸಾಧುಗಳ ಥರ ಇದ್ದು ಹಿಂದೆ ಪಿತೂರಿ ಮಾಡಿದ್ರೆ ಅದು ಮನಸ್ಸು. ಮನುಷ್ಯನ ನಿಜವಾಗ್ಲಿ ಮಾಡೋದು ಅಂತಹ ಮನಸ್ಸು, ಬರೀ ಶರೀರ ಅಲ್ಲ. ಅರಿಷಡ್ ವರ್ಗಗಳು ಎಲ್ರಿಗೂ ರಾಗದ್ವೇಷಗಳು ಎಗರ್ತಾನೆ ಇರುತ್ತೆ. ಎಲ್ರಿಗೂ ಕಾಮ ಇದೆ ಅಂತ ಹೇಳೋಕ್ಕಾಗಲ್ಲ, ಎಲ್ರಿಗೂ ಕ್ರೋಧ ಇದೆ ಅಂತ ಹೇಳೋಕ್ಕಾಗಲ್ಲ. ಡಿಫ್ರೆಂಟ್ ಪ್ರಪೋರ್ಷನಲ್ಲಿರುತ್ತೆ ಎಲ್ಲ. ಯೋಚನೆ ಮಾಡಿ. ಅದೆಲ್ಲ ಪೊಟೆನ್ಷಿಯಲ್ ಫಾರ್ಮ್, ಬೀಜ ಅವಸ್ಥೆಯಲ್ಲಿ ಇರುತ್ತಲ್ಲ, ಅದಕ್ಕೆ ಕಾರಣ ಶರೀರ. ಸಮಷ್ಟಿ, ಒಂದು ಹೀಪ್ ಆಫ್ ಕಾರಣ. ಎಲ್ಲರ ವಾಸನಗಳು ಒಂದು ಕಡೆ ಮೂಟೆಯಲ್ಲಿ ಹಾಕಿಬಿಟ್ರೆ ಏನಿರುತ್ತೋ, ಹಸ್ಕೆ ಏನು, ಭತ್ತನ, ಹೊಟ್ಟು. ಈ ಇಮ್ಯಾಜಿನ್ ಮಾಡ್ಕೊಳ್ಳಿ, ರೂಮಲ್ಲಿ ಭೂಲೋಕದಲ್ಲಿರುವಂತಹ ಎಲ್ಲರ 84 ಲಕ್ಷ ಯೋನಿಗಳೆಲ್ಲ ಕರ್ಮಗಳು ಹೊಟ್ಟು ಥರ ಇದೆ. ಅದಕ್ಕೆ ಸಮಷ್ಟಿ ಕಾರಣ ಶರೀರ. ಅರ್ಥ ಆಯ್ತಾ? ಸಮಷ್ಟಿ ಸ್ಥೂಲ ಶರೀರ, ಸಮಷ್ಟಿ ಸ್ಥೂಲ ಪ್ರಪಂಚ, ಸಮಷ್ಟಿ ಸೂಕ್ಷ್ಮ ಪ್ರಪಂಚ, ಸಮಷ್ಟಿ ಕಾರಣ ಪ್ರಪಂಚ. 3 ಆಯಿತು. 5 ಅಂಶ ಇದೆ ಅಂತ ಹೇಳಿದೆ. 4ನೇದು, ಇದು ಪ್ರತಿಬಿಂಬ ಮಾಡುವಂತಹ ಒಂದು ಉಪಾಧಿ. ಪರಮಾತ್ಮನಿಗೆ ಹೇಳ್ತಾ ಇದ್ದೀನಿ. ವಿರಾಟ್ ಈಶ್ವರ, ವಿರಾಟ್ ಹಿರಣ್ಯಗರ್ಭ ಈಶ್ವರ. ಈ ಈಶ್ವರ ಅನ್ನೋದನ್ನು ಎಲ್ಲೋ ಕಾಣಿಸ್ಬೇಕಲ್ಲ, ಅದು ಬಿಂಬ ರಿಫ್ಲೆಕ್ಟ್ ಆಗಬೇಕಲ್ಲ. ಅದಕ್ಕೆ ಎಲ್ಲರ ಮನಸ್ಸಲ್ಲೂ ರಿಫ್ಲೆಕ್ಟ್ ಆಗ್ತಾ ಇದ್ದಾನೆ ಈಶ್ವರ, ಗೋಚರ. ನಾನಿದ್ದೀನಿ ಅಂತ ಹೇಳ್ತಿದೆಯಲ್ಲ, ಅದೊಂದು ಮೀಡಿಯಮ್. ಕನ್ನಡಿ ಮುಖದಿಂದ ಮುಂದೆ ಹೋಗಿ ನಿಂತ್ಕೊಂಡಾಗ ಹೇಗೆ ನಮ್ಮ ರಿಫ್ಲೆಕ್ಷನ್ ಕಾಣುತ್ತೋ, ಹಾಗೆ ಪ್ರತಿಯೊಂದು ಸ್ಥೂಲ ಸೂಕ್ಷ್ಮ ಕಾರಣ ಶರೀರದಲ್ಲೂ ಅದಕ್ಕೆ ಪ್ರತಿಬಿಂಬ, ರಿಫ್ಲೆಕ್ಟಿವ್ ಕಾನ್ಷಿಯಸ್ನೆಸ್, RC ಅಂತ ಕರೆಯೋದು. ಅದು ಇವಾಗಿಲ್ಲೇ ಒಂದು ಕನ್ನಡಿಯನ್ನಿಟ್ಟರೆ ಒಂದು ಸೂರ್ಯ ಇದೆ ಅಂತ ಅಂದ್ಕೊಳ್ಳಿಪ್ಪ.
ಸೂರ್ಯದ ಪ್ರತಿಬಿಂಬ ಕನ್ನಡಿಯಲ್ಲಿ ಬೀಳಲ್ವಾ, ಆ ಬಿಂಬಕ್ಕೆ ಹೆಸರು ಪರಮಾತ್ಮ. ಆ ಬಿಂಬಕ್ಕೆ ಹೆಸರು ಪರಮಾತ್ಮ. ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಇಲ್ಲಿ ಒಂದು ಸೂರ್ಯ ಇದೆ, ಸೂರ್ಯನ ಪ್ರತಿಬಿಂಬ ಕನ್ನಡಿಯಲ್ಲಿ ಬಿದ್ದಾಗ ಅದಕ್ಕೆ ಆ ಕನ್ನಡಿ ಇದೆಯಲ್ವಾ, ಅದಕ್ಕೆ ರಿಫ್ಲೆಕ್ಟಿವ್ ಕಾನ್ಷಿಯಸ್ನೆಸ್, ಬಿಂಬ ಚೈತನ್ಯ, ಆ ಉಪಾಧಿಗೆ, ಉಪಾಧಿಯಿಂದ ಏನು ಸೂರ್ಯ ಅಲ್ಲಿದ್ದಾನೆ, ಆದರೆ ಇಲ್ಲಿ ಕಾಣಿಸ್ತಿದೆಯಲ್ವಾ, ಮ್ಯಾಗ್ನಿಫೈ ಆಗಿ ಕಾಣಿಸ್ತಾ ಇದೆಯಲ್ವಾ, ಬ್ರೈಟರ್ ದ್ಯಾನ್ ದಿ ಒರಿಜಿನಲ್ ಸನ್, ಅದಕ್ಕೆ ಪ್ರತಿಬಿಂಬ ಚೈತನ್ಯ, ಅದಕ್ಕೆ ಈಶ್ವರ ಪರಮಾತ್ಮ ಅಂತ ಹೆಸರು. 4ನೇ ಅಂಶ ಇದು. 5ನೇ ಅಂಶ ಬಿಂಬ ಚೈತನ್ಯ. ಬಿಂಬ ಚೈತನ್ಯ ಅಂದರೆ ಪರಮಾತ್ಮ. ಈ ಪರಮ ಅನ್ನುವಂತಹ ಅಬ್ಜೆಕ್ಟಿವ್ಗೆ, ಉಪಲಕ್ಷಣಕ್ಕೆ ಸ್ಥೂಲ, ಸೂಕ್ಷ್ಮ, ಕಾರಣ, ಬಿಂಬ, ಪ್ರತಿಬಿಂಬ ಅಂತ ಮಾಡಿದ್ವಿ. ಇವಾಗ ಎಲ್ಲ ಬಿಟ್ಬಿಡಿ ಅಬ್ಜೆಕ್ಟಿವ್ಸ್. ಬಿಂಬ ಚೈತನ್ಯ, ಓಸಿ, ಒರಿಜಿನಲ್ ಕಾನ್ಷಿಯಸ್ನೆಸ್, ಅದು ಆತ್ಮ. 5ನೇ ಅಂಶ ಗೊತ್ತಾಗ್ತಿದೆಯಾ? 3 ಅರ್ಥ ಆಯಿತು ಸ್ವಾಮೀಜಿ. ಶರೀರ ಅರ್ಥ ಆಯಿತು. ಕನ್ನಡಿ, ಕನ್ನಡಿಯಲ್ಲಿ ಒಂದು ಪ್ರತಿಬಿಂಬಗೊಳ್ತಿದೆಯಲ್ವಾ, ಅದಕ್ಕೆ ಪರಮಾತ್ಮ ಅಂತ ಹೆಸರು. ಎಲ್ಲರ ಮನಸ್ಸಿನಲ್ಲಿಯೂ ಚೈತನ್ಯ ಬೆಳಗ್ತಾ ಇದೆಯಲ್ಲ, ಅದು ಪರಮಾತ್ಮ. ಮತ್ತು ಆತ್ಮ ತಾನಾಗಿ ಯಾರ ಅದು ಬರ್ತೀನಿ, ಯಾರ ಹಂಗಲ್ಲೂ ಇಲ್ಲದೆ ತಾನೇ ಬೆಳಗ್ತಾ ಇರೋದು, ಇದು ಪರಮಾತ್ಮನ ಲಕ್ಷಣ, ತತ್ ಪದ ಲಕ್ಷಣ. ಈಗ ತ್ವಂ ಬನ್ನಿ. ತ್ವಂ ಅಂದರೆ ಜೀವಾತ್ಮ. ಈ ಜೀವಾತ್ಮನಲ್ಲಿಯೂ ಇದೇ ರೀತಿಯಾಗಿ ಹೇಳುವಂತಹ 5 ಅಂಶಗಳಿದೆ. ಪ್ರಪಂಚವನ್ನು ತೆಗೆದ್ಬಿಡಿ, ಶರೀರ ಅಂತ ಮಾಡ್ಕೊಳ್ಳಿ. ಸಮಷ್ಟಿ ಸ್ಥೂಲ ಪ್ರಪಂಚವನ್ನು ಅಂತ ಮಾಡ್ಕೊಂಡಿದ್ರಿ, ಈಗ ವ್ಯಷ್ಟಿ ಸ್ಥೂಲ ಶರೀರ ಅಂತ ಮಾಡಿ, ವ್ಯಷ್ಟಿ ಸೂಕ್ಷ್ಮ ಶರೀರ ಅಂತ ಮಾಡಿ, ವ್ಯಷ್ಟಿ ಕಾರಣ ಶರೀರ ಅಂತ ಮಾಡಿ. ಅಲ್ಲಿ ಸಮಷ್ಟಿ, ಇಲ್ಲಿ ವ್ಯಷ್ಟಿ, ಅಲ್ಲಿ ಟೋಟಲ್, ಇಲ್ಲಿ ಮೈಕ್ರೋ. ಅಲ್ಲಿ ಸಮಷ್ಟಿಗೆ ಏನು ವಿರಾಟ್, ಇಲ್ಲಿ ವ್ಯಷ್ಟಿ ಸ್ಥೂಲ ಶರೀರಕ್ಕೆ ತೈಜಸ ಅಂತ ಹೆಸರು. ಕನೆಕ್ಟ್ ಮಾಡಬೇಕು ಇವಾಗ. ಟೇಬಲ್ ಇದ್ದರೆ ಬರೆದು ಬಿಡ್ತಿದ್ದೆ. ಸಮಷ್ಟಿ ಸ್ಥೂಲ ಪ್ರಪಂಚ ಇದೆಯಲ್ವಾ, ಅದು ಸಮಷ್ಟಿ ಟೋಟಲ್. ಅದ್ರ ಪಕ್ಕದಲ್ಲಿ ಡ್ಯಾಶ್ ಅಂತ ಹಾಕೊಂಡು ವ್ಯಷ್ಟಿ ಸ್ಥೂಲ ಶರೀರ, ಅಲ್ಲಿ ವಿರಾಟ್, ಈ ವ್ಯಷ್ಟಿ ಸ್ಥೂಲ ಶರೀರಿಗೆ ತೈಜಸ, ವಿಶ್ವ. ವಿಶ್ವ. 2ನೇದು ಸಮಷ್ಟಿ ಸೂಕ್ಷ್ಮ ಪ್ರಪಂಚ ಹಿರಣ್ಯಗರ್ಭ, ವ್ಯಷ್ಟಿ ಸೂಕ್ಷ್ಮ ಶರೀರ ಏನು ತೈಜಸ. ತೈಜಸ. ಸಮಷ್ಟಿ ಕಾರಣ ಪ್ರಪಂಚ ಅಂತರ್ಯಾಮಿ ಆರ್ ಈಶ್ವರ, ವ್ಯಷ್ಟಿ ಕಾರಣ ಶರೀರ ಪ್ರಾಜ್ಞ. ಮತ್ತು ಬಿಂಬ ಚೈತನ್ಯ. ಈ 3 ಶರೀರವನ್ನು ಸೇರಿಸ್ಕೊಂಡ್ರೆ 3 ಶರೀರದಲ್ಲಿಯೂ ಒಂದು ವ್ಯಕ್ತಿತ್ವ ಗೋಚಾರ ಆಗ್ತಿದೆಯಲ್ವಾ, ಅದಕ್ಕೆ ಪರಮಾತ್ಮ ಅಂತ ಅಲ್ಲಿ ಹೆಸರು, ಇಲ್ಲಿ ಜೀವಾತ್ಮ ಅಂತ ಹೆಸರು. ಅಲ್ಲಿ 5ನೇಲಿ ಆತ್ಮ, ಓಸಿ, ಒರಿಜಿನಲ್ ಕಾನ್ಷಿಯಸ್ನೆಸ್. ಓಸಿ ಕರೆಕ್ಟಾಗಿ ಹಾಕೊಳ್ಬೇಕು. ಓಸಿ ಅನ್ನೋದಕ್ಕೆ ಏನೇನೋ ಅರ್ಥ ಇದೆ. ಜೀವಾತ್ಮ ಆದಮೇಲೆ ಆತ್ಮ. ಇಲ್ಲಿಯೂ ಪರಮಾತ್ಮ ಆತ್ಮ ಆಯಿತು, ಜೀವಾತ್ಮ ಆತ್ಮ 5ನೇದು. ಈಗ ಮಹಾವಾಕ್ಯವನ್ನು ಹೊಂದಿಸ್ತಾ ಹೋಗಬೇಕು. ಜಹಲ್ ಅಜಹಲ್ ಭಾಗತ್ಯಾಗ ಲಕ್ಷಣ ಒಂದೊಂದು ನೋಡ್ತಾ ಬರಬೇಕು. ಜಹಲ್ ಲಕ್ಷಣದಲ್ಲಿ ಅಥವಾ ಜಹತಿ ಲಕ್ಷಣದಲ್ಲಿ ಏನು ಹೇಳಿದ್ವಿ, ಮುಖ್ಯ ಅರ್ಥವನ್ನು ಬಿಟ್ಟು 2ನೇ ಅರ್ಥವನ್ನು ತಗೊಂಡ್ವಿ, ಗೌಣ ಅರ್ಥವನ್ನು ತಗೊಂಡ್ವಿ, ಸೆಕೆಂಡ್ರಿ ಮೀನಿಂಗ್ನ ತಗೊಂಡ್ವಿ. ಭಗವಂತನ ಸಮಷ್ಟಿ ಶರೀರ, ಸ್ಥೂಲ ಶರೀರಕ್ಕೂ ನಮ್ಮ ವ್ಯಷ್ಟಿ ಶರೀರಕ್ಕೂ ಮ್ಯಾಚ್ ಆಗತ್ತಾ? ಆಗಲ್ಲ. ನೀವು ಅಲ್ಲಿ ನೋಡೋದು ಜಹತೀಲೂ ಆಗಲ್ಲ, ಅಜಹತೀಲೂ ಆಗಲ್ಲ. ಭಾಗತ್ಯಾಗ ಲಕ್ಷಣದಲ್ಲಿ ಮಾತ್ರ ಆಗೋದು. ಯಾಕಂದರೆ ಭಗವಂತನ ಶರೀರ ಬೃಹದಾಕಾರವಾಗಿದೆ, ನಾನು ಅಲ್ಪೀಷಿಯಂಟ್ ಇಲ್ಲಿ ಕೂತಿದ್ದೀನಿ, ಆಯಿತಾ, ಇಲ್ಲಿ ಡೈಸ್ ಮೇಲೆ ಬರೋಕ್ಕಾಗಲ್ಲ. ಆದರೆ ಭಗವಂತ ಸರ್ವವ್ಯಾಪಿ, ಎಲ್ಲರ ಶರೀರದಲ್ಲಿಯೂ, ವಿರಾಟ್ ಪುರುಷನ ಶರೀರದಲ್ಲೆಲ್ಲ ಭಗವಂತ ಇದ್ದಾನಲ್ಲ.
ಸೂಕ್ಷ್ಮ ಶರೀರ, ಎಲ್ಲರ ಮನಸ್ಸು ಹಿರಣ್ಯಗರ್ಭ, ನನ್ನ ಮನಸ್ಸು ತೈಜಸ. ನನ್ನ ಮನಸ್ಸು ನನಗೆ ಮಾತ್ರ ಗೊತ್ತು, ಅದು ಆತ್ಮ ಪ್ರತ್ಯಕ್ಷಂ, ಪರಪ್ರತ್ಯಕ್ಷಮಲ್ಲ. ಮ್ಯಾಕ್ಸಿಮಮ್ ಏನಾಗ್ಬೋದು, ಯೋಗಿಗಳಿಗೆ ಪ್ರತ್ಯಕ್ಷ ಆಗ್ಬೋದು ಅದು. ಅದಕ್ಕೆ ಹೇಳ್ತಾರಲ್ವ, ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಯ್ತು. ಹೀಗೆ ಹೋಗಿದ್ವಿ, ಹೀಗೆ ಹೇಳಿದ್ರು ರೀ, ಮನಸ್ಸನ್ನು ರೀಡ್ ಮಾಡ್ತಾರೆ. ಅದಕ್ಕೆ ಗುರುದೇವ್ಗೆ ಒಬ್ಬರು ಕೇಳಿದ್ರಂತ ಈ ಥರ, ಸ್ವಾಮೀಜಿ ಡು ಯು ರೀಡ್ ಮೈಂಡ್ಸ್? ನೀವು ಮನಸ್ಸನ್ನು ಓದ್ತೀರಾ? ಸುಮಾರು ಜನ ಗುರುಗಳಿಗೆಲ್ಲ ಹೀಗೆ ಇದು ಶಿಷ್ಯಂದ್ರೆಲ್ಲ ಮಾಡೋದು. ಅವ್ರ ಮನಸ್ಸನ್ನು ಓದಿ ಹೇಳಿಬಿಟ್ರೆ ಅವರು ಉತ್ಕೃಷ್ಟವಾದ ಗುರು. ಓದಿ ಹೇಳಿಲ್ಲ ಅಂದರೆ ಅವ್ರಿಗೇನೂ ಬರಲ್ಲ, ತ್ರಿಕಾಲ ಜ್ಞಾನಿಗಳಲ್ಲ ಅವರು. ಅವ್ರಿಗೆ 28 ಪ್ರಾಬ್ಲಮ್ ಇದೆ, ನಮ್ದು ಹೇಳಿ ಸಾಲ್ವ್ ಮಾಡ್ತಾರೆ. ಅಲ್ವಾ? ಯೋಚನೆ ಮಾಡಿ. ಅದಕ್ಕೆ ಗುರುದೇವ್ಗೊಬ್ರು ಕೇಳಿದಂತೆ, ಡು ಯು ರೀಡ್ ಮೈಂಡ್ಸ್? ಮೈ ಟೀಚರ್ ಹ್ಯಾಸ್ ಟೋಲ್ಡ್ ಮೀ ನಾಟ್ ಟು ರೀಡ್ ಮೈಂಡ್ಸ್ ಆ್ಯಂಡ್ ಹಿ ಹ್ಯಾಸ್ ಗಿವನ್ ಆನ್ ಎಕ್ಸ್ಪ್ಲನೇಷನ್ ಫಾರ್ ದಟ್. ವಾಟ್ ಈಸ್ ದಿ ಎಕ್ಸ್ಪ್ಲನೇಷನ್ ಸ್ವಾಮೀಜಿ? ರೀಡಿಂಗ್ ದಿ ಮೈಂಡ್ ಈಸ್ ಲೈಕ್ ಪೀಪಿಂಗ್ ಸಂಬಡಿ ಇನ್ ಬಾತ್ರೂಮ್. ದಟ್ ಈಸ್ ವೈ ಐ ಡೋಂಟ್ ರೀಡ್ ಮೈಂಡ್ಸ್. ಒಬ್ಬರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಬೇಕು ಅಂದರೆ ಒಬ್ಬರನ್ನ ಬಾತ್ರೂಮಲ್ಲಿ ಏನು ಮಾಡ್ತಿದ್ದಾರೋ ಅದನ್ನು ನೋಡೋದು. ಯಾಕಂದರೆ ಅಷ್ಟು ಕೊಳೆ ಇದೆಯೇ, ಯಾಕೆ ನೋಡ್ಬೇಕು ಆ ಮನಸ್ಸನ್ನು ನಾನು? ಇದಾದ್ಮೇಲೆ ಕೇಳಬೇಕು ಅಂತ ಅನ್ಸತ್ತಾ? ಯೋಚನೆ ಮಾಡಿ. ನಾವು ಹೇಳೋ ಗೊತ್ತಾಯ್ತು, ಅವ್ರಿಗೆ ಎಲ್ಲ ಗೊತ್ತಾಗುತ್ತೆ. ತ್ರಿಕಾಲ ಜ್ಞಾನಿಗಳು ಇಟ್ಕೊಂಡು ಏನು ಮಾಡಬೇಕು? ಮೋಕ್ಷ ಸಾಧ್ಯವ ತ್ರಿಕಾಲ ಜ್ಞಾನಿಯಿಂದ? ಯೋಚನೆ ಮಾಡಿ. ಅದು ಯೋಗ ಸಿದ್ಧಿ. ಯೋಗ ಸಿದ್ಧಿ ನಮಗೆ ಬೇಕಾ ಬೇಡವಾ? ಆಪ್ಷನಲ್. ನಿಮ್ಮ ಪ್ರಾರಬ್ಧ ಕರ್ಮದಲ್ಲಿ ನೀವು ಯೋಗಿಗಳಾಗಬೇಕು, ಆ ಥರ ತ್ರಿಕಾಲ ಜ್ಞಾನಿ ಬರಬೇಕು ಅಂದರೆ ನಿಮಗೆ ಖಂಡಿತ ಬರುತ್ತೆ. ಆದರೆ ಎಲ್ಲ ಗುರುಗಳನ್ನು ತ್ರಿಕಾಲ ಜ್ಞಾನಿಯಿಂದ ನೋಡಬಾರ್ದು. ಅದು ತಿಳ್ಕೊಳ್ಬೇಕು ಶಿಷ್ಯರಾಗಿರುವಂಥವ್ರು. ನಾವೆಲ್ಲ ಎಲ್ಲ ಗುರುಗಳನ್ನ ಹಾಗೆ ನೋಡಬಾರ್ದು. ಯಾಕಂದರೆ ನಾವೆಲ್ಲ ಅಸಂಪ್ಷನಲ್ಲೇ ಜೀವನ ನಡೆಸ್ಬಿಡ್ತೀವಿ. ಹೀಗಂತೇರಿ, ಹಾಗಂತೇರಿ, ಹಾಗೂ ಇಲ್ಲ ಹೀಗೂ ಇಲ್ಲ. ಅವರು ಗುರುಗಳಷ್ಟೇ, ಆತ್ಮವಿದ್ಯೆಯನ್ನು ಹೇಳ್ಕೊಡುವಂಥ ಯಾರೇ ಆಗಲಿ ಅವರು. ಸೊ ಸಮಷ್ಟಿ ಸೂಕ್ಷ್ಮ ಶರೀರ ಇದೆಯಲ್ಲ, ಅದು ಭಗವಂತಂದು ತುಂಬ ವಿಶಾಲ. ಅವನಿಗೆ ಗೊತ್ತು, ಯಾಕಂದರೆ ಅವನು ಅಂತರ್ಯಾಮಿ. ಎಲ್ಲರ ಮನಸ್ಸಿನಲ್ಲಿ ಕೂತು ಅವನು ನೋಡ್ತಿದ್ದಾನೆ ಯಾವ ವೃತ್ತಿ ಹೇಗೆ ಬರ್ತಾ ಇದೆ ಇವನಿಗೆ ಅಂತ. ನಾನು ನಿಮಗೆ ಮೋಸ ಮಾಡ್ಬೋದು, ನೀವು ನನಗೆ ಮೋಸ ಮಾಡ್ಬೋದು. ಆದರೆ ನಮ್ಮ ಕಾನ್ಷಿಯನ್ಸ್ ಅಂತಿದೆಯಲ್ವಾ, ಅದಕ್ಕೆ ಯಾರು ಮೋಸ ಮಾಡೋಕ್ಕಾಗುತ್ತೆ? ಅದಕ್ಕೆ ಮೋಸ ಮಾಡೋಕ್ಕಾಗಲ್ಲ ಅಂತ ಉದಾಹರಣೆನೇ ಜನ್ಮ. ಇವತ್ತು ಏನೋ ನಾನು ನಿಮಗೆ ಏನೋ ತಪ್ಪು ಹೇಳಿ ಏನೋ ಇದು ಮಾಡಿಬಿಟ್ಟೆ, ಗೆದ್ದೆ ಅಂತ ಅಂದ್ಕೊಳ್ತೀವಿ. ನೆಕ್ಸ್ಟ್ ಜನ್ಮದಲ್ಲಿ ಕೋರ್ಟ್ ಮಾತ್ರ ಚೇಂಜ್ ಆಯಿತು, ಈ ಕಡೆ ಇದ್ದಿದ್ದು ರಿವರ್ಸ್ ಆಯ್ತು ಅಷ್ಟೆ. ಸಿಂಪಲ್. ಒಂದು 100 ವರ್ಷ ನೀವು ಗೆಲ್ಬೋದು, ಯಾರು ಗೊತ್ತಾಗಲಿಲ್ಲ ತಪ್ಪಿಸ್ಕೊಂಬಿಟ್ಟೆ ಅಂತ. ನೆಕ್ಸ್ಟ್ ಜನ್ಮ ಕೌಂಟರ್ ಪ್ರೊಡಕ್ಟಿವ್, ಪ್ರತ್ಯವಾಯ, 200 ಜನ್ಮ ಬರ್ತದೆ. ನೀವೇ ಅನುಭವಿಸ್ಬೇಕು ಅದನ್ನು. ಯೋಚನೆ ಮಾಡಿ. ಅದಕ್ಕೆ ಆಗಲ್ಲ. ಅಲ್ಲೂ ಜಹತಿ ಅಜಹತಿನೂ ಯಾವುದೂ ಆಗಲಿಲ್ಲ. ಅದೇ ಆದರೆ ಯೋಗಿಗೆ ಸಾಧ್ಯ. ಮ್ಯಾಕ್ಸಿಮಮ್ ಒಬ್ಬ ಯೋಗಿಗೆ ಆಗ್ಬೋದು, ತ್ರಿಕಾಲ ಜ್ಞಾನಿಗೆ ಆಗ್ಬೋದು. ಅನುಷ್ಠಾನದಿಂದ ಅದೆಲ್ಲ ಬರುತ್ತೆ. ಮತ್ತು ಕಾರಣ ಶರೀರ ಭಗವಂತ ಲಯ ಮಾಡಿದಾಗ ಮತ್ತೆ ಅದೆಲ್ಲ ಒಂದು ಪೊಟೆನ್ಷಿಯಲ್ ಫಾರ್ಮ್ಗೆ ಹೋಗಿರುತ್ತೆ. ಪೊಟೆನ್ಷಿಯಲ್ ಫಾರ್ಮ್ ಅಂದರೆ ಬೀಜಾವಸ್ಥೆಗೆ ಹೋಗಿರುತ್ತೆ. ಅವನಿಗೆ ಅದನ್ನು ಮತ್ತೆ ಯಾವಾಗ ಸೃಷ್ಟಿ ಮಾಡ್ಬೋದು ಅಂತ ಗೊತ್ತಿರುತ್ತೆ. ಹಾಗೆ ಕಾರಣ ಶರೀರದಲ್ಲಿ ನಾವು ನಿದ್ದೆ ಹೋಗ್ತೀವಿ, ಮತ್ತೆ ನಮ್ಮ ವ್ಯಷ್ಟಿ ಕರ್ಮಗಳೆಲ್ಲ ನಾಳೆ ಬೆಳೆಯುತ್ತೆ. ಇದರಲ್ಲೂ ಸಾಮರಸ್ಯವನ್ನು ಹೊಂದಕ್ಕಾಗಲ್ಲ. ಸ್ಥೂಲ ಸೂಕ್ಷ್ಮ ಕಾರಣದಲ್ಲಿ ಎಲ್ಲ ತದ್ವಿರುದ್ಧವಾಗಿದೆ. ಆದರೆ ಒಂದಲ್ಲಿ ಮಾತ್ರ ಮಾಡ್ಬೋದು, ಬಿಂಬ ಚೈತನ್ಯದಲ್ಲೂ ಮಾಡೋಕ್ಕಾಗಲ್ಲ. ಬಿಂಬ ಚೈತನ್ಯ ಎಂದ್ರೇನು? ಸ್ಥೂಲ ಸೂಕ್ಷ್ಮ ಕಾರಣ ಶರೀರದಲ್ಲಿ ಭಗವಂತ ಗೋಚರ ಆಗ್ತಿದ್ದಾನೆ. ಯಾಕಂದರೆ ಅವನ ಉಪಾಧಿ ಉತ್ಕೃಷ್ಟ, ನಮ್ಮದು ನಿಕೃಷ್ಟ ಅಲ್ವಾ? ಕಿವಿಗೆ ಸರಿಯಾಗಿ ಕೇಳಲ್ಲ, ಆದರೆ ಅವನ ವಿರಾಟ್ ಸ್ವರೂಪದಲ್ಲಿ ಚೆನ್ನಾಗಿದೆ. ಆದರೆ ಒಂದು ಕಾಮನ್ ಇದೆಯಲ್ವಾ, ಬಿಂಬ ಚೈತನ್ಯ. ಪರಮಾತ್ಮನಲ್ಲಿಯೂ ಬಿಂಬ ಚೈತನ್ಯ ಇದೆ, 5ನೇ ವಸ್ತು. ಜೀವಾತ್ಮನಲ್ಲಿಯೂ ಬಿಂಬ ಚೈತನ್ಯ ಇದೆ, 5ನೇ ವಸ್ತು. ಅದನ್ನು ಮಾತ್ರ ಮಹಾವಾಕ್ಯದಲ್ಲಿ ತತ್ ತ್ವಮಸಿ ಅಂತ ಹೇಳಿರೋದು. ಫಸ್ಟ್ 4 ಬಿಟ್ಟರು. ಭಾಗತ್ಯಾಗ ಲಕ್ಷಣಯ. ಭಾಗ ಅಂದ್ರೇನು? ಈ 5ನೇ ಪದಾರ್ಥ ಆಗಿರುವಂತಹ ಬಿಂಬ ಚೈತನ್ಯ ಸಮಷ್ಟಿಯಲ್ಲಿಯೂ ವ್ಯಷ್ಟಿಯಲ್ಲೂ ಅದನ್ನು ಮಾತ್ರ ಒಂದು ತಗೋ. ಅದಕ್ಕೆ ಯಾವುದೇ ಅಬ್ಜೆಕ್ಟಿವ್ಸ್ ಇಲ್ಲ, ಯಾವುದೇ ಗುಣಗಳಿಲ್ಲ. ಮಿಕ್ಕಿರುವಂತಹ 4 ಗುಣದೋಷಗಳಿದೆ. ಅದನ್ನು ಏನು ಮಾಡು? ತ್ಯಾಗ ಮಾಡು. ಇದನ್ನು ಶಂಕರರು ಆಗಲಿ ನಮ್ಮ ಉಪನಿಷತ್ಸೆಲ್ಲ ಹೇಳಿದ್ರು. ಭಾಗತ್ಯಾಗ ಲಕ್ಷಣ ಮಹಾವಾಕ್ಯದಲ್ಲಿ ಹೇಗೆ ಮಾಡಬೇಕು? 5ನೇ ಪದಾರ್ಥಕ್ಕೆ ಮಾತ್ರ. ಮೊದಲನೇ 4ಕ್ಕೆ ಮಾಡಿದ್ರೆ ಆಗಲ್ಲ.
ಯಾಕಂದ್ರೆ ಎಲ್ಲ ಉತ್ಕೃಷ್ಟವಾದ ಶರೀರ ಭಗವಂತಂದು. ಅದಕ್ಕೆ ತಾನೇ ದ್ವೈತಿ ಅವರೆಲ್ಲ ಏನು ಹೇಳೋದು, ಅದು ಹೇಗ್ರಿ ಆಗೋಕ್ಕಾಗತ್ತೆ, ದೇವರು ನೀವೇ ಆಗಕ್ಕೆ ಸಾಧ್ಯನಾ? ಅಲ್ಲಪ್ಪ, ನಾವು ದೇವರು ನೀವೇ ಅಂತ ಯಾವ ಕಾರಣಕ್ಕೂ ಹೇಳಿಲ್ಲ, ಯಾವತ್ತೂ ಹೇಳಿಲ್ಲ ಅಲ್ವಾ? ಇಲ್ಲಿಂದ ಅಲ್ಲಿ ಬರೋಕ್ಕಾಗಲ್ಲ ಅಂತಂದಮೇಲೆ ಈ ಸಮಷ್ಟ ಪ್ರಪಂಚವನ್ನು ನಡೆಸ್ತೀನಿ ಅಂತ ಶಂಕರರು ಅದನ್ನು ಹೇಳಿಲ್ವಲ್ಲ. ಐಕ್ಯ ದೃಷ್ಟಿಯನ್ನು ಇಂಡೈರೆಕ್ಟ್ ಮೀನಿಂಗ್, ಇಂಪ್ಲೈಡ್ ಮೀನಿಂಗಲ್ಲಿ ಹೇಳಿದ್ರು. ಎರಡನೇ ಅರ್ಥ ಭಾಗತ್ಯಾಗ ಲಕ್ಷಣ. ಸ್ಥೂಲ ಸೂಕ್ಷ್ಮ ಕಾರಣ ಪ್ರಪಂಚವನ್ನು, ಶರೀರವನ್ನು ನೆಗೆಟ್ ಮಾಡು, ಅದನ್ನು ತ್ಯಾಗ ಮಾಡು. ಉಳಿದಿರುವಂಥ ತ್ಯಾಗ ಮಾಡಿದ್ರೆ ಇನ್ನೊಂದು ಭಾಗ ಉಳಿತು. ಆ ಭಾಗವೇ ವಾಸ್ತುಕತೆ, ಇಂಪಾರ್ಟೆಂಟ್, ವಾಸ್ತವ. ಅದು ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ. ಗೊತ್ತಾಯ್ತಾ? ಗೊತ್ತಾಗೋ ಥರ ಇದೆ ಓಸಿ, ಒರಿಜಿನಲ್ ಕಾನ್ಷಿಯಸ್ನೆಸ್. ಈ ವೃತ್ತಿ ಮನಸ್ಸಿನಲ್ಲಿರಬೇಕು. ಅದಕ್ಕೆ ಸ್ವಲ್ಪ ಟೆಕ್ನಿಕಲ್ ಅಂತ ನಾನು ಹೇಳಿದ್ದು. ಆದರೆ ನಾವು ನೋಡ್ತಿರೋದೇನು, ಸ್ಥೂಲ ಪ್ರಪಂಚ, ಸ್ಥೂಲ ಶರೀರ. ಕನಸು ಬಂದರೆ ಸೂಕ್ಷ್ಮ ಪ್ರಪಂಚ, ಸೂಕ್ಷ್ಮ ಶರೀರ. ವಾಸನೆಗಳೆಲ್ಲ ಬಂದರೆ ಕಾರಣ ಪ್ರಪಂಚ, ಕಾರಣ ಶರೀರ. ಈ ಪ್ರಪಂಚವನ್ನು, ಈ ಶರೀರವನ್ನು ಬೆಳಗ್ತಾ ಇರೋದೊಂದು ಚೈತನ್ಯ ಬೇಕಲ್ಲ, ಅದು ಹೊರಗಡೆ ಪರಮಾತ್ಮ, ನನ್ನಲ್ಲಿ ಜೀವಾತ್ಮ. ಆ ಪರಮ ಜೀವ ಅಂತ ಈಕ್ವೇಷನ್ ಕ್ಯಾನ್ಸಲ್ ಮಾಡಿ, ಆತ್ಮ ಮಾತ್ರ ತಾನೇ ಇರೋದು, ಅದು ನೀನು. ಆ ತತ್ ಪರಮಾತ್ಮ, ತ್ವಂ ಏವ ಲಕ್ಷಣಯ ಜೀವ, ಲಕ್ಷಣಯ ಪರಮಾತ್ಮ, ಲಕ್ಷಣಯ ಆತ್ಮ. ತತ್ ತ್ವಂ ಏವ ಅಸಿ ಅಹಂ ಬ್ರಹ್ಮಾಸ್ಮಿ. ಈ ಥರ ಗುರು ತತ್ವಮಸಿ ಶ್ವೇತಕೇತೋ ಅಂತ ಹೇಳಿದ ತಕ್ಷಣ ನಿಮಗೆ ಅಹಂ ಬ್ರಹ್ಮಾಸ್ಮಿ ಅಂತ ವೃತ್ತಿ ಬರಬೇಕು. ಇದು ಮಹಾವಾಕ್ಯ. ಈಗ ಶ್ಲೋಕಕ್ಕೆ ಬನ್ನಿ. ಏಕಾತ್ಮಕತ್ವ ಜಹತೀನ ನ ಸಂಭವೇ. ಏಕಾತ್ಮ, ಪರಮಾತ್ಮ ಹಾಗೂ ಜೀವಾತ್ಮ ಅನ್ನುವಂತಹ ಏಕಾತ್ಮ ನ ಸಂಭವೇ. ಇಲ್ಲಿ ಜಹತಿ ಲಕ್ಷಣದಲ್ಲಿ ಆಗೋದಿಲ್ಲ. ಜಹತಿ ಲಕ್ಷಣವನ್ನು ನೋಡಿದ್ದೀವಿ. ಅಲ್ಲಿ ಹ ಅನ್ನುವಂಥ ಪದ ಇದೆ, ಜಹತಿ. ಹ ಅಂದ್ರೇನು? ಹ ಧಾತು ಎಲ್ಲ ಬರುತ್ತೆ. ಹ ಜಹತಿ ಭಗವದ್ಗೀತೆಯಲ್ಲಿ ಬರುತ್ತೆ, 2ನೇ ಅಧ್ಯಾಯದಲ್ಲಿ ಬರುತ್ತೆ. ಕಾನ್ ಬನೇಗ ಕರೋಡ್ಪತಿ. ಹೇಳಿ ನೋಡೋಣ. ನೀವು ಹಾಗೆಲ್ಲ ಹೇಳ್ಬಿಡಿ, ನೀವು ಆಪ್ಷನ್ ಕೊಟ್ಟರು ನಮ್ಗೆ ಹೇಳೋಕ್ಕಾಗಲ್ಲ. ಹಾಂ, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಶ್ಚ ದೋಚ್ಯತೆ. 2ನೇ ಅಧ್ಯಾಯದ 54ನೇ ಶ್ಲೋಕ ಅಲ್ವಾ? ಪ್ರಜಹಾತಿ. ಪ್ರಜಹಾತಿ ಅಂದರೆ ಥ್ರೋ ಅವೇ. ಏನು ಥ್ರೋ ಅವೇ? ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಬಿಂಬ ಚೈತನ್ಯ ಥ್ರೋ ಅವೇ, ಪ್ರತಿಬಿಂಬ ಚೈತನ್ಯ ಮೇಯು ಥ್ರೋ ಅವೇ, ಡಿಸ್ಕಾರ್ಡ್ ಇಟ್. ಸೊ ಏಕಾತ್ಮಕತ್ವ ಜಹತಿ ನ ಸಂಭವೇತ್, ಇಟ್ ವಿಲ್ ನಾಟ್ ಫಿಟ್ ಇನ್ ಅಂತ. ತಥಾ ಅದೇ ರೀತಿಯಾಗಿ ಜಹಲ್ಲಕ್ಷಣ ವಿರೋಧತಃ. ಜಹಲ್ಲಕ್ಷಣ ಅಂದ್ರೇನು? ತಥಾ ಅಜಹಲ್ಲಕ್ಷಣ ಅಜಹಾತಿ. ತಥಾ ಅಜಹಲ್ಲಕ್ಷಣ ವಿರೋಧತಃ. ವಿರೋಧತಃ ಅಂದರೆ ಅಪೋಸಿಂಗ್. ಅಜಹಲ್ಲಕ್ಷಣವು ಏಕಾತ್ಮಕತ್ವವಾದವನ್ನು ಹೇಳ್ತಾ ಇಲ್ಲ. ಸೋಯಂ ಪದಾರ್ಥ ಇವ ಭಾಗಲಕ್ಷಣ. ಸೋಯಂ, ಸೋಹಂ ಹಂಸಃ, ಸಹ ಅಹಂ ಏವ. ಅದು ಭಾಗಲಕ್ಷಣದಲ್ಲಿ ಮಾತ್ರ ಆಯಿತು. ಭಾಗಲಕ್ಷಣದಲ್ಲಿ ಏಕಾತ್ಮ ಯಾವ ರೀತಿ ಆಯಿತು? ಯಾವ ಕಾಂಪೊನೆಂಟಿಂದ ಆಯಿತು? ಓಸಿ, 5ನೇ ಕಾಂಪೊನೆಂಟ್. ಬಿಂಬ ಚೈತನ್ಯ, ಪರಮಾತ್ಮನಲ್ಲಿರುವಂತಹ ಬಿಂಬ, ವ್ಯಷ್ಟಿಯಲ್ಲಿರುವಂತಹ ಬಿಂಬ, ಅದು ಸೇರಿದಾಗ ಏನಾಯಿತು? ಅಯಮೇವ ಬ್ರಹ್ಮ, ಸೋಹಂ ಏವ. ಇಲ್ಲಿ ಸಹ ಅಯಂ ಅಂತ ಹೇಳಬೇಕಂದ್ರೆ ಉಪನಿಷತ್ ಒಂದು ಉದಾಹರಣೆಯನ್ನು ಕೊಡ್ತಿದೆ. ದಿ 10th ಮ್ಯಾನ್, ಇದು ಕೇಳಿರ್ತೀರ ಎಲ್ಲರೂ. 10ನೇ ಪುರುಷ. ಸಹ ಸರ್ವನಾಮ ಪದ, ಪ್ರೋನೌನ್. ಆತನೇ ಈತನಾಗಿದ್ದಾನೆ. ಸಹ ಅಯಂ. ಒಬ್ಬರು ಇದ್ರು, ಸಣ್ಣಕ್ಕಿದ್ರು, ಆಯಿತಾ? ನೀವು ಅವರನ್ನು 20-40 ವರ್ಷದಿಂದ ಒಂದ್ಸತಿ ನೋಡಿದ್ರಿ. ಸಣ್ಣಕ್ಕೆ ಲಕ್ಷಣವಾಗಿದ್ದರು, ಏನೂ ಹಾಕೊಂಡಿರಲಿಲ್ಲ, ಮೇಕಪ್ ಇರಲಿಲ್ಲ, ಲಕ್ಷಣವಾಗಿದ್ದರು. 40 ವರ್ಷ ಆದಮೇಲೆ ಅವರನ್ನು ನೋಡಿದ್ರಿ, ಅವ್ರು ಇಷ್ಟು ದಪ್ಪಗಾಗ್ಬಿಟ್ರು. ಅವಾಗ ಹೇಳ್ತೀನಿ, ನೀವೇನೋ ಅದು? ಹೌದು ಸ್ವಾಮಿ, ಆವಾಗ ಮದುವೆ ಆಗಿರಲಿಲ್ಲ, ಇವಾಗ ಆಯಿತು, 40 ವರ್ಷ ಆಯಿತು.
ಸಹ ಅವಾಗಿರುವಂಥ ವೃತ್ತಿ ಎಲ್ಲ ಬರುತ್ತೆ. ನಾವು ಸ್ಕೂಲೆಲ್ಲ ಒಟ್ಟಿಗೆ ಇದ್ವಲ್ವಾ, ಕಾಲೇಜಿಗೆಲ್ಲ ಒಟ್ಟಿಗೆ ಹೋದಲ್ವಾ, ಸಹ ಏನಕ್ಕೆ ಚೇಂಜ್ ಆಗಿಬಿಟ್ಟಿದ್ದೀರಾ, ಗುರ್ತೇ ಸಿಗಲಿಲ್ಲ. ಅದೇ ಜೀವಾತ್ಮ ಆಗಿರುವಂಥವನು ಅವನು ಪರಮಾತ್ಮ ಅಂತ ಮರ್ತು ಬಿಟ್ಟಿದ್ದಾನೆ, ಈಗ ಒದ್ದಾಡ್ತಿದ್ದಾನೆ. ಅವನೇ ಇವನು ಆ ಭಾಗತ್ಯಾಗ ಲಕ್ಷಣವನ್ನು ಮಾಡಿದಾಗ ಅಲ್ಲಿ ಯಾವುದೋ ಹೊಸದೇನೋ ಬರಲಿಲ್ವಲ್ಲ, ಹೊಸದೇನೋ ಸೃಷ್ಟಿ ಆಯಿತಾ, ಮೇಲ್ಗಡೆಯಿಂದ ಏನಾದ್ರು ಬಂತ, ಆ ಫ್ಯಾಕ್ಟ್ ರಿವೀಲ್ ಆಯಿತು, ನಿಮಗೆ ಗೋಚರವಾಯಿತು. ಮನಸ್ಸು ಶುದ್ಧ ಆಗ್ತಿದ್ದಾಗ ನಾನೇ ಪರಮಾತ್ಮ ಅಂತ ಅರ್ಥವಾಯಿತು. ಸಹ ಅಯಂ, ಸಣ್ಣಗಿರೋನು ದಪ್ಪಾಗಿದ್ದಾನೆ ಅಷ್ಟೇ ಇವಾಗ, ಅದು ಸ್ಥೂಲ ಶರೀರಕ್ಕೆ ಮಾತ್ರ, ಆದರೆ ಆತ್ಮಕ್ಕಲ್ವಲ್ಲ. ಹಾಗಿದ್ರೆ ಎಷ್ಟು ಬೇಕಂತ ಸ್ವೀಟ್ ತಿನ್ಬೋದಾ ಅಂತ ಕೇಳಬೇಡಿ, ಅದು ಬೇರೆ ವಿಚಾರ. ಆತ್ಮಕ್ಕೇನು ಇಲ್ವಲ್ಲ ಅಂತ ತಿಂತಾನೆ ಇದ್ರೆ ಔಟ್, ಆವಾಗ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳೋಕ್ಕೂ ಆಗಲ್ಲ. ಸಹ ಅಯಂ ಪದಾರ್ಥ ಇವ ಭಾಗಲಕ್ಷಣ ಯುಜ್ಯೇತ ತತ್ವಂ ಪದಯೋ ಅದೋಷತಃ. ಈ ಭಾಗತ್ಯಾಗ ಲಕ್ಷಣದಲ್ಲಿ ಯಾವ ದೋಷವನ್ನು ನಾವು ನೋಡೋಕ್ಕಾಗ್ತಿಲ್ಲ, ಅದು ಯುಜ್ಯತ ಸೇರಿಬಿಟ್ಟಿದೆ. ತತ್ವಂ ಪದ ಎರಡು, ತ್ವಂ ಪದಾರ್ಥ ತತ್ಪದಾರ್ಥ ಭಾಗತ್ಯಾಗ ಲಕ್ಷಣದಲ್ಲಿ ಸೇರಿದೆ. ಅರ್ಥ ಆಯ್ತಾ? ಮಹಾವಾಕ್ಯವನ್ನು ಯಾವ ದೃಷ್ಟಿಯಿಂದ ನೋಡಬೇಕು? ಭಾಗತ್ಯಾಗ ಲಕ್ಷಣದಿಂದ ನೋಡಬೇಕೆ ಹೊರತು ಜಹತಿ ಅಜಹತಿಯಿಂದ ನೋಡಬಾರ್ದು. ಮತ್ತು ಭಾಗತ್ಯಾಗ ಲಕ್ಷಣದಲ್ಲಿಯೂ 5ನೇ ವಸ್ತು ಆಗಿರುವಂತಹ ಅಂಶ ಆಗಿರುವಂತಹ ಬಿಂಬ ಚೈತನ್ಯದಲ್ಲಿಯೇ ನೋಡಬೇಕೆ ಹೊರತು ಮೇಲೆ 4 ಇರುವಂತಹ ಅಂಶವನ್ನು ನೋಡಬಾರ್ದು. ಅರ್ಥ ಆಗಲಿಲ್ಲ ಅಂದರೆ ಉದಾಹರಣೆ, ನೀರು, ಅಲೆಗಳು, ನೊರೆಗಳು, ಸಮುದ್ರ, ಅಷ್ಟೆ. ಸಿಂಪಲ್. ಅದ್ವೈತ ಇಸ್ ವೆರಿ ಸಿಂಪಲ್ ಇಫ್ ಪ್ರಾಕ್ಟೀಸ್ಡ್. ಇಲ್ಲಾಂದರೆ ಅದ್ವೈತ ಸೀಮ್ಸ್ ಥಿಯರಿಟಿಕಲ್ ಆ್ಯಂಡ್ ಅದ್ವೈತ ಇಸ್ ಮೋರ್ ಆಫ್ ಇನ್ಫರ್ಮೇಟಿವ್ ಬಟ್ ನಾಟ್ ಟ್ರಾನ್ಸ್ಫರ್ಮೇಟಿವ್. 7 ದಿವಸ ಏನು ಮಾಡಿದ್ವಿ? ಇನ್ಫರ್ಮೇಷನ್, ವಿಚಾರಗಳನ್ನೆಲ್ಲ ಗ್ರಾಸ್ಪ್ ಮಾಡಿದ್ವಿ, ತಲೆಯಲ್ಲಿ ಹಾಕೊಂಡಿವಿ. ಅಟ್ಲೀಸ್ಟ್ ಒಂದು 7 ದಿವಸಕ್ಕೆ ಒಂದು ಸದ್ವಿಚಾರ ಹೋಗಿದ್ದೀವಲ್ವ ತಲೆಗೆ, ಇಲ್ಲಾಂದ್ರೆ 6:30 8 ಎಷ್ಟು ಹೋಗಬೇಕಾಗಿತ್ತು ಕೊಳಕು ಅಲ್ವಾ? ಇನ್ಫರ್ಮೇಷನ್ ಈಗ ಟ್ರಾನ್ಸ್ಫರ್ಮೇಷನ್ ಆಗಿಲ್ಲ. ಇದನ್ನೇ ಮನನ ಮಾಡ್ತಿದ್ರೆ ಏನಾಗುತ್ತೆ? ಇಟ್ ಬಿಕಮ್ಸ್ ಟ್ರಾನ್ಸ್ಫಾರ್ಮ್ಡ್ ಇನ್ ಯುವರ್ ಸಿಸ್ಟಮ್, ಬಯೋಲಾಜಿಕಲ್ ಸಿಸ್ಟಮ್, ಸೈಕಲಾಜಿಕಲ್ ಸಿಸ್ಟಮ್. ಆವಾಗ ಅದು ಇವಾಗೇನಿದೆ ಜ್ಞಾನ ಮಾತ್ರ ಇದೆ. ಯಾವಾಗ ಜ್ಞಾನ ನಿಷ್ಠೆ ಆಗತ್ತೋ ಅವನಿಗೆ ಬ್ರಹ್ಮಜ್ಞಾನಿ ಅಂತ ಹೆಸರು. ಇಲ್ಲಿ ಬ್ರಹ್ಮ ಅನ್ನುವಂಥ ಪದಕ್ಕೆ ಮಹಾವಾಕ್ಯ ಅಂತ ಅರ್ಥ. ಬ್ರಹ್ಮ ಅನ್ನುವಂಥ ಪದಕ್ಕೆ ಮಹಾವಾಕ್ಯ. ಆ ಮಹಾವಾಕ್ಯದ ಜ್ಞಾನವನ್ನು ಯಾರು ತಿಳಿದು ಅನುಸಂಧಾನ ಮಾಡ್ತಿದ್ದಾನೋ ಅವನಿಗೆ ಬ್ರಹ್ಮಜ್ಞಾನಿ. ಅನುಸಂಧಾನ ಹೇಗೆ ಮಾಡ್ತಾನೆ? ಯಾವ ಸಂಶಯವೂ ಅವನಿಗಿರೋದಿಲ್ಲ. ಶ್ರವಣ ಆಯಿತು, 10 ವರ್ಷ 12 ವರ್ಷ ಶ್ರವಣ ಮಾಡ್ದ, ಆಮೇಲೆ ಸಂಶಯ ಆಯಿತು, ಗುರು ಜೊತೆ ಹೋಗಿ ಎಲ್ಲ ಸಂಶಯಗಳನ್ನು ಕಳೆದುಕೊಂಡ, ಆಮೇಲೆ ನಿಧಿಧ್ಯಾಸನಕ್ಕೆ ಕೂತ. ನಿಮಗೆ ಇದು ಶ್ರವಣ, ಸುಮಾರು ಜನ ಕೇಳಿದ್ದೀರಿ, ಹೊಸಬರೆಲ್ಲ ಕೇಳ್ತಿದ್ದೀರಿ. ಕೆಲವರಿಗೆ ಕೇಳಿ ಆದಮೇಲೂ ಡೌಟ್ಸ್ ಇದ್ದಾಗ ಹಲವಾರು ಸಂಶಯಗಳು ಈ ಸಪ್ತಾಹದಲ್ಲಿ ಕ್ಲಿಯರ್ ಆಗಿರುತ್ತೆ. ನನಗೇನಿದು? ನಿಧಿಧ್ಯಾಸನ. ಕೆಲವರಿಗೆ ಶ್ರವಣ, ಕೆಲವರಿಗೆ ಮನನ, ನನಗೆ ನಿಧಿಧ್ಯಾಸನ. ಪಾಠ ಹೇಳೋದ್ರಿಂದಲೇ ನಿಧಿಧ್ಯಾಸನ ಆಗುತ್ತೆ, ಅವದೇ ಜ್ಞಾನ ನಿಷ್ಠೆ. ಅದಕ್ಕೆ ಇದು ಉಪನ್ಯಾಸ ಪ್ರವಚನ ಅಂದ್ಕೊಂಡ್ರೆ ಕಷ್ಟ, ಇದು ಪಾಠ ಅಂತ ಅಂದ್ಕೊಳ್ಬೇಕು. ಉಪನ್ಯಾಸ ಅಂದರೆ ಅಂದೇನು ಬಂದೆ, ಅದೆಷ್ಟು ಪದ ನೋಡಿ ಎಷ್ಟು ಚೆನ್ನಾಗಿದೆ. ಉಪನ್ಯಾಸ, ನ್ಯಾಸ ಅಂದರೆ ಇಡುವುದು, ಉಪ ನಿಮ್ಮ ಮನಸ್ಸಿನ ಹತ್ತಿರವನ್ನು ಪರಮಾತ್ಮ ಚಿಂತೆಯನ್ನು ನ್ಯಾಸ ಮಾಡೋದಕ್ಕೆ ಉಪನ್ಯಾಸ ಅಂತ ಹೆಸರು. ಏನೋ ಉಪನ್ಯಾಸಕ್ಕೆ ಹೋಗಿದ್ದೀರಿ ಅಂದ್ರೆ ಅರ್ಥ ಏನೋ? ಪರಮಾತ್ಮ ತತ್ವ ನನಗೆ ಅವ್ರು ಹೇಳಿಕೊಟ್ರು, ನ್ಯಾಸ ಮಾಡಿದ್ರು, ಅಲ್ಲಿಟ್ಟರು. ಮನಸ್ಸಿನಲ್ಲಿರುವಂತಹ ಗೊಂದಲಗಳನ್ನೆಲ್ಲ ಹೋಗಿಸಿ ಸ್ಪಷ್ಟವಾದ ಉತ್ತರ ನನಗೆ ಸಿಕ್ತು, ಅದಕ್ಕೆ ಉಪನ್ಯಾಸ. ಪ್ರವಚನ, ವಚನ ಮಾತು, ಪ್ರಕರ್ಷೇಣ ವಚನ ಪ್ರವಚನ. ಪ್ರಕರ್ಷಣೆ ಅಂದ್ರೆ ಏನು? ತುಂಬ ತುಂಬ ಚೆನ್ನಾಗಿ ಅವರು ನನಗೆ ಶಾಸ್ತ್ರವನ್ನು ಹೇಳಿಕೊಟ್ರು, ಅದಕ್ಕೆ ಪ್ರವಚನ. ಪಾಠ ರೀತಿಯಾಗಿ ನೋಡಿದ್ರೆ ಇದಕ್ಕೆ ಕ್ಲಾರಿಟಿ ಸಿಗತ್ತೆ. ಉಪನ್ಯಾಸ ಇತ್ತಂತೆ ಹೋದ್ವಿ, ಹಾಗಾಗಬಾರ್ದು. ಇದು ಪಾಠ. ಪಾಠ ಮಾಡಿರೋದ್ರಿಂದ ಸಪ್ತಾಹದಲ್ಲಿ ಮುಗಿಸೋಕ್ಕಾಗಲಿಲ್ಲ. ಪ್ರತಿಯೊಂದು ಈ ಥರ ಒಂದಕ್ಕೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿರೋದ್ರಿಂದ ಆಗಲಿಲ್ಲ. ಇಲ್ಲ, ಒಂದೇ ದಿವಸ ಸಾಕು ರಾಮಗೀತೆ ಮುಗಿಸೋಕ್ಕೆ. 1 ನಿಮಿಷ ಸಾಕು, 62 ಶ್ಲೋಕವನ್ನು 1 ನಿಮಿಷ 1 ಶ್ಲೋಕ ತಗೊಂಡು ಮುಗಿಸ್ಬೋದು. ಹೀಗೆ ಹೇಳಿದ್ದಾರೆ ಅಂತ ಹೇಳಿ ಹೋಗ್ಬಿಟ್ಟಿದ್ರೆ ಮಹಾವಾಕ್ಯವೂ ಗೊತ್ತಾಗ್ತಿರ್ಲಿಲ್ಲ,
ರಾಮನ ನಿಜವಾದ ಮನಸ್ಸೇನು ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಲಕ್ಷ್ಮಣ ಯಾಕೆ ಈ ಆತ್ಮವಿದ್ಯೆ ಹೇಳ್ಕೊಡು ಅಂತಲೂ ಗೊತ್ತಾಗ್ತಿರ್ಲಿಲ್ಲ ಅಲ್ವಾ. ಅದಕ್ಕೆ ಶುರುವಿನಲ್ಲಿ ಹೇಳಿದೆ, ರಾಮನ ಒಂದು ಭಾಗವನ್ನು ಮಾತ್ರ ನಾವು ನೋಡಿದ್ದೀವಿ. ಅವನ ಧರ್ಮಶ್ರದ್ಧೆ, ಹೇಗೆ ರಾಜ್ಯವನ್ನು ಆಳ್ದ. ಅವನ ಇನ್ನೊಂದು ಮುಖ, ವೇದಾಂತದ ಮುಖ ನೋಡೇ ಇಲ್ಲ. ಆ ವೇದಾಂತ ಮುಖ ನೋಡಬೇಕು ಅಂದರೆ ರಾಮಗೀತೆಗೆ ಬರಬೇಕು. ಸುಮಾರು ಜನ ರಾಮಗೀತೆ ತಗೊಳ್ಳೋದೇ ಇಲ್ಲ, ಯಾಕೆ ಇದರೆಲ್ಲ ಕಷ್ಟ ಇರುತ್ತೆ ಅಂತ. ಆಯಿತು, 27 ಶ್ಲೋಕ ಮುಗೀತು. ನೆಕ್ಸ್ಟ್ 28. ರಸಾದಿ ಪಂಚೀಕೃತ ಭೂತ ಸಂಭವಂ ಭೋಗಾಲಯಂ ದುಃಖ ಸುಖಾದಿ ಕರ್ಮಣಾಂ ಶರೀರಮಾದ್ಯಂತವದಾದಿ ಕರ್ಮಜಂ ಮಾಯಾಮಯಂ ಸ್ಥೂಲಮುಪಾಧಿಮಾತ್ಮನಃ. ಇಪ್ಪತ್ತೆಂಟು, 29, 30 ಸ್ಥೂಲ ಸೂಕ್ಷ್ಮ ಕಾರಣ ಶರೀರದ ಬಗ್ಗೆ ವಿಶ್ಲೇಷಣೆ. ಶರೀರವನ್ನು ನೆಗೆಟ್ ಮಾಡಬೇಕು, ತಳ್ಳಿ ಹಾಕಬೇಕು ಅಂತ ಹೇಳಿ ಆಯಿತು. ಆ ಶರೀರದ ಗುಣಗಳನ್ನ ಹೇಳ್ತಿದ್ದಾರೆ. 28ರಲ್ಲಿ ಸ್ಥೂಲ ಶರೀರ, 29ರಲ್ಲಿ ಸೂಕ್ಷ್ಮ, 30ರಲ್ಲಿ ಕಾರಣ ಶರೀರ. ಹೇಗೆ ಶುರುವಾಯಿತು ಈ ಶರೀರ, ಹೇಗೆ ಉದ್ಭವ ಆಯಿತು ಅದು ಹೇಳ್ತಿದ್ದಾರೆ. ರಸಾದಿ ಪಂಚೀಕೃತ ಭೂತ ಸಂಭವಂ. ಸರಳವಾಗಿದೆ. ಸಂಭವಂ ಅಂದರೆ ಹುಟ್ಟಿತು. ಶರೀರ, ನಮ್ಮೆಲ್ಲರ ಶರೀರ ಪಂಚಭೂತಗಳಿಂದ ಹುಟ್ಟಿತು. ಪಂಚಭೂತ ಅಂದರೆ 5 ಎಲಿಮೆಂಟ್ಸ್: ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಆಕಾಶ ಇದೆ ಅಲ್ವಾ? ಶರೀರದಲ್ಲಿ ಆಕಾಶ ಇದೆಯೋ ಇಲ್ವೋ? ಆಕಾಶ ಶರೀರದಲ್ಲೂ ಇದೆ ಸ್ವಾಮೀಜಿ, ತಲೆಯಲ್ಲಿಯೂ ಜಾಸ್ತಿ ಇದೆ ಅಲ್ವಾ? ನಾವು ಎಲ್ರಿಗೂ ಹಂಚ್ಬೋದು, ಅಷ್ಟಿದೆ ತಲೆಯಲ್ಲಿ. ಶರೀರದಲ್ಲಿ ಆಕಾಶ ತತ್ವ ಇದೆ, ವಾಯು ತತ್ವ ಇದೆ ತಾನೆ ಶರೀರದಲ್ಲಿ. ಹೇಗಿದೆ? ಆಹಾರ ಒಳಗಡೆ ಹೋಗುತ್ತಲ್ಲ, ನಾವು ಈ ಕಡೆ ಆ ಕಡೆ ಎಲ್ಲ ಹೋಗುತ್ತಲ್ಲ, ಸ್ವಲ್ಪ ತಾಳಿ ಸರಿಸ್ಕೊಳ್ತೀವಿ, ಆಮೇಲೆ ಹಾಕಿ ಈ ಕಡೆ ಅಂತ. ಒಂದು ಸತಿ ಊಟ ಮಾಡಿದ್ಮೇಲೆ ಒಂದು 3 ಗಂಟೆ ಆದಮೇಲೆ ಅದೆಲ್ಲ ಪಚನ ಮಾಡುತ್ತಲ್ಲ, ಅದು ವಾಯು ತತ್ವಕ್ಕೂ ಹೌದು, ಅಗ್ನಿ ತತ್ವಕ್ಕೂ ಹೌದು. ಶರೀರ ಯಾವಾಗಲೂ ಬೆಚ್ಚಗಿರುತ್ತಲ್ಲ, 98 ಡಿಗ್ರಿ ಅಲ್ಲಿ ಇರಬೇಕು ಶರೀರ ಯಾವಾಗಲೂ ಅಲ್ವಾ? ಶಾಖ. ಶರೀರ ಬಿತ್ತು ಅಂದರೆ ಕಲ್ಲು ಥರ ಆಗೋಗಿತ್ತು ಶರೀರ, ಹೇಳ್ತೀವ ಇಲ್ವಾ? ಅದರೇನೋ ಹೋಯಿತು ಪ್ರಾಣ ಅಂತ. ಸೊ ಆಕಾಶ ತತ್ವ, ವಾಯು, ಅಗ್ನಿ ತತ್ವ, ಜಲ ಕೇಳಲೇಬೇಡ, ಅಷ್ಟು ಇದೆ ಜಲ. ಪ್ರಪಂಚದಲ್ಲಿ ಹೇಗೆ ಎಷ್ಟು 60-70% ನೀರಿದೆಯೋ ಇಲ್ಲೂ ಹಾಗೆ ಇದೆ. ಡಾಕ್ಟರ್ಸ್ ಎಲ್ಲ ಹೇಳಲ್ವಾ, ನೀರಿನ ನಾವು ದಪ್ಪ ಇಲ್ಲ ಸ್ವಾಮಿ, ಅದೊಂದು ಇದು ಏನೋ ನಮ್ಮ ಬಗ್ಗೆ ಹೇಳ್ಕೊಳ್ಳೋಕ್ಕೆ, ನಮ್ಮದು ದಪ್ಪ ಇಲ್ಲ, ನೀರಂಶ ಜಾಸ್ತಿ ಅಷ್ಟೆ. ಯಾಕಂದರೆ ಎಲ್ಲರೂ ದಪ್ಪ ಇದ್ದೀವಿ ಅಂತ ಹೇಳಿಬಿಟ್ರೆ ಏನೋ ಕಾನ್ಷಿಯಸ್ ನಮಗೆ, ಪಾಪ ನೀರಂಶ ಜಾಸ್ತಿ ಅಷ್ಟೆ. ನಾವು ತಿನ್ನೋದು ಇಷ್ಟೇ, 1 ಇಡ್ಲಿನೋ 2 ಇಡ್ಲಿ ಅಷ್ಟೇ ತಿನ್ನೋದು. ಆದರೆ ಏನು ಮಾಡೋದು? ಅದು ಒಂದು ತಿಂದೆ ಇವಾಗ 1000 ಇಡ್ಲಿ ಆಗಿ ಹೀಗಾಗಿರೋದು. ಆಯಿತಾ? ಹಾಂ, ಯೋಚನೆ ಮಾಡಿ ಅಷ್ಟೇ. ಜಲತತ್ವ. ಆಮೇಲೆ ಪೃಥ್ವಿ ತತ್ವ. ಈ ಜಾಗ ಕೂತಿದ್ದೀನಲ್ಲ, ಪೃಥ್ವಿ, ಐ ಹ್ಯಾವ್ ಆಕ್ಯುಪೈಡ್ ದ ಸ್ಪೇಸ್. ಪೃಥ್ವಿ ಸಾಲಿಡ್ ಆಗಿದೆಯಲ್ಲ, ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ದಿಸ್ ಬಾಡಿ. ಪಂಚಭೂತಗಳು. ರಸಾದಿ, ಆದಿ ಅಂದರೆ ಎಕ್ಸೆಟ್ರಾ. ರಸ ಅಂದರೆ ಪೃಥ್ವಿ ತತ್ವ ಅಂತ. ಪೃಥ್ವಿ ಹಿಂದೆಯಿಂದ ಬಂದಿದ್ದಾರೆ, ನಾ ಮೇಲಿಂದ ಬಂದೆ. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ರಸಾದಿ ಪಂಚೀಕೃತ, ಮಿಕ್ಸ್ಚರ್, ಎಲ್ಲ ಡಿಫ್ರೆಂಟ್ ಪರ್ಮಿಟೇಷನ್, ಕಾಂಬಿನೇಷನ್, ಪ್ರಪೋರ್ಷನ್ಸ್. ಇದಕ್ಕೆ ಸಪರೇಟಾಗಿ ಒಂದು ಗ್ರಂಥವೇ ಇದೆ, ಪಂಚೀಕರಣಂ ಅಂತ ಒಂದು ಗ್ರಂಥ. ಪಂಚೀಕರಣಂ ಅದು ನಮಗೆ ಯತಿಗಳಿಗೆ ಧ್ಯಾನದ ಪ್ರಕ್ರಿಯೆ. ಹೇಗೆ ಸ್ಥೂಲವಾದ ಶರೀರವನ್ನು ಜಲತತ್ವಕ್ಕೆ ಪ್ರವಿಲಾಪನವನ್ನು ಮಾಡೋದು, ರಿಸಾಲ್ವ್ ಮಾಡ್ಕೊಳ್ಳೋದು. ಪ್ರವಿಲಾಪನ ಅಂದರೆ ಹೊರಗಡೆ, ಜಲದಿಂದ
ಅಗ್ನಿಯಿಂದ ವಾಯು, ವಾಯುವಿಂದ ಆಕಾಶ, ಆಕಾಶವನ್ನು ಆತ್ಮಕ್ಕೆ ಹೋಲಿಸಿ ನಾನು ಆತ್ಮವಸ್ತು ಅಂತ ಬೆಳಗ್ಗೆ ಎಲ್ಲರೂ ಪ್ರಣವ ಜಪ ಆದಮೇಲೆ ಯತಿಗಳು ಮಾಡಬೇಕಾಗಿರುವಂಥ ಅಹನ್ನಿಕ ಅನುಷ್ಠಾನವೇ ಅದು. ಅದಕ್ಕೆ ಪಂಚೀಕರಣ ಧ್ಯಾನ ಅಂತ. ಈ ಪಂಚೀಕರಣ ಧ್ಯಾನ ಒಂದು ಪ್ಯಾರಾಗ್ರಾಫ್ ಮಾತ್ರ ಇದೆ, ಒಂದೇ ಒಂದು ಪ್ಯಾರಾಗ್ರಾಫ್, ಒಂದು 15-20 ಲೈನ್, ತುಂಬ ಚೆನ್ನಾಗಿದೆ. ಅದಕ್ಕೆ ನಮ್ಮ ಸುರೇಶ್ವರಾಚಾರ್ಯರು ಇಷ್ಟು ದಪ್ಪ ಪುಸ್ತಕ ಬರೆದಿದ್ದಾರೆ, 120 ಶ್ಲೋಕಗಳು, ಇನ್ನೂ ಜಾಸ್ತಿ. ಯಾವುದೋ ಒಂದು ಪ್ಯಾರಾಗ್ರಾಫ್ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾ ತುಂಬ ಡೀಟೇಲಾಗಿ ಹೋಗ್ತಾರೆ. ಯತಿಗಳಿಗೆಲ್ಲ ಅನುಷ್ಠಾನವೇ ಅದು ಪಂಚೀಕರಣ ಧ್ಯಾನ. ಪ್ರವಿಲಾಪನಂ, ಎಲ್ಲ ತತ್ವಗಳನ್ನು ಒಂದರಲ್ಲೊಂದು ಸ್ಥೂಲವಾಗಿರೋದನ್ನೆಲ್ಲ ಸೂಕ್ಷ್ಮ, ಅತಿ ಸೂಕ್ಷ್ಮ, ಕಾರಣಕ್ಕೆ ಹೋಗಿ ಆಕಾಶಕ್ಕೆ ನಿಲ್ಲುತ್ತೆ. ಪಂಚೀಕೃತ ಧ್ಯಾನ ಅಂತ ಹೆಸರು. ಆ ಪಂಚೀಕೃತ ಧ್ಯಾನವೇ ಕೊನೆಗೆ ಓಂ ಪ್ರಣವದಲ್ಲಿ ಐಕ್ಯವಾಗಬೇಕು. ರಸಾದಿ ಪಂಚೀಕೃತ ಭೂತ ಸಂಭವಂ ಭೋಗಾಲಯಂ ಸುಖ ದುಃಖಾದಿ ಕರ್ಮಣಾಂ. ಅರ್ಥ ಆಗುತ್ತೆ. ಯಾತಕ್ಕೆ ಶರೀರ ಬಂತು? ಭೋಗಾಲಯಂ, ಆಲಯಂ ಅಂದರೆ ದೇವಸ್ಥಾನ. ಸುಖ ದುಃಖವನ್ನು ಅನುಭವಿಸಕ್ಕೆ ಈ ಶರೀರ ಬಂತು. ಭೋಗಾಲಯಂ ಕರ್ಮಣಾಂ ಕಾರಣ. ಶರೀರಮಾದ್ಯಂತ ವದಾದಿ ಕರ್ಮಜಂ. ಕರ್ಮಜಂ, ಜಮ್ ಅಂದರೆ ಹುಟ್ಟುವುದು. ಶರೀರ ಒಂದು ಮೀಡಿಯಂ, ಒಂದು ಉಪಾಧಿ. ಈ ಸುಖ ದುಃಖವನ್ನು ಅನುಭವಿಸೋದಕ್ಕೆ ಒಂದು ಉಪಾಧಿ. ಹೇಗೆ ಬಂತು? ಕರ್ಮಜಂ, ಮಾಡಿರುವಂತಹ ಕರ್ಮದಿಂದ ಈ ಶರೀರ ಬಂತು. ಪುಣ್ಯವೋ ಪಾಪವೋ ಸಮ್ಮಿಶ್ರಣವೋ. ಪುಣ್ಯ ಕರ್ಮವೇ ಮಾಡ್ತಿದ್ರೆ ದೇವತೆಯಾಗಿ ಹುಡ್ತೀವಿ, ಪಾಪವೇ ಮಾಡ್ತಿದ್ರೆ ರಾಕ್ಷಸರಾಗಿ ಹುಡ್ತೀವಿ. ಪುಣ್ಯ ಪಾಪ ಮಿಶ್ರಣ ಇದ್ದರೆ ಮನುಷ್ಯರಾಗಿ ಹುಡ್ತೀವಿ. ಅದಕ್ಕೆ ಮನುಷ್ಯನಲ್ಲಿ 2 ಒಳ್ಳೆ ಗುಣವೂ ಇದೆ, ಕೆಟ್ಟ ಗುಣವೂ ಇದೆ. ರಾವಣನ ದಶಶಿರವದೇಂ ನರನು ಶತಶಿರನು, ಸಾವಿರಾಸ್ಯಗಳನ್ನು ಒಂದೊಳಗಿಸಿಹನು, ಹಾವಾಗಿ ಹುಲಿಯಾಗಿ ಕಪ್ಪೆ ಹುಲ್ಲೆಯುಮಾಗಿ, ಭೂಮ್ಯೋ ಮತಿಶಿಕೆಯನು ಮಂಕುತಿಮ್ಮ. ನಮ್ಮದು ಎಷ್ಟು? ರಾವಣನು ದಶಶಿರನು, ನರನು ಶತಶಿರನು, ಸಾವಿರಾಸ್ಯಗಳನ್ನು ಒಂದೊಳಗಿಸಿಹನು, ಎಲ್ಲ ಇದೆ. ಯೋಚನೆ ಮಾಡಿ. ಗಿಳಿಗೂಗೆ ಕಾಗೆ ಗಲಗೆ ಇನ್ನೊಂದಿದೆ, ಗಿಲಗಿಲ್ಲನೆ ಗೊರಗೊರನೆ ಕಿರುಚಿ ಕೂಗುತ್ತಿಹುದು, ಮನದಲ್ಲಿ ಚಿಂತೆಯಲೋ ಮಂಕುತಿಮ್ಮ ಅಂತ. ಎಲ್ಲದ ಪ್ರಾಣಿಗಳು, ಕನಲ್ದ ಹುಲಿ, ಕೆರಳ್ದ ನರಿ, ಮುಲ್ಕರಡಿ, ಚಲನಾಗ, ಅಣುಕುಗಪಿ, ಸೀಳ್ನಾಯಿ ಮೊದಲಾದ ಮೃಗದ ಸೆಣಸು ಮುಸುಡಿಯ ಘೋರ ದುಷ್ಟ ಚೇಷ್ಟೆಗಳೆಲ್ಲ ಅಡಗಿರುವುದು ನರಮನದಿ ಮಂಕುತಿಮ್ಮ. ಯೋಚನೆ ಮಾಡಿ. ಕನಲ್ದ ಹುಲಿ, ಕೆರಳ್ದ ನರಿ, ಅಣುಕು ಕಪಿ, ಸೀಳ್ನಾಯಿ, ಯಾವ್ದಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಪ್ರತಿಯೊಂದು ಪ್ರಾಣಿಯ ಗುಣವೂ ಮನಸ್ಸಿನಲ್ಲಿದೆ, ಮನುಷ್ಯನ ಮನಸ್ಸಿನಲ್ಲಿದೆ. ಅದೇ ಕರ್ಮಜಂ, ಎಲ್ಲ ವೃತ್ತಿಗಳು ಇದೆ. ಯಾರೋ ಹೇಗೆ ಅಂತಲೇ ಹೇಳೋಕ್ಕಾಗಲ್ಲ. ಶರೀರ ಮಾಧ್ಯಂ ಕರ್ಮಜಂ. ಹಾಗೆ ಇದೇನು ಶರೀರ? ಮಾಯಾಮಯಂ. ಮಾಯಾಮಯಂ ಅಂದರೆ ಮಿಥ್ಯ, ನಶಿಸಿ ಹೋಗುವಂಥದ್ದು, ತ್ರಿಕಾಲ ಅಬಾಧ್ಯದ ಸತ್ಯವಲ್ಲ. ಮಾಯಾಮಯಂ ಅಂದರೆ ಇವತ್ತಿದ್ದ ಹಾಗೆ ನಾಳೆ ಶರೀರ ಇರೋದಿಲ್ಲ ಅಲ್ವಾ? ಈಗ 6:15 ಶರೀರ ಈಗ 7:45 ಇಲ್ಲ. ಎಲ್ಲ ಒಳಗಡೆ ಸೆಲ್ಸ್ ಎಲ್ಲ ಚೇಂಜ್ ಆಗ್ತಾ ಇದೆ. ಬಯಾಲಜಿಯಲ್ಲಿ ಅದೇ ತಾನೇ ಹೇಳೋದು. ಬೆಳೀತಾ ಇದೆ ತಾನೆ. 56 ವರ್ಷದ ಹಿಂದೆ ಇದ್ದಿದ್ದ ಶರೀರ ಇಲ್ವಲ್ಲ, ಸೆಲ್ಸ್ ಚೇಂಜ್ ಆಗ್ತಾ. ಮಾಯಾಮಯಂ, ಲೋವರ್ ಆರ್ಡರ್ ಆಫ್ ರಿಯಾಲಿಟಿ ಅಂತ. ಅದಕ್ಕೆ ತುಂಬ ವಾಸ್ತವತೆ ಇಲ್ಲ ಶರೀರಕ್ಕೆ. ಶರೀರವನ್ನು ಮೋಕ್ಷಕ್ಕೆ ಮಾತ್ರ ಉಪಯೋಗಿಸ್ಬೇಕೆ ಹೊರತು ಬೇರೆ ರೀತಿಯ ಉಪಯೋಗಿಸ್ಬಾರ್ದು, ಅರ್ಥಕಾಮಕ್ಕೆ ಉಪಯೋಗಿಸ್ಬಾರ್ದು. ಅದೊಂದು ಧರ್ಮಶಾಸ್ತ್ರದ ಒಂದು ಸಂದೇಶ ಇದೆಯಲ್ಲ, ಶರೀರಂ ಸುಖ ಪ್ರೇತ್ಯಾಸ್ಮ, ಇಲ್ಲೆಲ್ಲೋ ಇದೆ, ಮುಂದೆ ಬರ್ತಾವೆ ನೋಡ. ಮಾಯಾಮಯಂ ಸ್ಥೂಲ ಮುಪಾದಿ ಮಾತ್ಮನಃ. ಸ್ಥೂಲ ಶರೀರ, ಈ ಗ್ರಾಸ್ ಶರೀರಕ್ಕೆ ಸ್ಥೂಲ ಶರೀರ. ಯಾಕಂದರೆ ಪರ್ಸೆಪ್ಟಿಬಲ್, ಕಾಣಿಸ್ತಾ ಇದೆ ನನಗೆ, ನೀವಿದ್ದೀರಾ ನಾನಿದ್ದೀನಿ ಅಂತ ನೋಡ್ತಿದ್ದೀವಲ್ಲ, ಅದಕ್ಕೆ ಸ್ಥೂಲ. ಟ್ಯಾಂಜಿಬಲ್ ಅಂತೀವಲ್ಲ ಅದು. ಮುಂದೆ ಒಂದು 5 ನಿಮಿಷ, ಇದು 30-31 ಮುಗಿಸ್ಬೇಡ, ಕೊನೆ ದಿವಸ. ಅರ್ಧ ಆದರೂ ಆಗಲಿ, ಸ್ವಲ್ಪ ಜಸ್ಟಿಸ್ ಮಾಡ್ದಂಗೆ ಆಗಲಿ. ಸೂಕ್ಷ್ಮಂ ಮನೋಬುದ್ಧಿ ದಶೇಂದ್ರಿಯೈರ್ಯುತಂ
ಪ್ರಾಣೈರಪಂಚೀಕೃತಭೂತಸಂಭವಂ ಭೋಕ್ತುಃ ಸುಖಾದೇರನುಸಾಧನಂ ಭವೇತ್ ಶರೀರಮನ್ಯದ್ವಿದುರಾತ್ಮನೋ ಬುಧಾಃ. 28ನೇ ಶ್ಲೋಕದಲ್ಲಿ ವ್ಯಾಕರಣ ರೀತಿಯಾಗಿ ಒಂದು ದೋಷ ಇದೆ, ಅದೆಲ್ಲ ನೋಡಬೇಕು. ಏನು, ಅಲ್ಲಿ ಕರ್ತೃವೂ ಇಲ್ಲ, ಕ್ರಿಯಾಪದವೂ ಇಲ್ಲ ಅಲ್ವಾ? ಆ ಕರ್ತೃ ಕ್ರಿಯಾಪದ ಎಲ್ಲಿದೆ ಅಂತ ಹುಡುಕಬೇಕು. 29ನೇ ಶ್ಲೋಕದಲ್ಲಿದೆ, ಅಲ್ಲಿಂದ ತೊಗೊಂಡು ಬರಬೇಕು. ಆ ಥರ ಏನಾದ್ರು ಕರ್ತೃ ಕರ್ಮ ಕ್ರಿಯಾ ಇಲ್ಲ ಅಂದರೆ ಹಿಂದಿನ ಶ್ಲೋಕದಲ್ಲಿ ಎಲ್ಲರೂ ಸೇರಿಸಿದಾರಾ ಅಂತ ನೋಡಬೇಕು, ಮುಂದೆ ಹೇಳಿದಾರಾ ಅಂತ ನೋಡಬೇಕು. ಇಲ್ಲಿ 29ನೇ ಶ್ಲೋಕದಲ್ಲಿ ವಿದುಹು ಬುಧಾಹ ಅಂತಿದೆ, ಅದನ್ನು ಸೇರಿಸ್ಕೊಳ್ಬೇಕು ಅಷ್ಟೆ. ಸರಿ, ಸುಮ್ಮನೆ ಒಂದು ಅಸೈಡ್ ನೋಟ್, ಅದು ತಿಳ್ಕೊಳ್ಳೋದಿದ್ರು ಅದರಿಂದ ಏನು ಮೋಕ್ಷ ತಪ್ಪಲ್ಲ, ಸುಮ್ಮನೆ ಆಯಿತಾ. ಆ ವ್ಯಾಕರಣ ಗೊತ್ತಾಗಬೇಕಾ? ಅಯ್ಯೋ ಇಲ್ಲ ಅಂದರೆ ಕಷ್ಟ, ವ್ಯಾಕರಣ ವ್ಯಾಕರಣ ಅವೆಲ್ಲ ಆಗಬಾರ್ದು. ಗೊತ್ತಾಗದಿದ್ರು ಪರವಾಗಿಲ್ಲ, ಗೊತ್ತಾಗಕ್ಕೆ ನಾ ಇದ್ದೀನಿ, ಹೇಳುವ ಪರವಾಗಿಲ್ಲ. ನಮಗೆ ಗೊತ್ತಿರಬೇಕು, ನಿಮಗೆ ಗೊತ್ತಾದರೂ ಸರಿ, ಗೊತ್ತಿಲ್ಲದೆ ಇದ್ರು ಸರಿ ಅಲ್ವಾ? ಮಕ್ಕಳಿಗೆ ಹಾಗೆ ತಾನೆ, ಹಶ್ವಾಗ್ತಿದೆ, ಟೇಬಲ್ ಮೇಲೆ ತಿಂಡಿ ಬೇಕು, ಕಿಚನಲ್ಲಿ ಇದು ಪದಾರ್ಥ ಇದೆಯಾ ಇಲ್ವಾ ಅಂತ ಅಮ್ಮನಿಗೆ ಗೊತ್ತದು. ಹಾಗೆ ತಂದು ಇಟ್ಕೊಳ್ಳೋ ವ್ಯವಸ್ಥೆ ನಮ್ಮದು, ತಿನ್ನೋದು ನಿಮ್ಮದು. ಚೆನ್ನಾಗಿ ತಿಂದರೆ ಸಂತೋಷ, ಇಲ್ಲ ಅಂದರೆ ಮತ್ತೆ ನಾನು ಬರಬೇಕು ಹೇಳ್ಕೊಡಕ್ಕೆ ಮತ್ತೆ ಮುಂದಿನ ಜನದಲ್ಲಿ. ಹಾಂ ಸರಿ, ಇವಾಗ ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರ ಏನು? ಸೂಕ್ಷ್ಮಂ ಮನಃ ಬುದ್ಧಿ ದಶೇಂದ್ರಿಯ ಯುತಂ. ಯುತಂ ಅಂದರೆ ಎಲ್ಲ ಸೇರಿದೆ, ಮನಸ್ಸು ಸೇರಿದೆ ಸೂಕ್ಷ್ಮ ಶರೀರದಲ್ಲಿ, ಬುದ್ಧಿ ಸೇರಿದೆ, ಚಿತ್ತ ಅಹಂಕಾರವನ್ನು ಹಾಕೊಳ್ಳಿ ನೀವು. ತತ್ವಬೋಧದಲ್ಲಿ 19 ದ್ರವ್ಯ ಅಂತ ನೋಡಿದ್ದೀವಿ. ಮನಃ, ಬುದ್ಧಿ, ಚಿತ್ತ, ಅಹಂಕಾರ 4 ಸೇರಿ ಅಂತಃಕರಣ ಅಲ್ವಾ? ಇಲ್ಲಿ 2 ಹೇಳಿದರೆ 4 ಸೇರಿಸ್ಕೊಳ್ಳಿ. ಮನಃ ಬುದ್ಧಿ ದಶ ಇಂದ್ರಿಯಂ, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು. 10 + 2 ಇಲ್ಲಿ 4 + 2 ಬ್ರ್ಯಾಕೆಟಲ್ಲಿ ಹಾಕೊಂಬಿಡಿ, 12 ಆಯಿತು. ಪ್ರಾಣೈಹಿ ಪಂಚ, ಪಂಚ ಪ್ರಾಣಗಳು, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಅದೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕೆ ಇವಾಗ ಟೈಮ್ ಇಲ್ಲ, ಮುಂದೆ ಬಂದಾಗ ನೋಡುವ. ಪ್ರಾಣೈಹಿ ಪಂಚೀಕೃತ ಭೂತ ಸಂಭವಂ. ಈ 15, 17 ಇಲ್ಲ 19 ದ್ರವ್ಯಗಳು ಇಲ್ಲ ಗುಣಗಳು ಸೇರಿದರೆ ಸೂಕ್ಷ್ಮ ಶರೀರ ಅಂತ. ನಮ್ಮ ಮನಸ್ಸು ಸೂಕ್ಷ್ಮ ಶರೀರ ಎಷ್ಟು? ಅಂತಃಕರಣ 4 + 15 ಜ್ಞಾನೇಂದ್ರಿಯ ಅಂದರೆ ಕಣ್ಣು, ಮೂಗು, ಬಾಯಿ, ಚರ್ಮ, ಸ್ಪರ್ಶ ಅದೆಲ್ಲ 5. ಕರ್ಮೇಂದ್ರಿಯ ಕೈ, ಕಾಲು ಅದೆಲ್ಲ. ಆಮೇಲೆ ಪಂಚಪ್ರಾಣಗಳು 4, 19 ತತ್ವಗಳು. ಅದು ಸೂಕ್ಷ್ಮ ಶರೀರ ಮನಸ್ಸಿನಲ್ಲಿದೆ. ಈ ಸೂಕ್ಷ್ಮ ಶರೀರವೇ ಶರೀರವನ್ನು ಬಿಟ್ಟು ಮತ್ತೊಂದು ಶರೀರಕ್ಕೆ ಹೋಗ್ತಾ ಇರೋದು ಯಾವಾಗಲೂ. ಈ ಸ್ಥೂಲ ಶರೀರ ಸುಡಬೇಕು ಇಲ್ಲ ಹುಣ್ಣಬೇಕು. ಈ ಸೂಕ್ಷ್ಮ ಶರೀರವೇ ಜೀವಾತ್ಮ. ಈ ಜೀವಾತ್ಮ, ಈ ಸೂಕ್ಷ್ಮ ಶರೀರದಲ್ಲಿ ಒಂದು ಬಿಂಬ ಚೈತನ್ಯ ಇದೆಯಲ್ವಾ, ರಿಫ್ಲೆಕ್ಟಿವ್ ಕಾನ್ಷಿಯಸ್ನೆಸ್, 4ನೇ ಅಂಶ, ಅದು ಮರಿಬಾರ್ದು. ಅದಕ್ಕೆ ಜೀವಾತ್ಮ ಅಂತ ಹೇಳಿದ್ರು. ಈ ಜೀವಾತ್ಮವೇ ಎಲ್ಲ ಶರೀರದಲ್ಲೂ ಸತ್ಮೇಲೆ ಹೋಗ್ತಾ ಇರೋದು. ನಾನೇನೋ ತಪ್ಪೇ ಮಾಡಲಿಲ್ಲ, ನನಗೆ ಭಗವಂತ ಹುಟ್ಟಿದಾಗ್ಲೇ ಅಂಗವಿಕಲತೆ ಮಾಡ್ದ, ಏನೋ ತಪ್ಪು ಮಾಡಿದ್ರಿ ಅಷ್ಟೆ. ಆ ಸೂಕ್ಷ್ಮ ಶರೀರದಲ್ಲಿ ಒಂದು ದೋಷ ಇತ್ತು. ಭೋಕ್ತುಂ ಸುಖಾದೇ ಅನುಸಾಧನಂ ಭವೇತ್. ಅನುಸಾಧನಂ ಅಂದರೆ ನನ್ನ ಸುಖ ದುಃಖ ಅನುಭವಕ್ಕೆ ತುಂಬ ಹತ್ತಿರ ಇದೆ. ಅನುಸಾಧನಂ ಯಾವುದು? ಸೂಕ್ಷ್ಮ ಶರೀರ. ಶರೀರ ತುಂಬ ಚೆನ್ನಾಗಿರುತ್ತೆ, ಆದರೆ ಮನಸ್ಸಿನಲ್ಲೂ ಕೊರಗು ಯಾವಾಗಲೂ ಇರುತ್ತೆ. ಸುಖ ದುಃಖ ಯಾರಿಗೆ? ಶರೀರಕ್ಕಲ್ಲ, ಮನಸ್ಸಿಗೆ. ಮನಸ್ಸಿಂದ ಶರೀರದ ಮೂಲಕ ಅದು ಅಲ್ವಾ? ನೋಡೋಕ್ಕೆ ಚೆನ್ನಾಗಿರ್ತಾರೆ, ಬಟ್ ಆದರೆ ಅವ್ರ ಮನಸ್ಸಿನಲ್ಲಿ ಒಂಥರ ದುಃಖ ಇರುತ್ತಲ್ಲ. ನಮ್ಮ ಶರೀರದಲ್ಲಿರುವಂತಹ ಪಂಚಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಅವರ ಶರೀರದಲ್ಲೂ ಇರುತ್ತೆ. ನಾವು ಸಂತೋಷವಾಗಿರ್ತೀವಿ, ಆದರೆ ಅವರಿರಲ್ಲ. ಯಾಕೆ? ಸೂಕ್ಷ್ಮ ಶರೀರದಲ್ಲಿ ಏರುಪೇರು ಆಗ್ತಿದೆ, ಸುಖ ದುಃಖ. ಅವರು ಪ್ರಾರಬ್ಧ ಬೇರೆ, ನಮ್ಮ ಪ್ರಾರಬ್ಧ ಬೇರೆ. ಅದಕ್ಕೆ ತಾನೇ ಡಿಪ್ರೆಷನ್ಗೆ ಹೋಗೋದು. ಸ್ಥೂಲ ಶರೀರ ಯಾವತ್ತಾದ್ರೂ ಡಿಪ್ರೆಷನ್ಗೆ ಹೋಗೋದು ನೋಡಿದ್ದೀರಾ? ಸೂಕ್ಷ್ಮ ಶರೀರ ತಾನೇ. ಈ ಮನಸ್ಸೊಂದು ಶರೀರ ಮಾಡಿಬಿಟ್ರೆ ಸಂತೋಷವಾಗಿರ್ಬೋದು. ನಗು ನಗುತ್ತಾ ಬಾಳ್ತೆರಳು ಮಂಕುತಿಮ್ಮ. ನಗ್ತಾನೇ ಹುಟ್ಟಬೋದು, ನಗ್ತಾನೇ ಹೋಗ್ಬೋದು. ಸೂಕ್ಷ್ಮ ಶರೀರ ಒಂದು ಗೊತ್ತು ಸ್ವಾಮೀಜಿ, ಸೂಕ್ಷ್ಮ ಶರೀರ ನಂದು ಒಂದು ಸರಿ ಇಲ್ಲ ಅಂತ ಗೊತ್ತು, ತುಂಬ ಎಫರ್ಟ್ ಹಾಕ್ತಾ ಇದ್ದೀನಿ, ಆದರೂ ಐ ಡೋಂಟ್ ನೋ. ಹೆಲ್ಪ್ಲೆಸ್ನೆಸ್. ಐ ಡೋಂಟ್ ನೋ ವೇರ್ ಐ ಆಮ್ ಫಾಲಿಂಗ್. ಯು ಆರ್ ನಾಟ್ ಫಾಲಿಂಗ್ ಬಿಕಾಸ್ ಯು ಆರ್ ನಾಟ್ ಕಾನ್ಸಂಟ್ರೇಟಿಂಗ್. ಸಿಂಪಲ್.
ಸುಮ್ಮನೆ ಈ ಮಾತುಗಳೆಲ್ಲ ಬಂದ್ಬಿಟ್ಟಿದೆ. ಎಫರ್ಟ್ ಹಾಕಿದ್ರೆ ಕರೆಕ್ಟಾಗಿ ಅದನ್ನು ಸರಿ ಮಾಡ್ಬೋದು. ಭೋಕ್ತುಂ ಅಂದರೆ ಅನುಭವಿಸುವವನು ಯಾರು ಜೀವಾತ್ಮ. ಸುಖ ದುಃಖಾದೇಹೇ ಅನುಸಾಧನಂ ಭವೇತ್. ಶರೀರಂ ಅನ್ಯಃ. ಅನ್ಯಃ ಅಂದರೆ ಸ್ಥೂಲ ಶರೀರಕ್ಕಿಂತ ಭಿನ್ನವಾಗಿರುವಂಥದ್ದು. ಶರೀರಂ ಅನ್ಯಃ ವಿದುಹು ಜ್ಞಾನಿಗಳು ವಿವೇಕಿಗಳು ಆತ್ಮನಃ ಬುಧಾಹ. ಈ ಜ್ಞಾನಿಗಳು ಅಥವಾ ವಿವೇಕಿಗಳು ಏನು ಮಾಡಿದ್ದಾರೆ, ಸ್ಥೂಲ ಶರೀರಕ್ಕೆ ಭಿನ್ನವಾಗಿರುವಂತಹ ಮತ್ತೊಂದು ಶರೀರ ಇದೆ, ಅದಕ್ಕೆ ಸೂಕ್ಷ್ಮ ಶರೀರ ಅಂತ ಹೆಸರು. ಆಯಿತು. 30. ಅನ್ಯಾದ್ಯ ನಿರ್ವಾಚ್ಯಮಪೀಹ ಕಾರಣಂ ಅನಾದ್ಯ ನಿರ್ವಾಚ್ಯಮಪೀಹ ಕಾರಣಂ ಮಾಯಾ ಪ್ರಧಾನಂ ತು ಪರಂ ಶರೀರಕಂ ಉಪಾಧಿಭೇದಾತ್ತು ಯತಃ ಪೃಥಕ್ ಸ್ಥಿತಂ ಸ್ವಾತ್ಮಾನಮಾತ್ಮನ್ಯವಧಾರಯೇತ್ ಕ್ರಮಾತ್. ಈಗ ಕಾರಣ ಶರೀರವನ್ನು ಹೇಳ್ತಿದ್ದಾರೆ. ಮೇಲ್ನೋಟಕ್ಕೆ ಮಾತ್ರ ಅರ್ಥ ಹೇಳ್ತೀನಿ, ಅದನ್ನು ವಿಸ್ತಾರವಾಗಿ ಆಮೇಲೆ ಸಮಯ ಸಿಕ್ಕಿದಾಗ ಭಗವಂತ ಅವಕಾಶ ಮಾಡಿಕೊಟ್ಟಾಗ ನೋಡುವ. ಸ್ಥೂಲ ಸೂಕ್ಷ್ಮ ಆಯಿತು. ಕಾರಣ ಶರೀರ. ಕಾರಣ ಅಂತ ಏನು ಹೇಳಿದೆ, ಉದಾಹರಣೆ ಕೊಟ್ಟೆ. ನಮ್ಮೆಲ್ಲರ ವಾಸನೆಗಳು ಇಚ್ಛೆಗಳು ಅದೆಲ್ಲ ಸ್ಟೋರ್ ಹೌಸ್. ಅದು ಯಾವತ್ತು ಶುರು ಆಯಿತು ಗೊತ್ತಿಲ್ಲ, ಅದಕ್ಕೆ ಅನಾದಿ. ಇವತ್ತು ಶುರು ಆಯಿತು ಅಂದರೆ ಅದನ್ನು ಸರಿ ಮಾಡ್ಬೋದು, ಶುರು ಯಾವಾಗ ಆಯಿತು ಗೊತ್ತಿಲ್ಲ. ಸ್ಥೂಲ ಶರೀರ ಒಂದು 100 ವರ್ಷ ಇರುತ್ತೆಪ್ಪ ಅಲ್ವಾ. 100 ವರ್ಷವೋ 100 ವರ್ಷ ಎಲ್ಲಿರುತ್ತೆ ನಮ್ಮ ಸ್ಥೂಲ ಶರೀರ ಎಲ್ಲ ಇತ್ತು ಅಂತ ಅಂದ್ಕೊಳ್ಳೋಣ. ಶತಮಾನಂ ಭವತಿ ಶತಾಯುಃ ಪುರುಷ ಅಂತ ಆಶೀರ್ವಾದ ಮಾಡ್ತಾರೆ ಹಿರಿಯರು. ಇಲ್ಲ 120 ವರ್ಷ ಇರ್ಬೋದು ಜ್ಯೋತಿಷದ ಪ್ರಕಾರ. ವಿಂಶೋತ್ತರಿ ದಶ ತೊಗೊಂಡ್ರೆ 120 ವರ್ಷ. ಯೋಗಿಗಳೆಲ್ಲ ಆದರೆ ಇನ್ನೊಂದು 500 ವರ್ಷವೋ 600 ವರ್ಷ. ಸಿದ್ಧರೆಲ್ಲ ಆಗ್ಬಿಟ್ರೆ ಕೇಳಿದಿರ, ಸಿದ್ಧರ್ ಅಂತೆಲ್ಲ ಸಿದ್ಧ ಮಹಾತ್ಮರು ತಮಿಳ್ನಾಡಲ್ಲೆಲ್ಲ ಇರ್ತಾರಲ್ಲ, 18-20 ಸಿದ್ಧರು ಅಂತಲ್ಲ. 1000 ಜನ ಇದ್ದಾರೆ, 18-20 ಜನ ನಮಗೆ ಗೊತ್ತಾಗಿದ್ದಾರೆ. ತಿರುಮೂಲರಂತ ಒಬ್ಬರು ಸಿದ್ಧರಿದ್ದರು, 3000 ವರ್ಷ ಇದ್ರಂಥವ್ರು. 3000 ವರ್ಷ. ಅವರು ಮೊದಲನೇ ವರ್ಷಕ್ಕೆ ಹೀಗೆ ಧ್ಯಾನ ಕೂರೋದು. ಮೊದಲನೇ ವರ್ಷ ಆಗಿದ ತಕ್ಷಣ ಧ್ಯಾನದಲ್ಲಿ ಏನು ಸ್ಫುರಣೆ ಆಯಿತೋ ಅದನ್ನು ಒಂದು 4 ಸಾಲಲ್ಲೋ 8 ಸಾಲಲ್ಲೋ ಬರೆಯೋದು. ಮತ್ತು 2ನೇ ವರ್ಷಕ್ಕೆ ಧ್ಯಾನ ಕೂರೋದು, ಮತ್ತೊಂದು ಪದ್ಯವನ್ನು ಬರೆಯೋದು. ಆ ಥರ 3000 ವರ್ಷ ಇದ್ದು 3000 ಶ್ಲೋಕಗಳನ್ನು ಬರೆದರು. ತಿರುಮೂಲರ್. ತಿರುಮಂತಿರಂ ಅಂತ ಆ ಪುಸ್ತಕದ ಹೆಸರು. ನೀವು ಜಪ ಮಾಡುವಂತಹ ನವಾಕ್ಷರಿ ಅದೆಲ್ಲ ಅಲ್ಲ ಉಲ್ಲೇಖ ಆಗಿದೆ. ಅವರು ಅದನ್ನು ನವಕ್ಕರಿ ಅಂತ ಕರೀತಾರೆ. ತಮಿಳಲ್ಲಿ ಆ ಭಾಷೆ ಹಾಗೆ. ಪೂರ್ತಿ 9 ಅಕ್ಷರವೂ ಬೀಜಾಕ್ಷರವಾಗಿದೆ. ಆಯಿತಾ. ಆ ಥರ ಪ್ರತಿಯೊಬ್ಬರು. ಭೋಗರ್ ಅಂತ ಒಬ್ಬರು ಸಿದ್ಧರಿದ್ದು 1800 ವರ್ಷ ಆಯಿತು. ನೀವು ಏನು ಸ್ವಾಮಿ ಮಾಡಿದ್ರು ಅಂತ ಕೇಳಬಾರ್ದು. ಅವ್ರಿಗೇನೋ ಭಗವಂತ ನಿರ್ಧರಿಸಿದ್ದ, ಸೂಕ್ಷ್ಮವಾಗಿ ಏನೋ ಒಂದು ಮಾಡ್ತಿದ್ರು. 3000 ಅಂದರೆ ಆಲ್ಮೋಸ್ಟ್ ಕಲಿಯುಗದ ಶುರುವಿನಲ್ಲಿ ಅಂತ್ಯದವರೆಗೂ, ಈಗ ಒಂದು 2000 ವರ್ಷದ ಹಿಂದೆವರೆಗೂ ಇದ್ರು. ಎಲ್ಲ ತಮಿಳಲ್ಲಿದೆ ಗ್ರಂಥ. ಹಾಗೆ ಯಾವತ್ತು ಸ್ಥೂಲ ಶರೀರ ಏನಾಗುತ್ತೆ 100-120 ವರ್ಷ, ಇಲ್ಲ ಮ್ಯಾಕ್ಸಿಮಮ್ ಈ ಥರ 3000 ವರ್ಷ. ಸೂಕ್ಷ್ಮ ಶರೀರ ಈ ಸೃಷ್ಟಿ ಸ್ಥಿತಿ ಪ್ರಳಯದಿಂದ ನೆಕ್ಸ್ಟ್ ಸೃಷ್ಟಿವರೆಗೂ ಸೂಕ್ಷ್ಮ ಶರೀರ ಇರುತ್ತೆ ನಮ್ದೆಲ್ಲ. ಈಗ 100 ವರ್ಷ ಆದಮೇಲೆ ಶರೀರ ಬಿತ್ತು, ಈ ಮನಸ್ಸು ಇನ್ನೊಂದು ಶರೀರ ಹೋಗುತ್ತೆ. ಆ ಸೂಕ್ಷ್ಮ ಶರೀರ ಮತ್ತೆ ಯಾವಾಗ ಅದು ಶಾಂತ ಆಗೋದು ಅಂತ ಕೇಳಿದ್ರೆ ಪ್ರಳಯದಲ್ಲಿ. ಯಾರ ಪ್ರಳಯದಲ್ಲಿ? ಬ್ರಹ್ಮನ, ಚತುರ್ಮುಖ ಬ್ರಹ್ಮನ ಪ್ರಳಯದಲ್ಲಿ ಸೂಕ್ಷ್ಮ ಶರೀರ ಹೋಗುತ್ತೆ. ಅಂದ್ರೇನು? ಕಲಿಯುಗದ ಅಂತ್ಯ 4,32,000 ವರ್ಷಗಳಾಗಬೇಕು ಸೂಕ್ಷ್ಮ ಶರೀರ ಹೋಗಬೇಕು ಅಂದರೆ. ಕಾರಣ ಶರೀರ ಸ್ವಾಮಿ ಅದು ಹೋಗೋದೇ ಇಲ್ಲ. ಹೋಗಿ ಮತ್ತೆ ಮುಂದಿನ ಸೃಷ್ಟಿಗೆ ಮತ್ತೆ ಬರಬೇಕು. ಯಾಕಂದರೆ ಸೃಷ್ಟಿ ಪ್ರಜೆ ಎಲ್ಲ ಬರಬೇಕಲ್ಲ. ಮತ್ತು ಯಾವಾಗ ಹೋಗುತ್ತೆ ಕಾರಣ ಶರೀರ? ಆತ್ಮಜ್ಞಾನೀಯ ವಿದೇಹ ಮುಕ್ತಿದೆಯಲ್ಲಿ ಮಾತ್ರ ಅದು ಕಾರಣ ಶರೀರ ಹೋಗುತ್ತೆ. ಅಲ್ಲಿವರೆಗೂ ಆತ್ಮಜ್ಞಾನದಲ್ಲಿ ಮಾತ್ರ. ಸೂಕ್ಷ್ಮ ಶರೀರ ಏನಾಗುತ್ತೆ? ಉಪಾಸಕನಿಗೆ ಆಗ್ಬಿಡುತ್ತೆ. ಸ್ಥೂಲ ಶರೀರವನ್ನು ಬಿಟ್ಟು ಉಪಾಸಕ ಏನು ಮಾಡ್ತಾನೆ? ಸೂಕ್ಷ್ಮ ಶರೀರದ ಸಂಚಾರ ಮಾಡ್ತಿರ್ತಾನೆ. ಅವನಿಗೆ ಪ್ರಳಯ ಅಂತ್ಯದವರೆಗೂ ಇರ್ತಾನೆ, ಎಲ್ಲ ಲೋಕಕ್ಕೂ ಹೋಗಿ ಬರ್ತಾನೆ. ಅವನಿಗೆ ನಮಗೆಲ್ಲ ಕೆಲವ್ರಿಗೆಲ್ಲ ಇರುತ್ತಲ್ಲ, ಭಾರತದಲ್ಲಿ ಇದ್ರೆ ಆಗಲ್ಲ, 28 ದೇಶಕ್ಕೂ ನಾನು ಹೋಗಿ ಬರಬೇಕು ಅಂತ. ಐ ವಾಂಟ್ ಟು ಸಿ ಆಲ್ ವರ್ಲ್ಡ್ಸ್.
ಏನಿದೆ ರಿಲ್ಯಾಕ್ಸ್ ಆಗಿ ಹೋಗಿ ಬರೋಣ, ಎಲ್ಲ ಜಗತ್ತನ್ನು ನೋಡೋಣ. ಕೆಲವ್ರಿಗೆಲ್ಲ ಎಲ್ಲ ಜಗತ್ತಲ್ಲಿರುವಂಥ ಆಹಾರವನ್ನು ತಿನ್ನಬೇಕು ಅಂತ ಆಸೆ, ಕಾರಣ ಶರೀರ. ಹಾಗೆ ಈ ಉಪಾಸಕ ಏನು ಮಾಡ್ತಾನೆ, ಎಲ್ಲದ ಇದು ಕಲಿಯುಗದ ಎಲ್ಲ 4,32,000 ಆಗೋವರೆಗೂ ಇರ್ತಾನೆ. ಅದೇ ವ್ಯಕ್ತಿ ಆಮೇಲೆ ಮುಂದಿನ ಸೃಷ್ಟಿಯಲ್ಲಿ ಏನು ಆಗ್ತಾನೆ, ಅವತಾರ ಪುರುಷನಾಗಿ ಬರ್ತಾನೆ. ಮತ್ತೆ ಎಲ್ಲರನ್ನು ಕರ್ಕೊಂಡು ಅವನ ಜೊತೆಗೆ ಎಲ್ಲ ಧರ್ಮಾನುಷ್ಠಾನ ಮಾಡಿ ಮೋಕ್ಷದ ಕಡೆ ಬನ್ನಿ ಅಂತ ಹೇಳ್ತಾನೆ. ಆದರೆ ಕಾರಣ ಶರೀರ ಆತ್ಮಜ್ಞಾನ ಬಂದಿದ ತಕ್ಷಣ ವಿದೇಹ ಮುಕ್ತಿ ಅಂದರೆ ಶರೀರ ಬಿದ್ದ ತಕ್ಷಣ ಮುಗೀತು. ಇದ್ದಾಗ ಜೀವನ್ ಮುಕ್ತಿ, ಶರೀರ ಬಿದ್ದಾಗ ವಿದೇಹ ಮುಕ್ತಿ. ಅವಾಗ ಮಾತ್ರ ಕಾರಣ ಶರೀರ ಆತ್ಮಜ್ಞಾನಿಗೆ ನಶಿಸೋದು, ಇಲ್ಲಾಂದರೆ ಆಗೋದಿಲ್ಲ. ಅನಾದಿ ಅನಿರ್ವಾಚ್ಯ ಅಪೀಹ ಕಾರಣಂ. ಸಾಕು, ಇಲ್ಲಿಗೆ ನಿಲ್ಲಿಸ್ತೀನಿ. ಕಾರಣ ಶರೀರ ಮುಂದುವರಿಬೇಕು. ಇದನ್ನು ಮುಂದೆ ನೋಡುವ. ಶಾಂತಿ ಮಂತ್ರ ಆದಮೇಲೆ ಒಂದೆರಡು ಮಾತು ಹೇಳಿ ಮುಗಿಸ್ತೀನಿ. ಆಮೇಲೆ ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀರಾಮಗೀತ 62 ಶ್ಲೋಕ, 31 ಶ್ಲೋಕ ಮಾಡಿದರೆ 50%, ಅರ್ಧ ಆದರೂ ಆಗಿರೋದು. 29 ಶ್ಲೋಕ ಮಾತ್ರ ಆಯಿತು. ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ನಾನು ತಗೊಳ್ಳುವಂತಹ ಪಾಠ ಹೇಗೆ ಅಂತ ಗೊತ್ತು. ನನ್ನ ವೀಕ್ನೆಸ್ಸೇ ಹೇಳುವಂಥ ಸಮಯದಲ್ಲಿ ಮುಗ್ಸೋಕ್ಕಾಗಲ್ಲ. ಅದು ನನ್ನದು ದೊಡ್ಡ ವೀಕ್ನೆಸ್. ಯಾಕಂದರೆ ಒಂದು ಸಬ್ಜೆಕ್ಟನ್ನು ತಗೊಂಡ್ರೆ ಅದಕ್ಕೆ ಸಬ್ಜೆಕ್ಟ್ಗೆ ಏನು ಮಾಡಬೇಕು, ನ್ಯಾಯ ಒದಗಿಸ್ಬೇಕು. ಒಂದು ವಾರದಲ್ಲಿಯೂ ಮುಗಿಸೋಕ್ಕೆ ಸಾಮರ್ಥ್ಯ ಇದೆ, ಇಲ್ಲ ಅಂತಲ್ಲ. ಆ ಥರ ಮಾಡಿದಾಗ ಏನಾಗುತ್ತೆ, ಈ ಥರ ಘನವಾದ ಸಬ್ಜೆಕ್ಟ್ಗೆ ಜಸ್ಟಿಸ್ ಮಾಡಿದಾಗಲ್ಲ. ಸುಮ್ಮನೆ ಏನೋ ಹೇಳಿದ್ವಿ ಬಂದ್ವಿ, ನಿಮಗೂ ಅರ್ಥ ಆಗಲ್ಲ. ಇಲ್ಲಾಂದರೆ 7 ದಿವಸದಲ್ಲಿ ಎಷ್ಟೋ ಸಂಶಯಗಳು, ಸುಮಾರು ಜನ ಹೇಳಿದ್ರು, ಎಲ್ಲ ಕ್ಲಿಯರ್ ಆಗ್ತಾ ಹೋಯಿತು ಸ್ವಾಮೀಜಿ. ಸುಮಾರು ಸಂಶಯಗಳು ನಮಗೆ ಕ್ಲಿಯರ್ ಆಯಿತು. ಮತ್ತು ಜೀವನವನ್ನು ಹೇಗೆ ನೋಡಬೇಕು ಅನ್ನುವಂಥ ದಾರಿ ಸಿಕ್ತು ನಮಗೆ. ಇಲ್ಲ ಏನೋ ಬಂದೆ, ಸಂಸ್ಥಾನದವ್ರು ಕರೆದಿದ್ದಾರೆ, ನನಗೊಂದು ಟೈಮ್ ಪಾಸ್ ಆಗಬೇಕು, ನಿಮಗೊಂದು ಟೈಮ್ ಪಾಸ್ ಆಗಬೇಕು ಅಂತ ಬಂದರೆ ಆತ್ಮವಿಚಾರ ಆಗೋದಿಲ್ಲ, ಚರ್ಚೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನನ್ನ ಪ್ರಕಾರ ಶ್ರೀ ರಾಮನೇ ಕರೆಸಿರುವಂತಹ ಒಂದು ಇದು ಸನ್ನಿವೇಶ ಇದು. ಅವ್ರಿಗೆ ಮನಸ್ಸು ಬಂದಿದೆ, ಆ ಎಲ್ಲ ಜಯರಾಮ ಸೇವಾ ಮಂಡಳಿರೋ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಕಮಿಟಿ ಮೆಂಬರ್ಸ್ಗೆಲ್ಲ ಮನಸ್ಸು ಬಂದಿದೆ ಕರೆಸಬೇಕು ಅಂತ. ಆ 2 ಉಪಾಧಿಗಳ ಸೇರಿ ಇಲ್ಲಿ ಬಂದಾಗ ಆಯಿತು. ತುಂಬ ಸಂತೋಷವಾಗಿದ್ದೆ 7 ದಿವಸ ಇಲ್ಲಿ. ಬೆಳಗ್ಗೆ ಪಾಪ ಇಲ್ಲೇ ಜಾಗ ಮಾಡಿಕೊಟ್ಟಿದ್ರು, ಮೇಲ್ಗಡೆ 3ನೇ ಫ್ಲೋರಲ್ಲಿ. ಮನೆ ಥರನೇ ಇತ್ತು, ಆಶ್ರಮದ ಥರನೇ ಇತ್ತು. ಯಾವ ಶಬ್ದವೂ ಇಲ್ಲ. ನಾನು ಅನುಷ್ಠಾನ ಮಾಡಿಕೊಂಡು ಆಮೇಲೆ ಹೊರಗಡೆ ಹೋಗಿ ಬಂದು ಎಲ್ಲ ತುಂಬ ಚೆನ್ನಾಗಾಯಿತು. ಯೂಶಲಿ ಬೆಂಗಳೂರಿಗೆ ಬಂದಾಗ ಯಾರ ಮನೇಲಾದರೂ ಉಳಿಯುವಂತಹ ಅಭ್ಯಾಸ. ಸ್ವಾಮಿಗಳು ಬರ್ತಿದ್ದಾರೆ ಅಂದರೆ ಪಾಪ ಎಲ್ಲ ಶುಭ್ರವಾಗಿಟ್ಟು ನಮಗೆ ಸಪ್ರೇಟಾಗೆಲ್ಲ ಕೊಟ್ಟೆಲ್ಲ ಮಾಡ್ತಾರೆ. ಆದರೂ ಮನೇಲಿ ಏನೋ ಒಂದು ಶಬ್ದ ಇರಬೇಕಲ್ವ, ಅಡುಗೆ ಮಾಡಬೇಕಂದ್ರೆ ಒಂದು ಮಿಕ್ಸಿ ಶಬ್ದ ಆದರೂ ಆಗಬೇಕಾ? ಇಲ್ಲ, ಆ ಶಬ್ದವೂ ಇಲ್ಲ, ನಿಶಬ್ದವಾಗಿತ್ತು. ಹೊರಗಡೆ ವಾಕಿಂಗ್ ಮಾಡೋಕ್ಕೆ ಜಾಗ ತುಂಬ ಚೆನ್ನಾಗಿತ್ತು, ಆರಾಮಾಗಿ ವಾಕಿಂಗ್ ಮಾಡ್ತಿದ್ದೆ ಬೆಳಗ್ಗೆ. ಮತ್ತು ಅದೆಲ್ಲ ಆತ್ಮಾನುಸಂಧಾನವನ್ನು ಮಾಡಿಕೊಂಡು 7 ದಿವಸ ಚೆನ್ನಾಗಾಯಿತು. ಮುಂದೆ ಇದೇ ಥರ ಮತ್ತೆ ಅವ್ರಿಗೂ ನಮಗೂ ಭಗವಂತ ರಾಮ ಯಾವಾಗ ಮನಸ್ಸಿನಲ್ಲಿ ಹಾಕಿ ಮುಂದುವರಿದ ಭಾಗ, ಅದು 3ನೇ ಭಾಗ ಅಂತೂ ಖಂಡಿತ ಮಾಡಲ್ಲ, 2ನೇ ಭಾಗಕ್ಕೆ ಮುಗಿಸೋ ಥರ ಆಗುತ್ತೆ. ಅದು ಮಾಡಿ ಯಾವಾಗ ಇಬ್ಬರಿಗೂ ಮನಸ್ಸು ಹೊಂದಾಣಿಕೆ ಆಗುತ್ತೋ ಆವಾಗ ಮುಗಿಸುವ. ಅಲ್ಲಿವರೆಗೂ ರಾಮಗೀತವನ್ನು ಶ್ರವಣ ಮನನ ಕೇಳ್ತಾ ಇರಿ. ಮನನವನ್ನು ಮಾಡಿ ಶ್ಲೋಕವನ್ನು ಕಂಠಸ್ಥ ಮಾಡಿಕೊಳ್ಳಿ. ಕಾಲ ಕಳೀಬಾರ್ದು, ಅನ್ನೆಸೆಸರಿಯಾಗಿ ಕಾಲಕ್ಷೇಪವನ್ನು ವ್ಯರ್ಥದ ಕೆಲಸಗಳಲ್ಲಿ ಮಾಡಬಾರ್ದು. ಈ ರಾಮಗೀತೆಯನ್ನೇ ಹೇಳ್ತಿದ್ರೆ ಮನಸ್ಸಿನಲ್ಲಿ ಪುಣ್ಯ ಸಂಪಾದನೆ ಚೆನ್ನಾಗಾಗುತ್ತೆ. ಮುಂದಿನ ಸತಿ ಬಂದಾಗ ಇನ್ನು ಪಾಠ ಹೇಳ್ತಿರ್ಬೇಕಂದ್ರೆ ಮನಸ್ಸಿನಲ್ಲಿ ನಾಟುತ್ತೆ. ಆ ರೀತಿಯಾಗಿ 6 ತಿಂಗಳು 5 ತಿಂಗಳು ಯಾವಾಗ